ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶುದ್ಧಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿತ್ ಚಿದಾನಂದಂ ಸದಾಶಿವಮಹಂ ಭಜೆ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಇಕ್ಕೆಲಗಳಲ್ಲಿ ಕುರುಪಾಂಡು ಸೇನೆಗಳು ಒಟ್ಟಾಗಿರುವಾಗ ದೊಡ್ಡ ರಥದಲ್ಲಿ ಅರ್ಜುನ ಮತ್ತು ಮಾಧವ ಎದ್ದು ಕಾಣಿಸ್ತಾ ಇದ್ದಾರೆ. ಬೆಳ್ಳಗಿನ 4 ಕುದುರೆಗಳು. ತತಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತವು. ಅದು ದೊಡ್ಡ ರಥ. ಖಾಂಡವ ಪ್ರಸ್ಥದಲ್ಲಿ ಖಾಂಡವ ದಹನ ಮಾಡುವ ಹೊತ್ತಿಗೆ ಅಗ್ನಿದೇವ ಕೊಟ್ಟಂತಹ ಅದ್ಭುತವಾದ ರಥ. ಬೆಳ್ಳಗಿನ ಕುದುರೆ ಅನ್ನುವುದು ಅರ್ಜುನ ರಥವನ್ನೇ ಪ್ರತಿನಿಧಿಸುವಂಥದ್ದು. ರಥದ ಎತ್ತರದಲ್ಲಿ ಓಲಾಡುತ್ತಿರುವ ಧ್ವಜದಲ್ಲಿ ಕಪಿಯ ಚಿಹ್ನೆ ಇದೆ. ಆ ಕಪಿ ಚಿಹ್ನೆಯಲ್ಲಿ ಸಾಕ್ಷಾತ್ ಹನುಮಂತನೇ ನಿಂತಿದ್ದಾನೆ ಅನ್ನುವುದು ಆಗಾಗ ಅಲ್ಲಿಂದ ಬರುವ ಕಪಿ ಘರ್ಜನೆಯಿಂದ ಗೊತ್ತಾಗ್ತಾ ಉಂಟು. ಆತನ ರಥದ ಮೇಲಿನ ಧ್ವಜ ಓಲಾಡುವಾಗ ಉಂಟಾಗುವ ಪಟಪಟಾಯಮಾನ ಶಬ್ದದಿಂದ ಒಂದು ರೀತಿಯ ಕಪಿಗರ್ಜನೆ, ಸ್ವತಃ ಹನುಮಂತನೇ ಗರ್ಜಿಸಿದ ಧ್ವನಿ ಅದು ಬರುವುದರ ಮೂಲಕ ಪರಪಕ್ಷದಲ್ಲಿದ್ದಂತಹ ಸೇನೆಗೆ ಹೃದಯಾಘಾತ ಆಗುವ ಹಾಗೆ ಆಗ್ತಿತ್ತು ಅನ್ನುವುದನ್ನು ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಭೀಮಸೇನನಿಗೆ ಹನುಮಂತ ಕೊಟ್ಟಂತಹ ಮಾತಿನ ಪ್ರಕಾರ ಸ್ವತಃ ಹನುಮಂತನೇ ಬಂದು ಆತನ ಧ್ವಜದಲ್ಲಿ ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಿಂತಿದ್ದಾನೆ. ವಸ್ತುತಃ ಹನುಮಂತ ಧ್ವಜದಲ್ಲಿರುವುದಲ್ಲ, ಇವನ ಧ್ವಜ ಅದು ಕಪಿ ಚಿಹ್ನೆಯ ಧ್ವಜ. ಒಬ್ಬೊಬ್ಬರಿಗೆ ಒಂದೊಂದು ಚಿಹ್ನೆ ಇದೆ. ನಾಗಧ್ವಜ ಅಂತ ಒಬ್ಬ ಇದ್ದಾನೆ. ಇದರಲ್ಲಿ ದುರ್ಯೋಧನನ ಧ್ವಜದಲ್ಲಿ ಸರ್ಪದ ಚಿಹ್ನೆ ಇದೆ, ಅದಕ್ಕೋಸ್ಕರ ಅವನಿಗೆ ಸರ್ಪಧ್ವಜ ಅಥವಾ ನಾಗಧ್ವಜ ಅಂತ ಕರೀತಾರೆ. ಭಗವಂತ ರಥದಲ್ಲಿ ಬಂದ ಅಂತಾದರೆ ಆ ರಥದಲ್ಲಿ ಗರುಡನ ಚಿಹ್ನೆ ಇರ್ತದೆ, ಆದ್ದರಿಂದ ಭಗವಂತನಿಗೆ ಗರುಡಧ್ವಜ ಅಂತ ಹೆಸರು. ಮೊಸಳೆಯ ಚಿಹ್ನೆಯುಳ್ಳಂತಹ ಧ್ವಜವನ್ನಿಟ್ಟುಕೊಂಡು ರಥದಲ್ಲಿ ಬರುವವ ಇಕ್ಷುದಂಡವನ್ನೇ ತನ್ನ ವಿಶ್ವಾಸವನ್ನಾಗಿಸಿಕೊಂಡಿರತಕ್ಕಂತಹ ಕಾಮ ಮನ್ಮಥ, ಆದ್ದರಿಂದ ಮನ್ಮಥನಿಗೆ ಮಕರಧ್ವಜ ಅಂತ ಹೆಸರು. ಹಾಗಾಗಿ ಇಲ್ಲಿ ಸ್ವತಃ ಹನುಮಂತನೇ ಕಪಿಯಾಗಿ ನಿಂತಹ ಜೀವೋತ್ತಮ ಶಕ್ತಿಯಾದ ಹನುಮಂತ ವಾಯುತತ್ವ, ಸರ್ವೋತ್ತಮ ಶಕ್ತಿಯಾದಂತಹ ಭಗವಂತ ಕೃಷ್ಣ, ಅದರ ಮಧ್ಯದಲ್ಲಿ ನರನನ್ನು ಪ್ರತಿನಿಧಿಸತಕ್ಕಂತಹ ಅರ್ಜುನ. ಇಂಥ ಅದ್ಭುತವಾದ ರಥ ಅಲ್ಲಿ ಕಾಣಿಸ್ತಾ ಉಂಟು. ಶಂಖ ಘೋಷವಾಗ್ತದೆ. ಶಂಖ ಅಂತ ಹೇಳಿದ ಕೂಡಲೇ ವಾತಾವರಣವನ್ನು ಶುದ್ಧೀಕರಿಸುವಂಥದ್ದು ಅಂತ ಅದಕ್ಕೆ ಅರ್ಥ. ಖಂ ಅಂದರೆ ಆಕಾಶ, ಶಂ ಅಂದರೆ ಮಂಗಳ. ಮಂಗಳವನ್ನು ಆಕಾಶದಲ್ಲಿ ತುಂಬುವಂಥದ್ದಕ್ಕೆ ಶಂಖ ಅಂತ ಹೆಸರು. ಈ ಪಾಂಡವರಲ್ಲಿ ಒಬ್ಬ ರಥದಲ್ಲಿದ್ದಾನೆ, ಮತ್ತೆ 4 ಜನ ಧರ್ಮರಾಜ, ಭೀಮಸೇನ, ನಕುಲ, ಸಹದೇವ ಅವರದ್ದೇ ಆದ ಶಂಖಗಳನ್ನು ಅವರವರು ಹಿಡಿದು ಊದಿದ್ದಾರೆ. ರಥದಲ್ಲಿರುವ ಅರ್ಜುನ ನಮ್ಮನ್ನೆಲ್ಲ ಪ್ರತಿನಿಧಿಸ್ತಾನೆ. ಒಂದು ಜೀವ ಅನ್ನುವ ಒಂದು ಪ್ರತೀಕವಾಗಿ ಅರ್ಜುನ ಇದ್ದಾನೆ.
ನಿನ್ನೆ ನಾವು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರ ಅಂತ ಈ ಶರೀರವನ್ನು ಪರಿಗಣಿಸಿದ ಹಾಗೆ ಇನ್ನೊಂದು ತತ್ವದ ಚಿಂತನೆ ನಮ್ಮಲ್ಲಿ ಬೇಕು. ಈ ಶರೀರದಲ್ಲಿ ನರನಾರಾಯಣರಿದ್ದಾರೆ. ನರ ಅಂದರೆ ಈ ಜೀವ, ನಾರಾಯಣ ಅಂತ ಹೇಳಿದರೆ ಭಗವಂತ. ಭಗವಂತ ಎಲ್ಲ ಶರೀರದಲ್ಲೂ ಇರುವವ ಒಬ್ಬನೇ, ನರ ಒಂದೊಂದು ಶರೀರದಲ್ಲಿರುವವ ಬೇರೆ ಬೇರೆ. ಒಂದೊಂದು ಶರೀರದಲ್ಲಿರುವ ನರನನ್ನೂ ಕೂಡ ಏಕಏವ ಮಹಾಶಕ್ತಿಯಿಂದ ಕರೆಸಿಕೊಂಡಂತಹ ಭಗವಂತ ನಿಯಂತ್ರಿಸ್ತಾ ಇದ್ದಾನೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತತ್ ಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಒಬ್ಬ ಪರಮಾತ್ಮ ಎಲ್ಲ ಜೀವರ ಅಂತರ್ಯಾಮಿಯಾಗಿ ಅಂತರಾತ್ಮ ಅಂತ ಕರೆಸಿಕೊಂಡಿದ್ದು ಸರ್ವ ಪ್ರೇರಕನಾಗಿದ್ದಾನೆ. ಈ ದೊಡ್ಡ ರಥದಲ್ಲಿ ಅರ್ಜುನ ಮತ್ತು ಕೃಷ್ಣ, ಅರ್ಜುನ ಮಾಧವಶ್ಚೈವ ದಿವ್ಯೌ ಶಂಖವು ಪ್ರದದ್ಮತು ಅಂತ ಓದುವಾಗ ನಮಗೆ ಈ ಜೀವ ಮತ್ತು ಪರಮಾತ್ಮನ ಪರಿಕಲ್ಪನೆ ಬರಬೇಕು. ಶರೀರದಲ್ಲಿ ಒಬ್ಬ ಜೀವ, ಅವನನ್ನು ನಿಯಂತ್ರಿಸ್ತಕ್ಕಂತಹ ದೇವ ಸಾರಥಿಯಾಗಿ ಮುಂದೆ ನಿಂತಿದ್ದಾನೆ. ಅದರ ಜೊತೆಗೆ ಆ ಜೀವನಿಗೆ 4 ತತ್ವಗಳು ಜೊತೆಗೆ ಕೆಲಸ ಮಾಡ್ತವೆ. ಅದಕ್ಕೆ ಅಂತಃಕರಣಗಳು ಅಂತ ಹೆಸರು. ಒಳಗಿನ 4 ತತ್ವ ಅದು. ಇಲ್ಲಿ ಧರ್ಮರಾಜ, ಭೀಮ, ನಕುಲ, ಸಹದೇವ ಅನ್ನುವುದನ್ನು ನಾವು ಕಲ್ಪಿಸುವಾಗ ಒಳಗೆ ಈ ಆತ್ಮವನ್ನು ಉಪಕರಿಸತಕ್ಕಂತಹ 4 ತತ್ವಗಳು: ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ ಅಂತ ಹೇಳುವ ಒಂದು ಅಂತಃಕರಣದ 4 ಪ್ರಭೇದಗಳು. ಅವುಗಳು ಈ ಜೀವನಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳಿಗೆ ಸಹಕರಿಸತಕ್ಕಂತಹ ತತ್ವಗಳು. ಈ 4 ಅಂತಃಕರಣ ತತ್ವಗಳ ಜೊತೆಗೆ ಒಂದು ಜೀವತತ್ವ ದೇವತತ್ವದಿಂದ ಮುನ್ನಡೆಸಲ್ಪಡ್ತಾ ಇದೆ. ಅದರ ಮೇಲೆ ವಾಯುತತ್ವ ಕೆಲಸ ಮಾಡ್ತಾ ಇದೆ. ಮೇಲೆ ಕಪಿಧ್ವಜನಾಗಿ ವಾಯುತತ್ವ ಕೆಲಸ ಮಾಡುತ್ತೆ. ಒಂದು ಜೀವನನ್ನು ಸಂಪೂರ್ಣವಾಗಿ ಪ್ರತಿನಿಧಿಸುವ ಅಧ್ಯಾತ್ಮ ತತ್ವದ ಹಾಗೆ ಭಗವದ್ಗೀತೆ ಆರಂಭ ಆಗ್ತದೆ. ನಮ್ಮಲ್ಲೆಲ್ಲ ಶಂಖಗಳಿಗೆ ಹೆಸರಿಡುವ ಕ್ರಮ ಇಲ್ಲ. ನಮ್ಮ ಮನೆಯ ಒಂದು ಶಂಖ ಇರ್ತದೆ. ಸಾಯಂಕಾಲದ ಹೊತ್ತು ಮತ್ತು ಬೆಳಗ್ಗಿನ ಹೊತ್ತು ಒಂದು ಸಲ ಶಂಖದ ಘೋಷ ಮಾಡುವುದರ ಮೂಲಕ ಮನೆಯಲ್ಲಿದ್ದ ವಾತಾವರಣದಲ್ಲಿ ಶಂ ಖಂ, ವಾತಾವರಣಕ್ಕೆ ಖಂ ಅಂತ ಹೆಸರು, ಅದನ್ನು ಶಂ ಅಂದರೆ ಮಂಗಳ, ಆ ಮೂಲಕ ಮಂಗಳಕರವಾಗಿಸುವ ಕೆಲಸ ನಡೆಯುತ್ತೆ. ಎಲ್ಲಿಯ ತನಕ ಶಂಖದ ಘೋಷ ಕೇಳಿಸುತ್ತೋ ಅಲ್ಲಿಯ ತನಕ ದುಷ್ಟಶಕ್ತಿಗಳು ದೂರವಾಗ್ತವೆ ಅನ್ನುವ ಭಾವದಿಂದ ಶಂಖದ ಘೋಷ ನಡೆಯುತ್ತೆ. ಆದರೆ ಶಂಖಕ್ಕೆ ಹೆಸರಿಡುವ ಕ್ರಮ ಇಲ್ಲ. ಇಲ್ಲಿ ಪಾಂಚಜನ್ಯಂ ಹೃತಿ ಹೃಷಿಕೇಶ, ದೇವದತ್ತಂ ಧನಂಜಯ, ಒಂದೊಂದು ಶಂಖ ಅದು ಮನಸ್ಸು, ಬುದ್ಧಿ, ಬೇರೆ ಬೇರೆ ಥರದ್ದಿದ್ದರೂ ಅದಕ್ಕೊಂದೊಂದು ಹೆಸರಿದೆ. ಭಾರಿ ಒಳ್ಳೆಯ ಘೋಷ ಬರುತ್ತೆ, ಅದರಿಂದ ಅದಕ್ಕೆ ಸುಘೋಷ ಅಂತ ಹೆಸರಿಡ್ಬೋದು. ಶೋಭನಃ ಘೋಷ ಯಸ್ಮಾತ್, ಯಾವುದರಿಂದ ಒಳ್ಳೆಯ ಘೋಷ ಬರ್ತದೆ ಅದಕ್ಕೆ ಸುಘೋಷ ಅಂತ ಹೆಸರಿಡ್ಬೋದು. ನಕುಲ ತನ್ನ ಶಂಖಕ್ಕೆ ಸುಘೋಷ ಅಂತ ಹೆಸರಿಟ್ಟುಕೊಂಡಿದ್ದ. ಸಹದೇವನ ಶಂಖ, ಅವನಿಗೆ ಶಂಖ ಭಾರಿ ಪ್ರೀತಿ, ಅದಕ್ಕೋಸ್ಕರ ಅದಕ್ಕೆ ಬಂಗಾರದ ಕಟ್ಟು ಹಾಕಿದ್ದಾನೆ. ಅಲ್ಲಲ್ಲಿ ಬೆಳ್ಳಿಯ ಪುಷ್ಪಗಳನ್ನು ಜೋಡಿಸಿದ್ದಾನೆ. ಬೆಳ್ಳಿ ಪುಷ್ಪದ ಮಧ್ಯದಲ್ಲೂ ಕೂಡ ಮಣಿಗಳನ್ನು ಜೋಡಿಸಿದ್ದಾನೆ. ಮಣಿಗಳಿಂದ ಕೂಡಿದ ಪುಷ್ಪಗಳನ್ನು ಜೋಡಿಸಿದ್ರಿಂದ ಅವನ ಶಂಖಕ್ಕೆ ಮಣಿಪುಷ್ಪಕ ಅಂತ ಹೆಸರು. ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕವು. ಭೀಮಸೇನನ ಶಂಖಕ್ಕಂತೂ ಪೌಂಡ್ರ ಅಂತ ಹೆಸರು. ಭಾರಿ ದೊಡ್ಡ ಶಂಖ ಅಂತೆ, ಉಳಿದವರಿಗೆ ಅದನ್ನು ಎತ್ತುವುದು ಕಷ್ಟ. ಅದು ಭೀಮಸೇನನೇ ಎತ್ತಿಕೊಂಡು ಅವನ ರಥದಲ್ಲಿಡಬೇಕು ಅಂಥ ಶಂಖ ಅದು. ಪೌಂಡ್ರಂ ದಧ್ಮವು ಮಹಾಶಂಖಂ ಭೀಮಕರ್ಮ ವಿರುಕೋದರ. ಆ ಶಂಖವನ್ನು ಎತ್ತಿ ಆತ ಶಬ್ದ ಮಾಡಿದ್ದೇ ಅವನ ಕರ್ಮ ಎಷ್ಟು ಭೀಮವಾದದ್ದು ಅನ್ನುವುದನ್ನು ಅಭಿವ್ಯಕ್ತ ಮಾಡ್ತಾ ಇತ್ತಂತೆ. ಅದಕ್ಕೆ ಪೌಂಡ್ರ ಅಂತ ಹೆಸರು. ಅಡ್ಡದಿಡ್ಡ ಅದರಲ್ಲಿ ಪುಂಡ್ರ ಸ್ವರೂಪದಲ್ಲಿ ಗೀರುಗಳಿದ್ದದ್ರಿಂದ ಅದನ್ನು ಪೌಂಡ್ರ ಶಂಖ ಅಂತ ಕರೀತಾರೆ. ಇವನು ಶಂಖ ಊದಿದರೆ ಅವನಿಗೆ ಒಳಗಿಂದ ಒಂದು ಶಕ್ತಿ ಬರ್ತದಲ್ಲ, ಹಾಗೆ ಧರ್ಮರಾಜನಿಗೆ ಒಂದು ವಿಶೇಷ ವಿಜಯವನ್ನು ಕೊಡುವಂತಹ ನಾದ ಅದರಿಂದ ಹೊರಹೊಮ್ಮುತ್ತೆ ಅಂತ ಹೇಳಿ ಅವನ ಶಂಖಕ್ಕೆ ಅನಂತ ವಿಜಯ ಅಂತ ಹೆಸರು. ಹೀಗೆ ಶಂಖಗಳ ನಾದಗಳೆಲ್ಲ ನಡೆದುವು. ಇಷ್ಟು ಹೊತ್ತಿಗೆ ಅರ್ಜುನ ಕೃಷ್ಣನ ಹತ್ರ ಹೇಳ್ತಾನೆ, ನನ್ನ ರಥ ತೆಗೊಂಡು ಹೋಗಿ 2 ಸೇನೆಯ ಮಧ್ಯದಲ್ಲಿ ನಿಲ್ಲಿಸು. ಈ ನಿಲ್ಲಿಸು ಅಂತ ಹೇಳ್ತಾನೆ ಅಂದರೆ ಅದರ ಅರ್ಥ ಏನು? ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಅದು ಯಾರ ರಥ? ನಿಜವಾಗಿ ಏನು ಹೇಳಬೇಕಿತ್ತವ? ನಿನ್ನ ರಥ, ನಮ್ಮ ರಥ, ಹೀಗೆ ಹೇಳಬೇಕಿತ್ತಲ್ವ? ನೀನು ಇದ್ದಿ, ನನಗೋಸ್ಕರ ನೀನಾಗಿ ಒಪ್ಪಿ ಬಂದು ರಥ ನಡೆಸ್ತಾ ಇದ್ದಿ. ನನ್ನ ಸೇವಕ ನೀನಲ್ಲ, ನಿನ್ನ ಸೇವಕ ನಾನು. ನೀನು ಮುಂದೆ, ನಾನು ಹಿಂದೆ. ನೀನು ನಡೆಸಿದ ಹಾಗೆ ನಾನು ಹೋಗುವವ. ಈ ಭಾವ ಯಾವತ್ತೂ ನರನಲ್ಲಿರಬೇಕು. ನಾರಾಯಣನ ಮುಂದೆ ನರನ ಭಾವ ಹಾಗಿರಬೇಕು. ಆದರೆ ಇಲ್ಲಿ ಅರ್ಜುನನ ಭಾವ ಏನಾಯಿತು? ಮೇ ರಥಂ ಅಂತ ಹೇಳ್ತಾನೆ. ನನ್ನ ರಥ ಇದು,
ನೀನು ಗಾಡಿಯನ್ನು ಹೊಡೆಯುವ, ನಾನು ಗಾಡಿಯ ನಾಯಕ, ನೀನು ಗಾಡಿಗಾರ ಅಷ್ಟೇ, ನಾನು ರಥಿಕ. ಆದ್ದರಿಂದ ನನ್ನ ರಥವನ್ನು ಸೇನೆಯೋರು ಉಭಯೋ ಮಧ್ಯೆ ರಥಂ ಸ್ಥಾಪಯ, ಒಂದು ಬಾರಿ ಅಲ್ಲಿ ನನಗೆ ಕರ್ಕೊಂಡು ಹೋಗು. ಕೃಷ್ಣ ಹೀಗೆ ಮುಖ ನೋಡ್ತಾನೆ ಅರ್ಜುನನದ್ದು. ಅರ್ಜುನನ ಹುಬ್ಬು ಮೇಲೆ ಹೋಗಿರ್ತದೆ, ಮೀಸೆ ಹತ್ತಿರ ಕೈ ಬಂದಿರ್ತದೆ, ನನ್ನ ರಥ ಅಂತ ಒಂದು ಭಾವ ಇರ್ತದೆ. ಇದನ್ನು ಇಳಿಸದೇ ಹೋದರೆ ಈ ಕುರುಕ್ಷೇತ್ರ ಸರಿಯಾಗುವುದಿಲ್ಲ ಅಂತ ಶ್ರೀಕೃಷ್ಣನಿಗೆ ಗೊತ್ತಾಯಿತು. ಆ ಕೂಡಲೇ ರಥ ಓಡಿಸಿ ಆಯ್ತವ. ಇವಾಗ ಮುಂದುವರಿಸ್ತಾ ಇದ್ದಾನೆ. ಯಾಕೆ ಅಂತ ನೀನು ಕೇಳ್ಬೋದು, ಕಾರಣ ಕೊಡ್ತಾನೆ. ಕೃಷ್ಣ ಏನು ಕಾರಣ ಕೇಳಲೇ ಇಲ್ಲ. ಇವ ಕಾರಣ ಹೇಳ್ತಾನೆ ಇದ್ದಾನೆ. ರಥ ಹೋಗ್ತಾ ಇದೆ. ಯಾವದೇತಾನ್ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಯುದ್ಧೇ ಪ್ರಿಯ ಚಿಕೀರ್ಷವಃ. ಯಾರಿಗೆ? ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇ. ದುರ್ಬುದ್ಧಿಯಾದ ಧಾರ್ತರಾಷ್ಟ್ರನಿಗೆ ಯುದ್ಧದಲ್ಲಿ ಪ್ರೀತಿಗೊಳಿಸಬೇಕು ಅಂತ ಒಂದಷ್ಟು ಜನ ಎಲ್ಲೆಲ್ಲಿಂದಲೋ ಬಂದು ಯುದ್ಧ ಮಾಡುವುದಕ್ಕೆ ರಣಕ್ಷೇತ್ರದಲ್ಲಿ ಒಟ್ಟು ಸೇರಿದ್ದಾರಲ್ಲ, ಅವರನ್ನು ಒಂದು ಸಲ ನೋಡಬೇಕಾಗಿದೆ. ರಥವಂತೆಗೊಂಡೋಗಿ ಅಲ್ಲಿ ನಿಲ್ಲಿಸು. ದೇವರು ಹೇಳಿದ ಹಾಗೆ ನಾವು ಮಾಡುವುದು ಅನ್ನುವುದು ಒಂದು, ನಾವು ಹೇಳಿದ ಹಾಗೆ ದೇವರು ಮಾಡುವುದು ಅಂತ ಮತ್ತೊಂದು. ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯುವುದು ಹೇಗೆ ಅಂದರೆ, ನಾವು ಹೇಳಿದ ಹಾಗೆ ದೇವರು ನಡೆಸೋದು. ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೆ ದೊಡ್ಡ ಸಂಕಲ್ಪ ಮಾಡಿರ್ತೇವೆ, ಇಂಥದ್ದು ಸಿಗುವುದಕ್ಕೋಸ್ಕರ ಅಂತ ಜೊತೆಗೆ ಸೇರಿರ್ತದೆ. ಅದರ ನಂತರದಲ್ಲಿ ಇಂಥದ್ದು ಹೋಗುವುದಕ್ಕೋಸ್ಕರ ಅಂತ, ಏತತ್ ಪ್ರಾಪ್ತ್ಯರ್ಥಂ ಏತತ್ ನಿವೃತ್ತ್ಯರ್ಥಂ, ಇದು ಇಲ್ಲದೆ ನಮ್ಮ ಸಂಕಲ್ಪ ಇರುವುದಿಲ್ಲ. ಆ ನಿವೃತ್ತಿ ಪ್ರಾಪ್ತಿಯೆಲ್ಲ ನಾವೇ ಲೆಕ್ಕ ಹಾಕಿ ಇಷ್ಟು ಬೇಕು ಇಷ್ಟು ಬೇಡ ಅಂತ ತೀರ್ಮಾನ ಮಾಡಿ ಕರ್ಮಾನುಷ್ಠಾನ ಮಾಡ್ತೇವೆ. ನಾವು ಕೇಳಿದ್ದೇವೆ ಅಂತ ದೇವರು ಕೊಡ್ತಾರೆ. ಆಮೇಲೆ ನಮಗೆ ಅನಿಸುತ್ತೆ ಇದನ್ನು ಕೇಳಬಾರ್ದಿತ್ತು, ನಾನು ಹೋಗಿ ಇದನ್ನು ಕೇಳಿದೆ ಅಲ್ವಾ, ಬೇರೆ ನನಗೆ ಅದೆಲ್ಲ ನಿವೃತ್ತಿಯಾಗಬೇಕಾದದ್ದು, ಪಕ್ಕದ ಮನೆಯವರು ನಿವೃತ್ತಿಯಾದದ್ರಿಂದಲೇ ಸಮಸ್ಯೆ ಆದದ್ದು ಈಗ ಅಂತ ಆಮೇಲೆ ಅರ್ಥ ಆಗ್ಲಿಕ್ಕೆ ಶುರು ಆಯಿತು. ಅದರಲ್ಲಿ ಸೇರಿರ್ತಾನೆ, ಪಕ್ಕದ ಮನೆ ನಿವೃತ್ತಿ ಅರ್ಥ ಅಂತ ಒಂದು ಸೇರಿಸಿರ್ತಾನೆ. ಇಂಥದ್ದು ಯಾವ ಈತ ಆಲೋಚಿಸಿದ್ದೇನೇನಿರ್ತದೆ ಅದು ಅವನಿಗೆ ಒಳಿತಾಗ್ತದೆ ಅಂತ ತೀರ್ಮಾನ ಇಲ್ಲ. ಭಗವಂತ ನನ್ನ ಮೇಲೆ ಪ್ರೀತನಾಗಲಿ, ಇಷ್ಟು ಸಾಕು ನಾವು ಆಲೋಚನೆ ಮಾಡಿದರೆ. ಭಗವತ್ ಪ್ರೀತ್ಯರ್ಥಂ ಇದಂ ಕರ್ಮ ಕರಿಷ್ಯೆ. ದೇವರು ಪ್ರೀತನಾದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ. ಆ ಭಗವಂತ ಅನುಗ್ರಹೋನ್ಮುಖನಾದ ಅಂತಾದರೆ ಇವನಿಗೆ ಯಾವುದು ಬೇಕು ಅಂತ ಅವನಿಗೆ ಗೊತ್ತಿಲ್ವೇನು? ಯಾವುದು ಕೊಟ್ಟರೆ ಒಳಿತಾಗುತ್ತೆ ಅನ್ನೋದು ಸರ್ವಜ್ಞನಾದಂತಹ ಭಗವಂತನಿಗೆ ಗೊತ್ತಿಲ್ಲವೇ? ಆದ್ದರಿಂದ ಬೇಡುವೆನು ನಾನೊಂದ ಬೇಡತಕ್ಕುದ ದೇವ, ಅನ್ಯರನು ಬೇಡದಿಲೆ ಮಾಡೆನ್ನ ಹರಿಯೇ ಅಂತ ದಾಸರು ಕೇಳಿಕೊಳ್ಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ನನಗೆ ಬೇಕಾದ್ದು ಕೊಡ್ತಾನೆ ಅನ್ನುವ ದಾರ್ಢ್ಯದಿಂದ ನಾವು ದೇವರ ಹತ್ರ ಏನಿದ್ರೂ ನೀನು ಪ್ರೀತನಾಗು ಅನ್ನುವ ದೃಷ್ಟಿಯಿಂದ ಅವನ ಆದೇಶ ರೂಪವಾದ ಕರ್ಮಗಳನ್ನು ಮಾಡಬೇಕೇ ಹೊರತು ಅವನಲ್ಲೇ ಆದೇಶ ಮಾಡಿ ಅದನ್ನು ಕೊಡು ಇದು ಕೊಡು ಅಂತ ಅವನಲ್ಲೇ ಆದೇಶಿಸುವುದಲ್ಲ. ಆದರೆ ಜೀವ ಸ್ವಭಾವ ಹೀಗಿದೆ, ಅದನ್ನು ಈ ಭಗವದ್ಗೀತೆ ಪ್ರತಿನಿಧಿಸ್ತದೆ. ಇಡೀ ಭಗವದ್ಗೀತೆಯಲ್ಲಿರುವುದಿಷ್ಟೇ. ಅರ್ಜುನ ನಮ್ಮ ಪ್ರತಿನಿಧಿಯಾಗಿ ನಿಲ್ತಾನೆ. ಅವನು ಏನೇನನ್ನು ಪ್ರಶ್ನಿಸ್ತಾನೆ, ಏನೇನೋ ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳು ಬರ್ತವೆ, ಅವೆಲ್ಲವೂ ಕೂಡ ಒಂದು ಪರಿಧಿಯ ಒಳಗಿನ ಪ್ರಶ್ನೆಗಳು, ಒಂದು ಚೌಕಟ್ಟಿನ ಒಳಗಿದ್ದು ನಾನು ನನ್ನದು ಇಷ್ಟರಲ್ಲಿರತಕ್ಕಂತಹ ಪ್ರಶ್ನೆಗಳು. ಶ್ರೀಕೃಷ್ಣ ಉತ್ತರ ಕೊಡುವುದು ಅವನ ಶರೀರದಲ್ಲಿ ಮಾತ್ರ ಇರುವುದಲ್ಲ, ಆ ಕಡೆಯ ಶತ್ರುಗಳ ಮನಸ್ಸಿನಲ್ಲೂ ಅವರ ಶರೀರದಲ್ಲೂ ಇರುವವ. ಅವನಿಗೆ ಇದೊಂದೇ ರಥ ಅಲ್ಲ, ಅವನಿಗೆ ಎಲ್ಲವೂ ರಥ. ಅವ ಸರ್ವರಥದಲ್ಲೂ ಸರ್ವ ಸಮಾನನಾದಂತಹ ಸಾರಥಿಯಾಗಿದ್ದಾನೆ. ಈ ರಥದಲ್ಲಿ ಕಾಣಿಸುವ ಸಾರಥಿಯಾಗಿದ್ದಾನೆ. ಸರ್ವರಲ್ಲೂ ನಿಂತವ, ಅಲ್ಲಿ ಮಾತ್ರ ಅಲ್ಲ, ಕುರುಕ್ಷೇತ್ರದ ಹೊರಗೂ ತುಂಬಿದವ, ಬ್ರಹ್ಮಾಂಡದ ಬಹಿರಪಿ ಅಂಡಂತ ಅಂಡದ ಹೊರಗೂ ತುಂಬಿರತಕ್ಕಂತಹ ಆ ಪರಮಶಕ್ತಿ ಅದು ಎಲ್ಲವನ್ನೂ ದೃಷ್ಟೀಕರಿಸಿ ಉತ್ತರ ಕೊಡ್ತದೆ. ಮನುಷ್ಯ ಪುಟ್ಟದಾಗಿ ತನ್ನದ್ದಾದ ಒಂದು ಕಪ್ಪೆಯ ಕೂಪ ಮಂಡೂಕ ಅಂತ ತನ್ನದ್ದಾದ ಎಷ್ಟು ಬಾವಿ ಇದೆ ಅದಷ್ಟೇ ನನ್ನದು ಅಂತ ಭಾವಿಸಿಕೊಂಡು ಮನುಷ್ಯ ಚಿಂತನೆ ಮಾಡಿ ಪ್ರಶ್ನಿಸಿದರೆ ಶ್ರೀಕೃಷ್ಣ ವಿಶಾಲವಾದ ದೃಷ್ಟಿಕೋನದಲ್ಲಿ ಉತ್ತರ ಕೊಡ್ತಾನೆ. ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ ಇಷ್ಟು. ವಿಶಾಲವಾಗಿ ಚಿಂತಿಸಿದಾಗ ಮನುಷ್ಯನ ತಲೆಯ ಮೇಲೆ ಯಾವ ಭಾರವೂ ಇಲ್ಲ. ಪುಟ್ಟದಾಗಿ ಆಲೋಚಿಸಿದರೆ ಅವ ಬದುಕುವುದೇ ಕಷ್ಟ. ವಿಶಾಲ ಚಿಂತನೆಯನ್ನು ಬೆಳೆಸಿಕೊಂಡಾಗ ಮನುಷ್ಯನಿಗೆ ಯಾವ ಸಮಸ್ಯೆಯೂ ಸಮಸ್ಯೆ ಅಲ್ಲ ಅನ್ನೋದು ಒಟ್ಟು ಭಗವದ್ಗೀತೆಯ ಸಾರ. ಹಾಗಾಗಿ ರಥವನ್ನು ಹೋಗಿ ನಿಲ್ಲಿಸಿ ಅರ್ಜುನನ ಮುಖ ನೋಡು ಅಂತ ಹೇಳಿದ. ಯಾರನ್ನು ನೋಡಬೇಕು? ಇಲ್ಲಿ ನಿನ್ನವರೆಲ್ಲ ಸೇರಿದ್ದಾರಲ್ವ, ನೋಡು ಅಂತ. ಇದು ಬೇಕಿರಲಿಲ್ಲ ಕೃಷ್ಣನಿಗೆ. ಕೃಷ್ಣ ಏನು ಹೇಳ್ಬೋದಿತ್ತು? ನಿನ್ನ ಶತ್ರುಗಳಿದ್ದಾರೆ ನೋಡು, ನಿನ್ನನ್ನು ಕೊಲ್ಲುವುದಕ್ಕೆ ನಿಂತಿದ್ದಾರೆ, ಅವರನ್ನೆಲ್ಲ ನೋಡು ಅಂತ ಹೇಳ್ಬೋದಿತ್ತು. ಹಾಗೆ ಹೇಳುವುದಿಲ್ಲ. ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್ ಇತಿ ಅಂತ ಅವನ ವಂಶದ ಹೆಸರು ಹಿಡಿದು ಹೇಳ್ತಾನೆ. ಓ ಪಾರ್ಥ ನೋಡು, ಸಮವೇತಾನ್ ಕುರೂನ್. ಕುರು ಅಂತ ಹೇಳಿದರೆ ಇವನದ್ದೇ ವಂಶ ಅದು.
ನಿನ್ನ ವಂಶದವರು, ನಿನ್ನ ಹಿರಿಯರು, ನಿನ್ನ ಕಿರಿಯರು ಎಲ್ಲರೂ ಸೇರಿದ್ದಾರೆ ನೋಡು, ಒಂದು ಸಲ ನೋಡು. ನಿನ್ನಲ್ಲಿ ಸಾಯುವುದಕ್ಕೋಸ್ಕರ ಬಂದು ಸೇರಿದವರು. ಇಷ್ಟು ಈ ಕುರು ಅಂತ ಶಬ್ದ ಬಂತಲ್ಲ, ನಮ್ಮ ವಂಶದವರು ಅಂತ ಬಂದ ಕೂಡಲೇ ಕೃಷ್ಣ ಮೊದಲು ಎದ್ದು ನಿಂತು ಒಂದು ಸಲ ಆ ಕಡೆ ಈ ಕಡೆ ನೋಡ್ತಾನೆ. ಆ ಇಡೀ ಸೇನೆ ಕೊನೆ ತನಕ, ಮೊದಲೇ ಈ ರಥ ದೊಡ್ಡದಂತೆ, ಮಹತಿಸ್ಯಂದನೇ ಸ್ಥಿತವು ಅಂತ ಬಂತು ಹಿಂದೆ. ದೊಡ್ಡದು ಎಷ್ಟು ಅಂತೇಳಿದರೆ ಅಲ್ಲಿ ಇಡೀ ಕುರು ಮತ್ತು ಪಾಂಡವ ಸೇನೆಯಲ್ಲಿ ಇಷ್ಟು ದೊಡ್ಡ ರಥ ಮತ್ತೊಂದಿರಲಿಲ್ಲ. ಆದರೆ ಇವರ ರಥಕ್ಕಿಂತ ಎತ್ತರದ್ದಾದ ಕೆಲವು ಆನೆಗಳಿದ್ದವು. ಅಂಥದ್ರಲ್ಲಿ ಒಂದು ಭಗದತ್ತ ಅಂತ ಹೇಳ್ತಕ್ಕಂಥ ನರಕಾಸುರನ ಮಗ, ಅವನ ಆನೆ, ಅದು ಇವನ ರಥಕ್ಕಿಂತ ಎತ್ತರದಲ್ಲಿದ್ದಂತೆವ. ಅದು ಬಿಟ್ಟರೆ ಎಲ್ಲವೂ ಕೂಡ ಇವನ ರಥಕ್ಕಿಂತ ಕೆಳಗೆ ಇರುವುದು. ಅಷ್ಟು ದೊಡ್ಡದ್ದಾದಂತಹ ರಥದಲ್ಲಿದ್ದಂತಹ ಈ ಕೃಷ್ಣ ತಾನು ಒಮ್ಮೆ ಸಾರಥಿಯ ಜಾಗದಲ್ಲಿ ನಿಂತು ತನ್ನ ಪಾದದ ಬೆರಳಿನ ತುದಿಯನ್ನು ಮಾತ್ರ ಕೆಳಗೆ ಮಾಡಿ ಹೀಗೆ ಎದ್ದು ನಿಂತು ಇಡೀ ಸೇನೆಯನ್ನು, ಬರೀ ಉತ್ತರದ ಆ ಕಡೆಯ ಸೇನೆ ಮಾತ್ರ ಅಲ್ಲ, ಈ ಕಡೆಯ ಸೇನೆ ಎಲ್ಲವನ್ನು ಒಂದು ಸಲ ನೋಡಿ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರು ಅಂತ ಹೇಳಿದ. ಇಲ್ಲಿ ಕೃಷ್ಣ ಯಾಕೆ ನೋಡಿದ ಅಂತ ಅರ್ಜುನನಿಗೂ ಗೊತ್ತಾಗಲಿಲ್ಲ, ಆ ಕಡೆ ಸೇನೆಯಲ್ಲಿದ್ದವರಿಗೋ ಈ ಕಡೆ ಸೇನೆಯಲ್ಲಿದ್ದವರಿಗೂ ಗೊತ್ತಾಗಲಿಲ್ಲ. ಒಮ್ಮೆ ನಮ್ಮನ್ನೆಲ್ಲ ಕೃಷ್ಣ ನೋಡಿದ ಅಲ್ವಾ, ಒಂದು ಅಟೆಂಡೆನ್ಸ್ ಕೊಟ್ಟ ಹಾಗೆ ಆಯಿತು ಅಂತ ಅಂದ್ಕೊಂಡ್ರಿ ಎಲ್ಲರೂ. ಆದರೆ ಕೃಷ್ಣ ನೋಡಿದ್ದು ಯಾಕೆ ಅಂತೇಳಿದರೆ ಅವರದ್ದೆಲ್ಲ ಆಯುಷ್ಯವನ್ನು ಹೀರುವುದಕ್ಕೋಸ್ಕರ ಅಂತ ಕೊನೆಗೆ ಭೀಷ್ಮಾಚಾರ್ಯರು ಭೀಷ್ಮಸ್ತವ ರಾಜದಲ್ಲಿ ಹೇಳುವಾಗ ಅರ್ಥ ಆಯಿತು. ಅವನು ದರ್ಶನ ಮಾತ್ರದಿಂದ ಅವರೆಲ್ಲರ ಆಯುಷ್ಯವನ್ನು ತೆಗೆದು ಮಮೈವೈತೆ ನಿಹತಃ ಪೂರ್ವಮೇವ ಅಂತ ಮುಂದೆ ಹೇಳಬೇಕು. ನಾನು ಎಲ್ಲರನ್ನೂ ಸಾಯಿಸಿ ಆಗಿದೆ ಅರ್ಜುನ, ನೀನು ಸುಮ್ಮನೆ ಬಾಣ ಹೊಡೆದರೆ ಆಯಿತು, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಅಂತ ಹೇಳಬೇಕು. ಅದಕ್ಕೋಸ್ಕರ ಎಲ್ಲರ ಆಯುಷ್ಯ ಹೀರುವುದಕ್ಕೋಸ್ಕರ ನೋಡಿದಂತೆ. ಭಗವಂತನ ಕಣ್ಣು ಅದು ಆಯುಷ್ಯವನ್ನು ಕೊಡುವಂಥದ್ದು, ಆಯುಷ್ಯವನ್ನು ತೆಗೆಯುವಂಥದ್ದು. ಅದಕ್ಕೋಸ್ಕರ ಆಯುಧ ಅಂತ ಹೆಸರು. ಭಗವಂತನಿಗೆ ಆಯುಧ ಅಂತ ಕೈಯಲ್ಲಿ ಸುದರ್ಶನ ಚಕ್ರವೇ ಬೇಕು ಅಂತಿಲ್ಲ. ಅವನಿಗೆ ಉಗುರು ಆಯುಧವಾಗ್ತದೆ, ಕಣ್ಣು ಆಯುಧವಾಗ್ತದೆ. ಆಯುಧ ಅಂದರೆ ಆಯುಷ್ಯಂ ಧಾರಯತೀತಿ ಆಯುಧಂ, ಮತ್ತೊಬ್ಬರಿಗೆ ಆಯುಷ್ಯವನ್ನು ತುಂಬಿಸುವಂಥದ್ದಕ್ಕೂ ಆಯುಧ ಅಂತ ಹೆಸರು. ಆಯುಹು ದ್ಯತಿ ಅತಿಶಯೇನೇತಿ ಆಯುಧಂ, ಇನ್ನೊಬ್ಬರ ಆಯುಷ್ಯವನ್ನು ಕತ್ತರಿಸುವಂಥದ್ದಕ್ಕೂ ಆಯುಧ ಅಂತಲೇ ಹೆಸರು. ಶತ್ರುಗಳನ್ನು ಸದೆಬಡಿದು ಇಷ್ಟರನ್ನು ರಕ್ಷಿಸುವ ಕಾರಣದಿಂದ ಅದಕ್ಕೆ ಆಯುಧ ಅಂತ ಹೆಸರು. ಭಗವಂತನಿಗೆ ಸರ್ವಪ್ರಹರಣಾಯುಧ ಅಂತ ಹೆಸರು. ಅವನಿಗೆ ಅದೇ ಇದೇ ಆಗಬೇಕು ಅಂತಿಲ್ಲ, ಅವನ ಇಂದ್ರಿಯವೂ ಕೂಡ ಪ್ರಹರಣ ಆಗ್ತದೆ, ಸರ್ವವೂ ಅವನಿಗೆ ಆಯುಧವಾಗ್ತದೆ. ಆದ್ದರಿಂದ ಅವ ಕಣ್ಣಿನಿಂದ ಆಯುಷ್ಯ ತುಂಬ ಬಲ್ಲ. ನಮಗೆ ಕ್ಷೀರಸಾಗರ ಮಥನ ಕಾಲದಲ್ಲಿ ಗೊತ್ತಾಗ್ತದೆ. ಒಂದು ದೊಡ್ಡ ಮಂದರಾದ್ರಿಯನ್ನು ತರಬೇಕಿರ್ತದೆ ಕ್ಷೀರಸಾಗರ ಮಥನಕ್ಕೋಸ್ಕರ. ಮಂದರ ಪರ್ವತ ತರುವುದಕ್ಕೆ ಅಂತೇಳಿ ವ್ಯವಸ್ಥೆ ಎಲ್ಲ ಆಯಿತು. ಎತ್ತುವುದಕ್ಕೆ ಆಗಲಿಲ್ಲ ಪರ್ವತವನ್ನು. ಮಂದರ ಪರ್ವತ ಇರುವುದು ಎಲ್ಲಿ? ಮೇರು ಪರ್ವತಕ್ಕೆ ಆತಿಕೊಂಡಿರುವಂಥದ್ದು, ಅದಕ್ಕೆ ಅವಷ್ಟಂಬ ಪರ್ವತ ಅಂತ ಹೆಸರು. ಮೊನ್ನೆ ಭೂಮಿ ಪರ್ವದಲ್ಲಿ ನಾವು ಕೇಳಿದ್ದೇವೆ ಮಧ್ಯದಲ್ಲಿ ಮೇರು ಇದೆ ಅಂದರೆ ಕ್ಷೀರಸಾಗರ ಎಲ್ಲಿದೆ, ಮೇರು ಎಲ್ಲಿದೆ? ಕ್ಷೀರಸಾಗರ 6ನೆಯ ಸಾಗರ ಇರುವುದು, ಮೇರು ಇರುವುದು ಮಧ್ಯದಲ್ಲಿರುವ ಜಂಬೂದ್ವೀಪದಲ್ಲಿ. ನಮ್ಮ ಲೆಕ್ಕಾಚಾರದ ಪ್ರಕಾರ ಅಷ್ಟು ದೂರಕ್ಕೆ ಯಾರಾದರೂ ತೆಗೆದುಕೊಂಡು ಹೋಗುವುದಕ್ಕೆ ಸಾಧ್ಯ ಉಂಟು? ಅಸಾಧ್ಯ. ದೇವತೆಗಳು ಬಂದು ಮೇರು ಪರ್ವತಕ್ಕೆ ಆತುಕೊಂಡಿರತಕ್ಕಂತಹ ಬಂಗಾರದ ಪರ್ವತವನ್ನು ತಾವು ಅಲುಗಾಡಿಸಿದರೂ ಆಗಲಿಲ್ಲ. ಕೊನೆಗೆ ಭಗವಂತ ಗರುಡನನ್ನು ಕರೆದು ಗರುಡನ ರೆಕ್ಕೆಯ ಗಾಳಿಯಿಂದ ಅದನ್ನು ಎಬ್ಬಿಸಿದಂತೆ. ಎಬ್ಬಿಸಿದ ಮೇಲೆ ಗರುಡನ ಮೇಲೆ ಎತ್ತಿಟ್ಟ ತಾನೇ ಎತ್ತಿಟ್ಟು ಅದನ್ನು ಗರುಡನ ಮೂಲಕ ಅಲ್ಲಿಗೆ ಹಾರಿಸುವ ಕೆಲಸ ಮಾಡಿದರೆ, ಈ ದೇವತೆಗಳ ಜೊತೆಗೆ ಬಂದಿದ್ದ ಅಸುರರು ಹೇಳ್ತಾರೆ, ಏನು ದೊಡ್ಡ ವಿಷಯ ಇಲ್ಲ ಇದು, ನಾವು ಎತ್ತುಕೊಂಡು ಹೋಗ್ಬೋದಿತ್ತು, ಗರುಡನಿಗೆ ಒಂದು ಅವಕಾಶ ಕೊಡುವ ಅಂತ ಕೊಟ್ಟದ್ದು. ಸ್ವಲ್ಪ ನಮ್ಮ ಹಾಗೆ ಇದ್ದಾರೆ ಈ ಅಸುರರು. ಹೇಳಿದ್ದು ಒಂದು ಗರುಡ ಎತ್ತಿಕೊಂಡು ಹೋಗಲಿ ಪರವಾಗಿಲ್ಲ, ನಮಗೇನು ಅಸಾಧ್ಯ ಏನಲ್ಲ. ಇದನ್ನು ಗರುಡ ಕೇಳಿಸಿಕೊಂಡು ಭಗವಂತನ ಮುಖ ನೋಡಿದ. ಭಗವಂತ ಮೆಲ್ಲ ಇಳಿಸು, ನೋಡು ಅವರೊಂದು ಸ್ವಲ್ಪ ಆದರೂ ಅವರಿಗೆ ಸೇವೆ ಮಾಡುವುದಕ್ಕೆ ಅವಕಾಶ ಕೊಡುವ. ಕೆಳಗೆ ಇಳಿಸಿದ ಕೂಡಲೇ ನಾವೆತ್ತುವುದು ಬಂದರು. ಅಸುರರಿಗೆ ಮಾತ್ರ ಎತ್ತುವುದಕ್ಕಾಗಲಿಲ್ಲ. ದೇವತೆಗಳು ನಾವು ಸೇರ್ತೇವೆ ಅಂತ ಹೇಳಿದರು. ಆ ಕಡೆ ಈ ಕಡೆ ದೇವತೆಗಳು ಅಸುರರು ಸೇರಿ ಎತ್ತಿದ್ರಂತೆ. ಎತ್ತಿ ಒಂದಿಷ್ಟು ಜನ ಭುಜಕ್ಕೆ ಎಲ್ಲ ಕೊಟ್ಟರು. ಇನ್ನು ಉಳಿದವರು ಈ ಭುಜಕ್ಕೆ ಕೊಟ್ಟವರನ್ನು ಹಿಡ್ಕೊಂಡು ದೂರದಲ್ಲಿ ನಿಂತರು, ಕೆಳಗೆ ಬಿದ್ದರೆ ನಮ್ಮ ಕಾಲ ಅಪ್ಪಚ್ಚ ಆಗಬಾರ್ದು ಅಂತ. ಒಂದಷ್ಟು ದೂರ ತೆಗೆದುಕೊಂಡು ಹೋದಾಗ ಪಟ್ಟು ಅಂತ ಬಿತ್ತಂತೆ, ಭಾರ ಎತ್ತುವುದಕ್ಕಾಗದೆ. ಅದರ ಅಡಿಯಲ್ಲಿ ಸಾವಿರಾರು ದೇವತೆಗಳು ರಕ್ಕಸರು ಎಲ್ಲ ಅಪ್ಪಚ್ಚಿಯಾಗಿದ್ದಾರೆ. ಒಂದಷ್ಟು ಜನರ ಕಾಲು ಸಿಕ್ಕಾಕೊಂಡಿದೆ, ಕೆಲವರ ತಲೆ ಒಳಗಿದೆ, ಕಾಲು ಹೊರಗಿದೆ. ಹೀಗೆಲ್ಲ ಆಗಿ ಫಜೀತಿಯಾಗಿ ಹೋಯಿತು. ಕಾಲು ಮಾತ್ರ ಸಿಕ್ಕಿಕೊಂಡು ತಲೆ ಹೊರಗಿದ್ದವರು ಕೂಗಿಕೊಂಡ್ರು, ಭಗವಂತ ರಕ್ಷಿಸು ಅಂತ. ಭಗವಂತ ಗರುಡನ ಹತ್ರ ಹೇಳಿದ ಎಬ್ಬಿಸು ಅಂತ. ಗರುಡ ರೆಕ್ಕೆಯಲ್ಲಿ ಗಾಳಿ ಹಾಕಿ ಅದನ್ನು ಎಬ್ಬಿಸಿ ಹಾಗೆ ಹಾರಿಸಿ ತನ್ನ ಮೇಲೆ ಹಾಕಿಸಿಕೊಂಡ. ಆಗ ಭಗವಂತ ತನ್ನ ಅಮೃತಮಯವಾದ ಕಣ್ಣಿನಿಂದ ಪುಡಿಯಾದವರನ್ನೆಲ್ಲ ನೋಡಿದಂತೆ. ನೋಡಿದವರೆಲ್ಲ ಸರಿಯಾದರಂತೆ. ಯಾವ ವ್ಯತ್ಯಾಸವು ಸಂಜೀವಿನಿ ದೃಷ್ಟಿ ಅಂತ ಇದಕ್ಕೆ ಹೆಸರು. ಭಗವಂತನ ಕಣ್ಣು ಆಯುಷ್ಯವನ್ನು ಕೊಡ್ತದೆ,
ಆಯುಷ್ಯವನ್ನು ತೆಗೀತದೆ. ಇಲ್ಲಿ ತಾನು ರಥದಲ್ಲಿ ಎದ್ದು ತುದಿ ಕಾಲಿನಲ್ಲಿ ನಿಂತು ಎರಡೂ ಸೇನೆಯನ್ನು ಒಂದು ಬಾರಿ ನೋಡಿ ಅವರೆಲ್ಲರ ಆಯುಷ್ಯವನ್ನು ಕೀಳುವ ಕೆಲಸವನ್ನು ಭಗವಂತ ತನ್ನ ಕಣ್ಣಿನಿಂದ ಮಾಡಿದ್ದಾನೆ. ಕುರುಕ್ಷೇತ್ರದ ಉದ್ದೇಶವೇ ಅದು ಇದೆ. ಈಗ ಅರ್ಜುನನ ಸರದಿ. ಕೃಷ್ಣ ಸುಮ್ಮನೆ ಕೂತ. ನೋಡು, ಈಗ ಅರ್ಜುನನ ನಾಟಕ ನೋಡಬೇಕು ಅಂತ ಸುಮ್ಮನೆ ಕೂತಿದ್ದಾನೆ. ಅರ್ಜುನ ನೋಡಿದ, ತುಟಿ ಒಣಗುವುದಕ್ಕೆ ಪ್ರಾರಂಭವಾಯಿತು, ಕಣ್ಣಿನಲ್ಲಿ ಸ್ವಲ್ಪ ನೀರು ಸುರಿಯುವುದಕ್ಕೆ ಪ್ರಾರಂಭ ಆಯಿತು, ಮೈಯಲ್ಲಿ ಬೆವತು ಹೋದ, ಕೈಯಲ್ಲಿದ್ದಂತಹ ಗಾಂಡೀವ ನಡುಗುತ್ತಾ ಇದೆ. ಗಾಂಡೀವ ಯಾಕೆ ನಡುಗ್ತದೆ ಅಂತ ಆ ಕಡೆ ನೋಡಿದರೆ ಆತನ ಮೈಯೂ ನಡುಗುವುದಕ್ಕೆ ಪ್ರಾರಂಭ ಆಗಿದೆ. ಕೃಷ್ಣ ಸುಮ್ಮನೆ ಕೂತಿದ್ದಾನೆ. ಏನು ಅವನದ್ದು ಯಾಕೆ ಹಾಗಾಯಿತು ಏನು ಕೇಳ್ತಾ ಇಲ್ಲ. ಇವನೇ ಮಾತಾಡುವುದಕ್ಕೆ ಶುರು ಮಾಡಿದ ಅರ್ಜುನ ಮಾತಾಡಿದ್ದೇನು, ನನಗೆ ಯುದ್ಧ ಬೇಡ, ನಾನು ಬೇಕಾದರೆ ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ, ಯುದ್ಧ ಬೇಕಾದವರು ಬೇಕಾದರೆ ಯುದ್ಧ ಮಾಡಿಕೊಳ್ಳಿ, ಆದರೆ ನಾನು ಯುದ್ಧ ಮಾಡದೆ ಹೋದರೆ ಯಾರೂ ಯುದ್ಧ ಮಾಡುವುದಿಲ್ಲ, ಒಟ್ಟು ಯುದ್ಧ ನಿಲ್ತದೆ, ನನ್ನಿಂದಾಗಿ ಯುದ್ಧ ನಿಂತರೆ ಅದಕ್ಕಿಂತ ದೊಡ್ಡ ಪುಣ್ಯ ನನಗೆ ಮತ್ತೊಂದಿಲ್ಲ, ನಾನು ಈಗ ಹೊರಡುವುದೇ ಕಾಡಿಗೆ ಅಂತ ಇದಿಷ್ಟೇ ಅವ ಮಾತಾಡಿತ್ತು. ಆದರೆ ಅದನ್ನು ಮಾತಾಡುವಾಗ ಭಾರಿ ಬುದ್ಧಿವಂತಿಕೆಯಿಂದ ಮಾತಾಡಿದ. ಆ ಬುದ್ಧಿವಂತಿಕೆಯೇ ಸಮಸ್ಯೆ. ಮಾನವನ ಕೆಲಸಗಳಲ್ಲಿ ಅವನೊಂದು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ತಾನೆ, ಅಥವಾ ಇದನ್ನು ಮಾಡಬಾರ್ದು ಅಂತ ಒಂದು ತೀರ್ಮಾನ ಮಾಡ್ತಾನೆ. ತಾನು ನಿರ್ಧರಿಸಿದ ವಿಷಯದ ಬಗ್ಗೆ ಆತ ತರ್ಕವನ್ನು ಮುಂದಿಡ್ತಾನೆ. ಈ ತರ್ಕ ಅದು ಅವನ ತೀರ್ಮಾನ ಏನುಂಟು ಅದನ್ನು ಸಮರ್ಥಿಸುವುದಕ್ಕೋಸ್ಕರ ಅವನೇ ಹುಟ್ಟಿಸಿಕೊಂಡಂತಹ ತರ್ಕಗಳು. ಆ ತರ್ಕ ಗಟ್ಟಿಯಾಗಿ ನಿಲ್ಲುವಂತಹ ಯಾವುದೇ ಹುರುಳು ಇಲ್ಲದೆ ಇದ್ದಂತಹ ತರ್ಕಗಳಿರ್ತವೆ. ಆದರೆ ತಾನು ಮಾಡಿದ್ದು ಸರಿ, ನಾನು ಮಾಡಬೇಕಾದದ್ದು ಸರಿ ಅಂತ ನಿರ್ಧರಿಸುವುದಕ್ಕೆ ಮಾತ್ರ ರೂಢಿಸಿಕೊಂಡದ್ದು. ಅದು ಕೆಟ್ಟ ಕೆಲಸವೇ ಆಗಲಿ ಒಳ್ಳೆಯ ಕೆಲಸವೇ ಆಗಲಿ. ಒಬ್ಬ 10 ವರ್ಷ ಜೈಲಲ್ಲಿದ್ದು ಹೊರಗೆ ಬಂದರೂ ಕೂಡ ಅವರೆಲ್ಲ ನ್ಯಾಯವಾದಿಗಳು, ನಮ್ಮ ಲಾಯರೆಲ್ಲ ಸರಿ ಇಲ್ಲ, ಇಲ್ಲಿ ಹೋದರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದು ಜೈಲಿಗೆ ಹಾಕಿದ್ರು ಅಂತ ಅವನು ತಾನು ಮಾಡಿದ್ದು ತಪ್ಪು ಅಂತ ಹೇಳಿಕೊಂಡು ಯಾವತ್ತೂ ಜೈಲಿನಲ್ಲೂ ಹೊರಗೆ ಬರುವುದಿಲ್ಲ. ಪ್ರತಿಯೊಬ್ಬ ಮಾಡಿದ್ದರ ಹಿನ್ನೆಲೆಯಲ್ಲಿ ಇದು ಸರಿ ಅಂತ ಹೇಳುವುದಕ್ಕೆ ಅವನಲ್ಲಿ ಒಂದು ತರ್ಕ ಇರ್ತದೆ. ನೀವು ಯಕ್ಷಗಾನ ತಾಳಮದ್ದಲೆ ಕೇಳಿದರೆ ನಿಮ್ಗೆ ಗೊತ್ತಾಗ್ತದೆ. ಕೊನೆಗೆ ಕೆಲವೊಂದು ಸಲ ದುರ್ಯೋಧನ ಮತ್ತು ಧರ್ಮರಾಜ ಇಬ್ಬರು ಮಾತಾಡಿ ಎದ್ದಾಗ ಧರ್ಮರಾಜ ಎಷ್ಟು ತಪ್ಪು ಮಾಡ್ತಾ ಇದ್ದಾನೆ, ದುರ್ಯೋಧನನೇ ಸರಿ ಮಾಡಿದ್ದು ನಿಮಗೆ ಅನಿಸುತ್ತೆ. ಯಾಕಂದರೆ ಅವನು ಮಾಡಿದ್ದಕ್ಕೆ ಅಷ್ಟು ತರ್ಕ ಇರ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಮಾಡಿದಂತಹ ವಿಷಯದ ಹಿಂದೆ ಒಂದು ತರ್ಕ. ಆದರೆ ಆ ತರ್ಕವನ್ನು ವಿಚಾರ ಮಾಡುವಾಗ ವ್ಯಕ್ತಿಗತವಾದ ಸ್ವಾರ್ಥ ಪರಿಧಿಯಲ್ಲಿ ಚಿಂತಿಸುವುದಲ್ಲ, ಲೋಕ ಪರಿಧಿಯಲ್ಲಿ ಚಿಂತಿಸಬೇಕು. ಕೃಷ್ಣ ಹೇಳುವುದು ಅದನ್ನು. ನಾವು ತರ್ಕ ಮಾಡುವಂಥದ್ದು ನಮ್ಮ ಪರಿಧಿಯಲ್ಲಿ ಇರ್ತದೆ. ಅರ್ಜುನ ಮಾಡಿದ ತರ್ಕ ಇಷ್ಟೇ. ಅವ 3 ಕಾರಣಗಳನ್ನು ಪ್ರಮುಖವಾಗಿ ಕೊಡ್ತಾನೆ. ಒಟ್ಟು 7 ಕಾರಣ ಕೊಡ್ತಾನೆ ಯುದ್ಧ ಬೇಡ ಅನ್ನೋದಕ್ಕೆ. ಪ್ರಧಾನವಾದ 3 ಕಾರಣ ಏನು ಗೊತ್ತು? ಒಂದು, ನಾನು ಯುದ್ಧ ಮಾಡಿದರೆ 3 ಪ್ರಯೋಜನ ಅಲ್ವಾ. ಒಂದು, ಇಲ್ಲಿ ಬದುಕಿರುವಾಗ ಚೆನ್ನಾಗಿ ಬದುಕಬೇಕು, ಅದಕ್ಕೋಸ್ಕರ ಮಾಡಬೇಕು ಯುದ್ಧ. ಅಥವಾ ಸತ್ತ ಮೇಲೆ ಚೆನ್ನಾಗಿರಬೇಕು, ಅದಕ್ಕೋಸ್ಕರ ಯುದ್ಧ ಮಾಡಬೇಕು. ಇಲ್ಲ 3ನೇ ಕಾರಣ, ಇಲ್ಲೂ ಹಾಳಾಗಿ ಹೋಗಲಿ, ಸತ್ತ ಮೇಲೆಯೂ ನರಕವೇ ಸಿಗಲಿ ಪರವಾಗಿಲ್ಲ, ಆದರೂ ನಾನು ಮಾಡಿದ ಯುದ್ಧದಿಂದ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅಂತಾದರೆ ನಾನು ನರಕಕ್ಕೆ ಹೋದರೂ ತೊಂದರೆ ಇಲ್ಲ. ಅಥವಾ ನನ್ನ ಅಜ್ಜಂದಿರು ಅಪ್ಪಂದಿರು ಚೆನ್ನಾಗಿರ್ತಾರೆ ಅಂತಾದರೆ ನಾನು ಏನಾದರೂ ತೊಂದರೆ ಇಲ್ಲ. ಒಟ್ಟು ನಮ್ಮ ಕುಟುಂಬಕ್ಕೆ ಒಳಿತಾಗ್ತದೆ ಅನ್ನುವ ಕಾರಣದಿಂದ ಸರ್ವಸಂತ್ಯಾಗ ಮಾಡಿ ನಾನು ಯುದ್ಧ ಮಾಡಬೇಕು. ಅಥವಾ ನನ್ನ ಐಹಿಕ ಅಥವಾ ಪಾರತ್ರಿಕ ಶ್ರೇಯಸ್ಸಿಗೋಸ್ಕರ ನಾನು ಮಾಡಬೇಕು. ಈ 3 ಕಾರಣವೂ ಇಲ್ಲ ಈ ಯುದ್ಧದಲ್ಲಿ. 3 ಕೂಡ ಅನರ್ಥವೇ. ಈ ಯುದ್ಧ ಮಾಡುವುದು ಯಾಕೆ? ರಾಜ್ಯಕ್ಕೋಸ್ಕರ. ಯುದ್ಧದಿಂದ ರಾಜ್ಯ ಸಿಗ್ತದೆ. ರಾಜ್ಯ ಯಾಕೆ ಬೇಕು ನಮಗೆ? ನಾವು ಚೆನ್ನಾಗಿ ರಾಜ್ಯಭಾರ ಮಾಡಬೇಕು. ಅದನ್ನು ನೋಡಿ ನಮ್ಮ ಹಿರಿಯರು ನಮಗೆ ಆಶೀರ್ವಾದ ಮಾಡಬೇಕು, ಮಕ್ಕಳೇ ಎಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದೀರಿ. ಆದರೆ ಯಾರಿಗೋಸ್ಕರ ನಾವು ಈ ರಾಜ್ಯ ಪಡಿಬೇಕು? ಅವರೆಲ್ಲ ನನ್ನ ಮುಂದೆ ತೇ ಅವಸ್ಥಿತಾ, ಅವರೆಲ್ಲ ನನ್ನ ಮುಂದೆ ನಿಂತಿದ್ದಾರಲ್ಲ, ಇವರನ್ನೆಲ್ಲ ಕೊಂದು ಅವರ ರಕ್ತದಿಂದ ಒದ್ದೆಯಾದ ಈ ಭೂಮಿಯಲ್ಲಿ ನಾವು ರಾಜ್ಯವಾಳಿದರೆ ಯಾರಿಗೋಸ್ಕರ ರಾಜ್ಯ ಆಳಬೇಕು ನಾವು? ಅಥವಾ ಈ ರಾಜ್ಯವನ್ನು ಆಳುವುದಕ್ಕೆ ಪ್ರಜೆಗಳು ಅಂತಂದರೆ ಯಾರು? ನಮಗೆ ಆಪ್ತರಾದಂತಹ ಪ್ರಜೆಗಳು, ನಾವು ಇಷ್ಟಪಡ್ತಕ್ಕಂತಹ ಪ್ರಜೆಗಳು. ಅವರನ್ನು ಚೆನ್ನಾಗಿ ಅವರ ಸಪುತ್ರರ ಹಾಗೆ ನಾವು ರಾಜ್ಯಭಾರ ಮಾಡಿದ್ದೀವಿ ಅಂತಾದರೆ ಅವರಿಂದ ನಮಗೆ ಸಿಕ್ಕತಕ್ಕಂತಹ ಮಾನ ಮರ್ಯಾದೆಗಳು, ಗೌರವಗಳು, ಇದರಿಂದ ಒಂದು ಆತ್ಮತೃಪ್ತಿ ಇರುತ್ತದೆ. ಆದರೆ ಇವರನ್ನೆಲ್ಲ ಕೊಂದು ಇವರ ಕುಂಕುಮ ಅಳಿಸಿಕೊಂಡಂತಹ ಹೆಂಡಂದಿರು, ಆ ಮಕ್ಕಳು, ನಮ್ಮ ಅಪ್ಪನನ್ನೆಲ್ಲ ಸಾಯಿಸಿದಂತಹ ಯುದ್ಧದ ನೇತಾರ ಇವ ನಮ್ಮನ್ನು ಭಾರ ಮಾಡ್ತಾನೆ. ಈ ಭಾವದ ರಾಜ್ಯಭಾರ ನನಗೆ ಬೇಕಾ? ಕಿಮುನೋ ರಾಜ್ಯೇನ ಗೋವಿಂದ. ಇಂಥ ರಾಜ್ಯವನ್ನು ಹಿಡ್ಕೊಂಡು ನಾನೇನು ಮಾಡಬೇಕು? ಯಾರಿಗೋಸ್ಕರ ನಾನು ರಾಜ್ಯವನ್ನು ಬಯಸಿದ್ದೇನೋ
ಅವರೇ ಇವತ್ತು ಯುದ್ಧದಲ್ಲಿ ಸಾಯ್ತಾರೆ ಅಂತಾದರೆ ಭೀಷ್ಮಾಚಾರ್ಯರು ಹಿರಿಯರಿದ್ದಾರೆ, ನಾವು ರಾಜ್ಯಭಾರ ಮಾಡುವುದನ್ನು ನೋಡಿ ಅವರು ಆಶೀರ್ವಾದ ಮಾಡಬೇಕು. ಆದರೆ ಅವರನ್ನು ಕೊಂದು ನಾವು ರಾಜ್ಯಭಾರ ಮಾಡುವುದಾ? ಐಹಿಕವಾಗಿ ಯಾವುದೇ ರೀತಿಯಾದ ಫಲ ಇಲ್ಲ ಈ ರಾಜ್ಯದಿಂದ. ಹೋಗಲಿ, ಸತ್ತ ಮೇಲೆ ಏನಾದರೂ ಒಳ್ಳೆಯ ಲೋಕ ಸಿಗ್ತದಾ? ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ ಉಂಟು, ಅದಾದರೂ ಉಂಟಾ? ಇಲ್ಲ. ಪಾಪಮೇವ ಆಶ್ರಯೇದಸ್ಮಾನ್. ನಾವು ಇವರನ್ನೆಲ್ಲ ಕೊಲ್ಲುವುದರಿಂದ ನಮಗೆ ಸಿಗುವುದು ಪಾಪವೇ. ಹತ್ವೈತಾನ್ ಆತತಾಯಿನಃ. ನಿಜವಾಗಿ ಇವರು ಆತತಾಯಿಗಳು. ಆತತಾಯಿ ಅನ್ನುವುದಕ್ಕೆ ಒಂದು ಶತ್ರು ಅಂತ ಅರ್ಥ ಇದೆ. 6 ಬಗೆಯದ್ದಾದ ಆತತಾಯಿಗಳು ಅಂತ ಒಂದು ದೊಡ್ಡ ವಿಚಾರ ಇದೆ. ಮತ್ತೊಂದು ಆತತಾಯಿ ಅನ್ನುವ ಶಬ್ದಕ್ಕೆ ದಾಯಾದಿ ಅಂತ ಅರ್ಥ. ನಮ್ಮ ಆಸ್ತಿಯ ಪಾಲುದಾರರು. ಇವರಿಗೆ ಒಂದಷ್ಟು ಪಾಲು ಕೊಟ್ಟು ನಾವೊಂದಿಷ್ಟು ಪಾಲು ಇಟ್ಟುಕೊಂಡು ನಿಜವಾಗಿ ರಾಜ್ಯಭಾರ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅಂಥ ಪಾಲು ಪಡೆಯಬೇಕಾದ ವ್ಯಕ್ತಿಗಳು ಇವರನ್ನೆಲ್ಲ ನಾವು ಕೊಂದು, ನಮ್ಮ ಅಣ್ಣ ತಮ್ಮಂದಿರಂತಹ ವ್ಯಕ್ತಿಗಳನ್ನೆಲ್ಲ ಕೊಂದು ಎಂಥ ಪುಣ್ಯ ನಮಗೆ ಸಿಗ್ತದೆ? ಇದರಿಂದ ಪಾಪವೇ ಸಿಗುವುದು. ಸಂಬಂಧಿಗಳನ್ನು ಕೊಲ್ಲುವುದು ಪಾಪಿಷ್ಠವಾದದ್ದು. ಅದು ಅಲ್ಪವಾದಂತಹ ಈ ರಾಜ್ಯಕ್ಕೋಸ್ಕರ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಬೇಕಾದರೆ ಕಿಮ್ನು ಮಹೀಕೃತೆ ಅಂತಾನೆವ. ನಾನು 3 ಲೋಕಕ್ಕೋಸ್ಕರ ಅದೇ ಸಿಗುವುದಾದರೂ ಕೂಡ ಇವರನ್ನು ಕೊಲ್ಲಬಾರದು. ಅಂಥಲ್ಲಿ ಕೇವಲ ತುಂಡು ಭೂಮಿಗೋಸ್ಕರ ನಾನು ಇವರನ್ನೆಲ್ಲ ಕೊಲ್ಲುವುದಾ? ಐಹಿಕವಾದ ಫಲ ಇಲ್ಲ. ಪಾರತ್ರಿಕವಾಗಿ ನೋಡಿದರೆ ಪುಣ್ಯ ಫಲ ಸಿಗುವುದಿಲ್ಲ, ಪಾಪ ಸಿಗ್ತದೆ. ಹೋಗಲಿ, ನಮ್ಮ ಹಿರಿಯರಿಗೆ ನಮ್ಮ ಮಕ್ಕಳಿಗೆ ಏನಾದರೂ ಇದರಿಂದ ಫಲ ಉಂಟಾ? ಒಳಿತಿದೆಯಾ? ಅದು ಸುತರಾಮಿಲ್ಲ. ಇವರಿಗೆಲ್ಲ ಪಿಂಡ ಇಲ್ಲದೆ ಸಾಯ್ತಾರೆ ನಮ್ಮ ಅಪ್ಪ ಹಿರಿಯಂದಿರೆಲ್ಲ. ಅವೊಂದು ವಿಚಿತ್ರವಾದ ಕಾರಣಗಳನ್ನು ಆಲೋಚನೆ ಮಾಡ್ತಾನೆ. ಇವತ್ತು ಪ್ರಪಂಚದಲ್ಲಿ 21 ದಾಟಿದ 81 ಆಗದೇ ಇರುವ ಎಲ್ಲರನ್ನೂ ಈ ಯುದ್ಧಕ್ಕೆ ಸೇರಿಸಿಕೊಳ್ಳಲಾಗಿದೆ. ಎಲ್ಲ ಯುವಕರು ಯುದ್ಧಕ್ಕೆ ಬಂದಿದ್ದಾರೆ. ಈ ಯುವಕರೆಲ್ಲ ಸಾಯ್ತಾರೆ ಇಲ್ಲಿ ಯುದ್ಧದಲ್ಲಿ. ಸತ್ತಾಗ ಊರಲ್ಲಿ ಉಳಿಯುವುದು ಯಾರು? ಬಾಲಕರು, ವೃದ್ಧರು, ಸ್ತ್ರೀಯರು. ಊರಿನಲ್ಲಿ ಯುವಕರೇ ಇಲ್ಲದೆ ಇದ್ದಂತಹ ಊರಿನಲ್ಲಿ ಸ್ತ್ರೀಯರಿಗೆ ರಕ್ಷಣೆ ಎಲ್ಲಿಂಟು? ಇಲ್ಲದೆ ಹೋದಾಗ ವರ್ಣಸಾಂಕರ್ಯ ಉಂಟಾಗುವುದಿಲ್ವೇ? ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರ. ಸ್ತ್ರೀಯರಿಗೆ ರಕ್ಷಕರಿಲ್ಲದೆ ಹೋದಂತಹ ಪ್ರಸಂಗದಲ್ಲಿ ಊರಿನಲ್ಲಿ ಯುವಕರಿಲ್ಲ ಅನ್ನುವ ಪ್ರಸಂಗ ಉಂಟಾದಾಗ ಬೇರೆ ಯುವಕರು ಬೇರೆ ದೇಶಗಳಿಂದ ಆಕ್ರಮಣವನ್ನು ಮಾಡ್ತಾ ಈ ದೇಶದ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಲೋಕದಲ್ಲಿ ವರ್ಣಸಾಂಕರ್ಯ ಉಂಟಾಗ್ತದೆ. ಒಳ್ಳೆಯ ಸತ್ ಪ್ರಜೆಗಳು ಹುಟ್ಟುವುದಕ್ಕೆ ಅವಕಾಶ ಇಲ್ಲ ಅಂತಾಗ್ತದೆ. ಯಾವಾಗ ಕುಟುಂಬದಲ್ಲಿ ವರ್ಣಸಾಂಕರ್ಯ ಉಂಟಾಗಿ ಹೋಗ್ತದೋ ಆವಾಗ ಪಿಂಡ ಪ್ರದಾನಾದಿ ವಿಧಾನಗಳೆಲ್ಲ ಸರಿಯಾಗಿ ನಡೆಸುವುದಕ್ಕೆ ಅರ್ಹರಿಲ್ಲ ಅಂತಾಗ್ತದೆ. ಲುಪ್ತ ಪಿಂಡೋದಕ ಕ್ರಿಯರಾದಂಥವರೆಲ್ಲ ನರಕದಲ್ಲಿ ಬೀಳ್ತಾರೆ. ಇದು ಒಂದು ಕಾರಣಮಾಲೆಯನ್ನು ಈತ ಚಿಂತನೆ ಮಾಡ್ತಾನೆ. ಆದ್ದರಿಂದ ವಂಶದ ಶುದ್ಧಿಯನ್ನು ಇಟ್ಟುಕೊಳ್ಳಬೇಕಾದಂಥದ್ದು ಪ್ರತಿಯೊಬ್ಬರಿಗೂ ಆದ್ಯ ಕರ್ತವ್ಯ ಇದೆ. ವಂಶಶುದ್ಧಿ ಇಲ್ಲ ಅಂತ ಹೇಳಿದರೆ ಕುಟುಂಬದಲ್ಲಿ ನೆಮ್ಮದಿ ಇರುವುದಕ್ಕೆ ಸಾಧ್ಯ ಇಲ್ಲ. ಪಿತೃಗಳ ಅನುಗ್ರಹ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಿತೃಗಳನ್ನು ಹಾಳು ಮಾಡಿದ ಹಾಗೆ ವಂಶವೆಲ್ಲವೂ ಕೂಡ ಸಾಂಕರ್ಯದಿಂದ ಭೂಯಿಷ್ಠವಾಗಿ ಸರಿಯಾದ ಸಂತತಿ ಇಲ್ಲ ಅಂತಾಗ್ತದೆ. ಹಾಗಾದರೆ ಸಂತತಿಗೋಸ್ಕರವೂ ಈ ಯುದ್ಧ ಅಲ್ಲ, ಪಿತೃಗಳ ಪ್ರೀತ್ಯರ್ಥವಾಗಿಯೂ ಈ ಯುದ್ಧ ಅಲ್ಲ, ನಮಗೆ ಐಹಿಕವಾಗಿಯೋ ಪಾರತ್ರಿಕವಾಗಿಯೋ ಶ್ರೇಯಸ್ಸಿಗೋಸ್ಕರವೂ ಅಲ್ಲ. ಯಾಕೆ ಯುದ್ಧ ಮಾಡಬೇಕು? ಮೈ ನಡುಗ್ತಾ ಇದೆ ಅಂತ ಅವನೇ ಹೇಳಿಕೊಡ್ತಾನೆ. ಏನೇನಾಗ್ತದೆ ಅಂತ ಹೇಳಿದರೆ ತಲೆ ತಿರುಗ್ತಾ ಇದೆ. ಭ್ರಮತೀವಚ ಮೇ ಮನಃ. ಏನೋ ತಲೆಯೆಲ್ಲ ಸುತ್ತು ಬಂದ ಹಾಗಾಗ್ತಾ ಇದೆ. ನಾನು ನಿಂತಲ್ಲಿ ನಿಲ್ಲುವುದಕ್ಕಾಗ್ತಾ ಇಲ್ಲ. ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಕ್ಷ್ಯತೆ. ಮೈಯೆಲ್ಲ ಸುಡು ಸುಡು ಭಾವದಿಂದ ಅಲ್ಲಲ್ಲಿ ಬೆವರು ಇಳೀತಾ ಇದೆ. ನನ್ನಿಂದ ಯುದ್ಧ ಮಾಡುವುದು ಸಾಧ್ಯ ಇಲ್ಲ ಅಂತ ಹೇಳಿ ರಥೋಪಸ್ಥ ಉಪಾವಿಶತ್. ರಥದ ಮಧ್ಯಭಾಗದಲ್ಲಿ ಕೂತೇ ಬಿಟ್ಟ, ಗಾಂಡೀವವನ್ನು ಕೆಳಗಿಟ್ಟು. ಕೃಷ್ಣನಿಗೆ ನಿಜವಾಗಿ ಹೇಗಾಗಬೇಡ, ಒಂದು ಸಲ ಒಂದು ಚಾಟಿ ಏಟು ಕೊಡ್ತಾನೆ ಭಾವನಿಗೆ. ಅವನು ನಿಜವಾಗಿ ಚಾಟಿ ಏಟು ಕೊಡಬೇಕಾಗಿದ್ದದ್ದು ಎದುರಿದ್ದ ಕುದುರೆಗಳಿಗೆ. ಚಾಟಿ ಹಿಡ್ಕೊಂಡಿದ್ದಾನೆ, ಹಿಂದಕ್ಕೆ ಬಿದ್ದ ಅರ್ಜುನನಿಗೆ ಹೊಡಿಬೇಕಿತ್ತು. ಪ್ರಸಂಗ ಆಗಿದೆ. ಆದರೆ ಕೃಷ್ಣನದ್ದು ವಿಶೇಷ ಏನಂದರೆ ಅವನಿಗೆ ಸಿಟ್ಟೇ ಬರುವುದಿಲ್ಲ. ಅವಂದು ಏನು ಪೆಟ್ಟಿದ್ರೂ ಕೂಡ ಬಾಯಲ್ಲೇ ಪೆಟ್ಟು. ಅವ ಹೇಳ್ತಾನೆ ಇವನಿಗೆ, ಈ ರೀತಿ ಕೃಪಯಾವಿಷ್ಟಂ, ಇವನು ಕೃಪೆಯಿಂದ ಕೂತವ ಅಂತ ಒಂದು ಮಾತು ಬರ್ತದೆ. ಇವನ ಕೃಪೆ ಅಲ್ಲ ಇದು. ಇದು ಒಂದು ರೀತಿಯ ಕಾರ್ಪಣ್ಯ. ಕೃಪೆ ಅಲ್ಲ ಇದಕ್ಕೆ. ಕೃಪಾ ಅನ್ನುವುದಕ್ಕೆ ಕಾರ್ಪಣ್ಯ ಅಂತ ಮತ್ತೊಂದಿದೆ. ಒಟ್ಟು ಮನಸ್ಸು ಏನೇನೋ ಆಗುವುದು, ಒಂದು ರೀತಿಯ ತಲ್ಲಣತೆ. ಈ ತಲ್ಲಣತೆಯಲ್ಲಿ ಮೋಹಾವೇಶದಿಂದ ಬಿದ್ದಂತಹ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ಹೇಳ್ತಾನೆ, ಇದು ನಿನ್ನ
ಎಲ್ಲರೂ ಕೂಡ ಸಾಯ್ತಾರೆ, ನಾನು ಹೋರಾಡಿದ್ರಿಂದ ಊರೆಲ್ಲ ಹಾಳಾಗ್ತದೆ, ಸುಮ್ಮನೆ ಕಥೆ ಕಟ್ಟಿದ್ದು ಮಾತ್ರ ನೀನು. ನಿನ್ನದು ನಿಜವಾದ ಸ್ಥಿತಿ ಏನು ಅಂದರೆ ಇದು ಹೇಡಿತನ, ನೀನು ಹೇಡಿಯಾಗಿದ್ದಿ. ಕ್ಲೈಬ್ಯಂ ಆಸ್ಮಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ನೀನು ಸಾಮಾನ್ಯ ಅಲ್ಲ, ನೀನು ಪರಂತಪ. ಪರ ಅಂದರೆ ಶತ್ರು, ಶತ್ರುಗಳನ್ನು ತಪನ ಮಾಡುವವ, ಸುಟ್ಟು ಹಾಕುವಲ್ಲಂತಹ ಮಹಾಕ್ಷತ್ರಿಯ ಇದ್ದಿ. ಅಷ್ಟೇ ಅಲ್ಲ, ನೀನು ಪಾರ್ಥ, ಪೃಥೆಯ ಮಗ. ಪೃಥಾದೇವಿ ಅಂತೇಳಿದರೆ ಅದ್ಭುತ ಎದೆಗಾರಿಕೆಯ ಹೆಣ್ಣು ಮಗಳು. ಕ್ಷತ್ರಿಯಾಣಿ ಒಬ್ಬಳು ಹೇಗಿರಬೇಕು ಅನ್ನುವುದಕ್ಕೆ ಅವಳೊಬ್ಬಳು ದೃಷ್ಟಾಂತ. ಅಂತಹ ಪೃಥೆಯ ಸಿಂಹಿಣಿಯ ಉದರದಲ್ಲಿ ಆವಿರ್ಭವಿಸಿರ್ತಕ್ಕಂಥವ ನೀನು. ಕ್ಲೈಬ್ಯಮ್ಮಾಸ್ಮಗಮ. ನಿನ್ನಂಥ ಮಕ್ಕಳನ್ನು ಯಾಕಾದರೂ ಹೆತ್ತೆ ನಾನು ಅಂತ ಅವಳು ಹೊಟ್ಟೆಗೆ ಬಡಿದುಕೊಳ್ಳುವ ರೀತಿಯಲ್ಲಿ ಬದುಕಬೇಡ. ಕ್ಲೈಬ್ಯ ಅಂದರೆ ಹೇಡಿತನ, ಕ್ಲೈಬ್ಯ ಅಂದರೆ ನಪುಂಸಕತೆ. ಈ ರೀತಿಯ ಮೂರು ಲೋಕದ ಗಂಡು ಅಂತ ಹೇಳಿಕೊಂಡು ತಿರುಗಾಡಿದಂತಹ ನೀನು ಈ ರೀತಿಯ ಕ್ಲೈಬ್ಯವನ್ನು ಹೊಂದಬಾರ್ದಪ್ಪ. ಕ್ಷುದ್ರವಾದ ಹೃದಯ ದೌರ್ಬಲ್ಯಕ್ಕೆ ಒಳಗಾಗಿದ್ದಿ. ಮಾನಸಿಕವಾದಂತಹ ಜರ್ಜರಿತತೆ ನಿನ್ನಲ್ಲಿ ಉಂಟಾಗಿ ಹೋಗಿದೆ. ಅದನ್ನೆಲ್ಲ ಬದಿಗಿಡು. ತ್ಯಕ್ತ್ವ ಉತ್ತಿಷ್ಠ, ಏಳು ಎದ್ದೇಳು ಅಂತ ಒಂದು ಆದೇಶ ಕೊಟ್ಟ. ಉತ್ತಿಷ್ಠ, ಬಿದ್ದುಕೊಂಡಿದ್ದೀಯಲ್ಲ, ಎದ್ದು ನಿಲ್ಲು. ಅರ್ಜುನನಿಗೆ ಬಿದ್ದ ಮೊದಲ ಪೆಟ್ಟು. ಇಲ್ಲಿಯ ತನಕ ಅವನ ಜೀವನದಲ್ಲಿ ನೀನೊಬ್ಬ ಕ್ಲೀಬ ಅಂತ ಯಾರೂ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ನಪುಂಸಕ ಅನ್ನುವ ಶಬ್ದ ಒಬ್ಬ ಕ್ಷತ್ರಿಯನಿಗೆ ಅದಕ್ಕಿಂತ ದೊಡ್ಡ ಪೆಟ್ಟು ಮತ್ತೊಂದು ಬೇಕಾಗಿಲ್ಲ. ಅವನು ಆದ ಮದುವೆಗೆ ಲೆಕ್ಕ ಇಲ್ಲ ಅರ್ಜುನನದ್ದು. ಶ್ರೀಕೃಷ್ಣನ ಗೆಳೆಯ ಅಂದರೆ ಅಂಥ ಗೆಳೆಯವ. ಒಮ್ಮೆ ತೀರ್ಥಯಾತ್ರೆಗೆ ಅಂತ ಹೋಗಿ ಬರುವಾಗ 4 ಮದುವೆ ಮಾಡಿಕೊಂಡು ಬಂದಿದ್ದಾನೆ. ಅಂಥವನನ್ನಿಲ್ಲಿ ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ಅಂತ ಹೇಳ್ತಾನೆ ಇವ. ನಾನು ಕ್ಲೀಬನೋ ಅಂತ ಒಂದು ಸಲ ಹೀಗೆ ಎದ್ದು ನೋಡ್ತಾನೆ ಕೃಷ್ಣನ ಮುಖ. ನೋಡಿದಾಗ ಕೃಷ್ಣನ ಮುಖದಲ್ಲಿರ್ತಕ್ಕಂತಹ ತೇಜಸ್ಸು, ವರ್ಚಸ್ಸು, ಓಜಸ್ಸಿನ ಜೊತೆಗಿರ್ತಕ್ಕಂತಹ ಗಾಂಭೀರ್ಯ, ಇದರಿಂದ ಆತ ನರಳಿ ಹೋದ. ನಾನು ಮಾತಾಡಿದ್ದು ಸರಿಯಾಗಲಿಲ್ಲ, ನನ್ನ ಮಾತಿನ ಹಿನ್ನೆಲೆಯಲ್ಲಿ ಯಾವುದೋ ಒಂದು ರೀತಿಯ ಕಾರ್ಪಣ್ಯ ದೋಷ ನನ್ನಲ್ಲಿ ತುಂಬಿದೆ ಅನ್ನೋದು ಅವನಿಗೆ ಅರ್ಥ ಆಯಿತು. ಅವನು ಹೇಳ್ತಾನೆ ಕೃಷ್ಣನ ಮುಂದೆ, ಮೊದಲನೇ ಬಾರಿ ಮತ್ತೆ ಹಿಂದಿದ್ದನ್ನೇ ಉಚ್ಚರಿಸ್ತಾನೆ ಕೃಷ್ಣ ಮುಂದೆ. ನನಗೆ ಬೇಡ, ನಾನು ಬೇಕಾದರೆ ನಾನು ಇವರನ್ನೆಲ್ಲ ಹೇಗೆ ಯುದ್ಧ ಮಾಡಲಿ ಅಂತ ಕೇಳ್ತಾನೆ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ನೀನು ಬೇಕಾದರೆ ಹೊಡಿಬೋದು ಯಾರನ್ನು, ಯಾಕಂದರೆ ನಿನಗೆ ಮಕ್ಕಳು ಅಂತಿಲ್ಲ, ದೊಡ್ಡವರು ಅಂತಿಲ್ಲ. ನಿನ್ನ ಮಕ್ಕಳನ್ನೇ ಆ ಕಡೆ ಸೇನೆಯಲ್ಲಿ ಕೂಡಿಸಿದ್ದು ಬೇರೆ. ಅವನಿಗೆ ಮಧುಸೂದನ ಅಂತ ಹೆಸರು ಕೃಷ್ಣನಿಗೆ. ಮಧು ಅಂತೇಳಿದರೆ ಅವನ ಮಗ. ನಾನು ಮೊನ್ನೆ ಕಥೆ ಹೇಳಿದೆ, ಮಧು ಕೈಟಭ ಅಂತ. ತನ್ನಲ್ಲೇ ಹುಟ್ಟಿದವರನ್ನು ಸೂದನ ಅಂದರೆ ಸಾಯಿಸಿದವ. ನಿನಗೆ ಇದು ಸರಿ, ಆದರೆ ನಾನು ಹಾಗೆ ಮಾಡುವುದೋ? ಇವರನ್ನೆಲ್ಲ ಹೇಗೆ ಕೊಲ್ಲಿ? ನನಗೆ ಪಾಠ ಹೇಳಿಕೊಟ್ಟವರು ದ್ರೋಣರು, ಅವರಿಗೆ ಅವರು ಕೊಟ್ಟಂತಹ ಬಾಣಗಳನ್ನೇ ಹೊಡೆಯುವುದೋ? ಬಾಲ್ಯದಲ್ಲಿ ತೊಡೆಯ ಮೇಲೆ ಕೂಡಿಸಿಕೊಂಡು ತಲೆನೇವರಿಸಿ ಹೇಗೆ ಓದಿದ್ಯಪ್ಪ ಅಂತ ವಿಚಾರ ಮಾಡ್ತಾ ಇದ್ದವರು ಭೀಷ್ಮಾಚಾರ್ಯರು. ಅಂಥವರನ್ನು ನಾನು ಬಾಣದಿಂದ ಹೊಡೆಯುವುದೋ? ಪೂಜಾರ್ಹವು ಅರಿಸೂದನ. ನಾನು ಅವರನ್ನು ಕೂತುಕೊಂಡು ಪೂಜೆ ಮಾಡಬೇಕು, ಗೌರವಿಸಬೇಕು, ಅಂಥವರಿಗೆ ಬಾಣ ಹೊಡೆಯುವುದಾ? ಆದ್ದರಿಂದ ನನಗೆ ಈ ರಾಜ್ಯ ಬೇಡ. ನಾನು ಇವರನ್ನು ಕೊಂದು ಇವರ ರಕ್ತದಿಂದ ತೊಯ್ದ ಭೂಮಿಯನ್ನು ಆಳುವುದಕ್ಕಿಂತ ಇವರೇ ನನ್ನನ್ನು ಹೊಡೆದು ಸಾಯಿಸಿದರೂ ತೊಂದರೆ ಇಲ್ಲ. ಜ್ಞಾತೋಪಿ ಮಧುಸೂದನ, ನನಗೆ ಅವರು ಹೊಡೆದರೂ ತೊಂದರೆ ಇಲ್ಲ. ಅಥವಾ ನಾನು ಹೀಗೆ ಶ್ರೇಯೋ ಭೋಕ್ತುಂ ಭೈಕ್ಷ್ಯಮಪೀಹ ಲೋಕೆ, ನಾನು ಭಿಕ್ಷೆ ಬೇಡಿಬೇಕಾದರೂ ಲೋಕದಲ್ಲಿ ಬದುಕ್ತೇನೆ, ಈ ಯುದ್ಧ ಅಂತೂ ನನಗೆ ಬೇಡ ಅಂತ ಹೇಳಿ ಮತ್ತೆ ಕೂಡುವುದಕ್ಕೆ ಹೋದ. ಕೃಷ್ಣ ಹಾಂ ಅಂತ ಹೇಳಿದ. ಹಾಂ ಅಂತ ಹೇಳಿದಾಗ ಮತ್ತೆ ನಿಂತು ಕೃಷ್ಣನಿಗೆ ಅಡ್ಡ ಬಿದ್ದ. ಕೃಷ್ಣ, ಯಾಕೋ ನನಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಸರಿಯೋ ತಪ್ಪೋ ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದ್ದರಿಂದ ನಾನು ನಿನ್ನ ಶಿಷ್ಯನಾಗಿದ್ದೇನೆ. ಶಾಧಿಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ನಾನು ಯಾವುದು ಮಾಡಿದರೆ ಒಳ್ಳೆಯದು, ಯಾವುದು ಮಾಡಿದರೆ ಕೆಟ್ಟದು. ನಾನು ನಿನ್ನ ಶಿಷ್ಯ, ನೀನು ಹೇಳಿದ ಹಾಗೆ ಕೇಳ್ತೇನೆ. ಹಾಗಾದರೆ ಕೃಷ್ಣನ ಪೆಟ್ಟು ಸರಿಯಾಗಿ ಕೆಲಸ ಮಾಡಿತು. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ಅನ್ನುವ ಮಾತಿದೆ ಅಲ್ಲ, ಇದು ಭಗವದ್ಗೀತೆಯ ಸಾರ. ಪ್ರತಿಯೊಬ್ಬರನ್ನು ಎಬ್ಬಿಸುವಂಥದ್ದು. ನಾವು ಜರ್ಜರಿತ ಮನಸ್ಕರಾಗಿ ಒಂದು ಕೆಲಸದಿಂದ ಹಿಮ್ಮೆಟ್ಟುವ ಪ್ರಸಂಗ ಬಂದಾಗ ಈ ಶ್ಲೋಕ ಪ್ರತಿಯೊಬ್ಬರ ಹೃದಯದ ಅಂತರಾಳದಲ್ಲಿ ಎದ್ದು ನಿಲ್ಲಬೇಕು. ಹೇ ಪಾರ್ಥ ಅಂದರೆ ಈ ಭೂಮಿಯ ಮಗನೇ ಅಂತ ಅರ್ಥ. ಪೃಥಿವಿಯಲ್ಲಿ ಆವಿರ್ಭವಿಸಿರ್ತಕ್ಕಂಥ ಓ ಮರ್ತ್ಯನೇ, ಕ್ಲೈಬ್ಯಂ ಮಾಸ್ಮಗಮ ನೈತತ್ವಯ್ಯುಪಪದ್ಯತೆ.
ನಿನ್ನಂಥ ವ್ಯಕ್ತಿಯಲ್ಲಿ ಇದು ಕೂಡುವಂಥದ್ದಲ್ಲ. ನೀನು ಈ ರೀತಿ ಕ್ಲೈಬ್ಯವನ್ನು ಹೊಂದುವುದಕ್ಕೋಸ್ಕರ ಹುಟ್ಟಿ ಬಂದವ ಅಲ್ಲ. ನೀನು ಮಾಡಬೇಕಾದ ಕೆಲಸ, ಮಾಡುವುದಕ್ಕೆ ಬೇಕಾದ ಸಾಮರ್ಥ್ಯ ನಿನ್ನಲ್ಲಿ ಸ್ವತಃ ಇದ್ದೇ ಇದೆ. ಅದನ್ನು ಅರ್ಥ ಮಾಡಿಕೋ. ಅರ್ಥ ಮಾಡಿಕೊಂಡು ಕ್ಷುದ್ರವಾದ ಹೃದಯ ದೌರ್ಬಲ್ಯವನ್ನು ಬದಿಗಿಟ್ಟುಕೊಂಡು ಉತ್ತಿಷ್ಠ, ಎದ್ದು ನಿಲ್ಲು, ಕೆಲಸದಲ್ಲಿ ಮುಂದಡಿ. ಕೆಲಸದಲ್ಲಿ ಮುಂದಡಿ ಇಟ್ಟಾಗಲೂ ನಿನ್ನಿಂದ ಕೆಲಸ ಮಾಡಲಿಕ್ಕೆ ಆಗಲಿಲ್ವೋ, ಆವಾಗ ಅದು ದೈವ ಚಿತ್ತಕ್ಕೆ ಬರಲಿಲ್ಲ ಅಂತ ಅರ್ಥ. ಆದರೆ ನೀನು ನಿನ್ನ ಪ್ರಯತ್ನದಲ್ಲಿ ಎಳ್ಳಷ್ಟು ಹಿಂದೆ ಬೀಳಬಾರ್ದು. ಮಧ್ಯದಲ್ಲಿ ಮನಸ್ಸು ಆಗಲಿಕ್ಕಿಲ್ಲ ಅನ್ನುವ ಭಾವದಿಂದ ಮನಸ್ಸು ಹಿಂದೆಗೆಯ ಕೂಡದು, ನೀನು ಮುಂದುವರಿಬೇಕು ಅನ್ನುವ ಎಚ್ಚರದಿಂದ ಕೃಷ್ಣ ಗೀತೆಯ ಮಾತನ್ನು ಆರಂಭ ಮಾಡ್ತಾನೆ. ಯಾವುದೇ ಉಪದೇಶ ಶ್ರೋತೃವಿನ ಮನಸ್ಸಿನ ಒಳಗೆ ತಾಗಬೇಕಾದರೆ ಅವನಲ್ಲಿ ಹೇಳುವವನ ಮೇಲೆ ಶ್ರದ್ಧೆ ಬೇಕು. ಯಾರತ್ರ ನಾವು ಕೇಳ್ತಾ ಇದ್ದೇವೆ, ಯಾರು ಹೇಳುವವ ಇದ್ದಾನೆ ಅವನನ್ನು ಗುರು ಅಂತ ಕರೆಯೋಣ. ಕೃಷ್ಣ ಅಂದರೆ ಕೃಷ್ಣಂ ಬಂದೇ ಜಗದ್ಗುರು ಅಂತ ನಾವು ಹೇಳ್ತೇವೆ. ಅವ ಜಗದ್ಗುರು, ಜಗತ್ತಿಗೆ ಕಾಲಕಾಲಕ್ಕೆ ಸಂದೇಶವನ್ನು ಕೊಡತಕ್ಕಂಥವ. ಗೀತಾ ಸಂದೇಶ ಅಂದರೆ ಅಂಥದ್ದು. ಆ ಗುರುವಿನ ಮೇಲೆ ಶ್ರದ್ಧೆ ಇಲ್ಲದೆ ಇದ್ದವನಿಗೆ ಎಂತಹ ಜ್ಞಾನ ಕೊಟ್ಟರೂ ಕೂಡ ಅವನ ತಲೆಯ ಒಳಗೆ ಹೋಗುವುದಿಲ್ಲ. ಆದ್ದರಿಂದ ಒಬ್ಬ ಶಿಷ್ಯನಲ್ಲಿರಬೇಕಾದ ಗುಣಧರ್ಮ, ಅಧ್ಯಾಪಕ ಮಾಡಿದ ಪಾಠ ಶಿಷ್ಯನಿಗೆ ಯಾಕೆ ತಟ್ಟುವುದಿಲ್ಲ, ಈ ಪ್ರಶ್ನೆಗೆ ಶಿಕ್ಷಣ ತಜ್ಞರು ಕೊಡುವುದು 5 ಕಾರಣಗಳನ್ನು ಕೊಡ್ತಾರೆ. ಆಮೇಲೆ 6ನೇ ಕಾರಣ 7ನೇ ಕಾರಣ ನಾವೇ ಊಹಿಸ್ಬೋದು. ಪ್ರಧಾನವಾಗಿ 5 ಕಾರಣಗಳಿಂದ ಶಿಷ್ಯನಿಗೆ ಅರ್ಥವಾಗುವುದಿಲ್ಲ. ಮೊದಲನೇ ಕಾರಣ ಏನು? ಅಶ್ರದ್ಧೆ. ಯಾರು ಹೇಳ್ತಾ ಇದ್ದಾನೆ ಅವನ ಬಗ್ಗೆ ಶ್ರದ್ಧೆ ಇಲ್ಲ. ಇವನು ನನಗೆ ಪಾಠ ಹೇಳುವುದಾ, ಇದು ಇರ್ತದೆ. ಇವನು ಹೇಳುವುದಾ ಅಂತ, ನನಗೆ ಅಲ್ಲ, ಇವನು ಹೇಳುವುದಾ, ಇವನಲ್ಲಿ ಏನುಂಟು, ಇವನಿಗಿಂತ ಜಾಸ್ತಿ ನಂಗೆ ಗೊತ್ತಿಲ್ವ, ಹೀಗೆಲ್ಲ ಭಾವನೆಗಳಿದ್ದರೆ ಅವ ಹೇಳಿದ ವಿಷಯ ಇವನ ತಲೆಗೆ ಹೋಗೋದಿಲ್ಲ. ಅಥವಾ ಯಾವ ಗ್ರಂಥವನ್ನು ಓದ್ತಾ ಇದ್ದಾನೋ ಆ ಗ್ರಂಥದ ಬಗ್ಗೆ ಅಶ್ರದ್ಧೆ ಇದ್ದರೆ ಆವಾಗ ಅವನಿಗೆ ಅದು ಆ ಗ್ರಂಥ ತಲೆಗೆ ಹೋಗೋದಿಲ್ಲ. ಅದಕ್ಕಿಂತ ಮುಖ್ಯವಾದ ಕಾರಣ ಏನಿದೆ ಅಂದರೆ ಅನಾಸಕ್ತಿ. ಇದು ಬಹಳಷ್ಟು ಸಂದರ್ಭದಲ್ಲಿ ಇದೇ ಕೆಲಸ ಮಾಡೋದು. ಇದಕ್ಕಿಂತ ಪ್ರಮುಖವಾದ ಮತ್ತೊಂದು ಕಾರಣ ಉಂಟು. ಏನು ಅಂದರೆ ತನ್ನ ಮೇಲೆ ಅಹಂಕಾರ, ದುರಹಂಕಾರ. ಅವನು ನನಗೆ ಪಾಠ ಮಾಡುವುದು ಅಲ್ಲ, ನನಗೆ ಅವನು ಪಾಠ ಮಾಡುವುದು ಅಂತ. ಇವನ ಬಗ್ಗೆ ನಾನು ಇಂಥವ, ಇಷ್ಟು ತಿಳ್ಕೊಂಡಿದ್ದೇನೆ ಅಂತ ಹೇಳುವ ಒಂದು ದುರಹಂಕಾರ ಇತ್ತು ಅಂತಾದರೆ ಅವನಿಗೆ ಒಂದು ವಿಷಯ ಅರ್ಥ ಆಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುಗಳ ಮುಂದೆ ಬಗ್ಗಬೇಕಾದದ್ದು ಪ್ರಮುಖವಾಗ್ತದೆ. ಇದಲ್ಲದೆ ಕೊನೆಗೊಂದು ಕಾರಣ ಏನಿರ್ತದೆ, ಅನ್ಯಾಸಕ್ತಿ ಅನ್ನುವುದು ಮತ್ತೊಂದು ಪ್ರಮುಖವಾದ ಕಾರಣ. ಮತ್ತೊಂದು ಅಸಾಮರ್ಥ್ಯ. ವ್ಯಕ್ತಿಗತವಾಗಿ ಆತನಿಗೆ ವಿಷಯ ಗ್ರಹಣ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಮಂತ್ರಾದಿಗಳನ್ನು ಪ್ರಯೋಗಿಸಬೇಕು ಅಂತ ಶಿಕ್ಷಣಶಾಸ್ತ್ರ ಹೇಳ್ತದೆ. ನಮ್ಮ ಪ್ರಾಚೀನ ಶಿಕ್ಷಣಶಾಸ್ತ್ರ ವ್ಯಕ್ತಿಯಲ್ಲಿ ಸ್ವತಃ ಅಸಾಮರ್ಥ್ಯ ಅನ್ನುವ ದೋಷ ಇದ್ದಾಗ ಅವನಿಗೆ ಇಂತಹ ಮಂತ್ರವನ್ನು ಜಪ ಮಾಡಪ್ಪ, ಈ ರೀತಿಯಲ್ಲಿ ಸೇವೆ ಮಾಡಪ್ಪ ಅಂತ ಹೇಳಿ ಅವನಲ್ಲಿ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ಗುರುವಾದವನು ನಡೆಸಬೇಕು. ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದೆಲ್ಲ ಅರ್ಥ ಆಯಿತು. ಯಾಕೆ? ನಮಗೆ ಅರ್ಥ ಆಗೋದಿಲ್ಲ ಮುಂದಿದ್ದು. ಅರ್ಜುನನಿಗೆ ಅರ್ಥ ಆಗ್ತದೆ. ಯಾಕೆ ಅರ್ಥ ಆಗ್ತದೆ? ಯಾಕಂದರೆ ಅವ ತನ್ನನ್ನು ಪೂರ್ತಿ ಗುರುಗಳಿಗೆ ಒಪ್ಪಿಸಿಕೊಂಡ. ಶಿಷ್ಯಸ್ತೇಹಂ ತೇ ಶಿಷ್ಯ ಅಹಂ. ಶಿಷ್ಯ ಅನ್ನುವ ಶಬ್ದಕ್ಕೆ ಶಾಸನ ವಿಷಯ, ಅನುಶಾಸನ ವಿಷಯ. ಅವ ಹೇಳಿದ ಹಾಗೆ ಕೇಳುವವ. ಈ ಶಬ್ದದ ಅರ್ಥವೇ ಹಾಗೆ. ಆದ್ದರಿಂದಲೇ ಕೆಲವು ಗುರುಗಳೆಲ್ಲ ಶಿಷ್ಯರ ಹತ್ರ ಹೇಳ್ತಾರೆ, ನಾನೇ ನಿನ್ನ ಶಿಷ್ಯಪ್ಪ ಅಂತ. ನೀನು ಹೇಳಿದಾಗ ಕೇಳುವ ಪ್ರಸಂಗ ಬಂದು ಹೋಗಿದೆ ಅಲ್ಲೋ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತ. ಇಲ್ಲಿ ಅರ್ಜುನ ಹೇಳ್ತಾನೆ ಶಿಷ್ಯಸ್ತೇಹಂ. ಅಷ್ಟೇ ಅಲ್ಲ, ನಾನು ನಿನ್ನ ಕಾಲಿಗೆ ಬಿದ್ದಿದ್ದೇನಪ್ಪ. ಕಾರ್ಪಣ್ಯ ದೋಷೋಪಹತ ಪ್ರಭಾವ ಪೃಚ್ಛಾಮಿ ತ್ವಾಂ. ಮೋಹ ವಿಮೂಢಚೇತಾ ಅಥವಾ ಜ್ಞಾನ ವಿಮೂಢಚೇತಾ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಯಾವುದೋ ದೋಷದಿಂದ ತುಂಬಿ ಹೋಗಿದ್ದೇನೆ, ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ. ಪ್ರಪತ್ತಿ ಅಂತ ಹೇಳಿದರೆ ಶರಣಾಗತಿ. ನಾನು ನಿನಗೆ ಶರಣಾಗತನಾಗಿ ಹೋಗಿದ್ದೇನೆ, ಆದ್ದರಿಂದ ನನ್ನನ್ನು ನೀನು ಬೇಕಾದ ಹಾಗೆ ಶಾಧಿ, ಅನುಶಾಸನ ಮಾಡು. ಕೃಷ್ಣ 2 ಸೇನೆಯ ಮಧ್ಯದಲ್ಲಿದ್ದಾನೆ. ಪ್ರವೃತ್ತೆ ಶಸ್ತ್ರ ಸಂಪಾತೆ ಅಂತ ಹೇಳುವ ಹಾಗೆ ಯಾವ ಕಡೆಯಿಂದ ಒಂದು ಬಾಣ ತೂರಿ ಬರುತ್ತೆ ಗೊತ್ತಿಲ್ಲ. ಸೇನಾಧಿಪತಿಗಳು ಎಷ್ಟು ಹೊತ್ತಿಗೆ ಶಂಖವನ್ನು ಊದ್ತಾರೆ, ಯುದ್ಧ ಪ್ರಾರಂಭ ಆಗಬೇಕು ಅಂತ ನಿರ್ದೇಶನ ಕೊಡ್ತಾರೆ ಅನ್ನುವ ಪ್ರಸಂಗ ಇನ್ನು ಕಾಲದಲ್ಲಿ ಘಟಿಸುವಂಥದ್ದು. ಅಂಥ ಸಂದರ್ಭದಲ್ಲಿ ಅರ್ಜುನ ಈ ರೀತಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಕೂತಿದ್ದರೆ, ನಿಜವಾಗಿ ಸಾಮಾನ್ಯ ಮನುಷ್ಯನಾಗಿದ್ದರೆ ಅವನ ಪರಿಸ್ಥಿತಿ ಹೇಗಿರ್ತಿತ್ತು? ಇಷ್ಟೂ ಯುದ್ಧದ ರೂವಾರಿ ಭಗವಂತ ಕೃಷ್ಣ. ನಮಗೆ ಇಲ್ಲಿಯ ತನಕ ಮಹಾಭಾರತ ಕೇಳಿದವರಿಗೆ ಗೊತ್ತು, ಯುದ್ಧ ಆಗಲೇಬೇಕು ಅಂತ ಎಲ್ಲರಿಗಿಂತ ಜಾಸ್ತಿ ಇದ್ದದ್ದು ಕೃಷ್ಣನಿಗೆ. ಆತ ಬಂದದ್ದೇ ಅದಕ್ಕೋಸ್ಕರ ಅಲ್ವಾ. ಜಾತಃ ಕಂಸವದಾರ್ಥಾಯ ಧರ್ಮ ಸಂಸ್ಥಾಪನಾಯ ಚ ಅಂತ ಹೇಳುವುದಕ್ಕಿಂತ ಮುಂಚೆ ಕೌರವಾಣಾಂ ವದಾರ್ಥಾಯ ಅಂತ ಅವ ಆವಿರ್ಭವಿಸಿದ್ದೇ
ಕೌರವರನ್ನು ನಿಸ್ಸಂತಾನ ಮಾಡುವುದಕ್ಕೋಸ್ಕರವೇ ಕೃಷ್ಣನ ಅವತಾರ ಘಟಿಸಿದೆ. ಆದ್ದರಿಂದ ಆ ಯುದ್ಧದ ಮೂಲ ಉದ್ದೇಶ ದ್ರೌಪದಿ ದೇವಿ, ದ್ರೌಪದಿ ಪ್ರೇರಿತವಾದಂತಹ ಶ್ರೀಕೃಷ್ಣ ತತ್ವ ಅನ್ನುವುದೇ ಯುದ್ಧದ ಮೂಲ ಶಕ್ತಿ. ಅಂತಹ ಕೃಷ್ಣ ಅರ್ಜುನನನ್ನು ಪ್ರಧಾನವನ್ನಾಗಿಟ್ಟುಕೊಂಡು ಅರ್ಜುನನಿಗೆ ಸರಿಯಾಗಿ ಭೀಷ್ಮದ್ರೋಣರನ್ನು ಹೊಡೆದು ಹಾಕುವ ಶಕ್ತಿ ಬರಬೇಕು ಅಂತ ಹೇಳಿ ಇವನನ್ನು ಬೇರೆ ಕಡೆಗೆ ಕಳಿಸಿ ತಪಸ್ಸು ಮಾಡಿಸಿ ಅಂತ ಹೇಳಿಸಿದವ ಕೃಷ್ಣ. ಇಂದ್ರಕೀಲಕಕ್ಕೆ ಕಳಿಸು, ಪಾಶುಪತಾಸ್ತ್ರ ಪಡೀಲಿ, ಯಾಕಂದರೆ ದ್ರೋಣರು ಕೊಟ್ಟ ಶಕ್ತಿಯಿಂದ ದ್ರೋಣರನ್ನೇ ಹೊಡಿಲಿಕ್ಕೆ ಬರುವುದಿಲ್ಲ, ಅವರಿಗಿಂತ ಜಾಸ್ತಿ ಶಕ್ತಿ ಇವನಿಗೆ ಬರಬೇಕು. ಆ ರೀತಿ ಯುದ್ಧ ಮುಂದಕ್ಕೆ ನಡಿಬೇಕಾದರೆ ಇವನಿಗೆ ರುದ್ರದೇವರ ಅನುಗ್ರಹ ಬೇಕು, ಆಮೇಲೆ ಇಂದ್ರಾದಿಗಳ ಅನುಗ್ರಹ ಬೇಕು. ಇದಕ್ಕೆಲ್ಲ ವ್ಯವಸ್ಥೆ ಮೂಲತಃ ನಡೆದದ್ದು ಭಗವಂತ ಕೃಷ್ಣನಿಂದ. ಭೀಮಸೇನನಿಗೆ ಅಯುತ ಗಜ ಬಲ ಅದು ಬರುವುದಕ್ಕೂ ಕಾರಣೀಭೂತನಾದವ ಕೃಷ್ಣ. ಈ ಯುದ್ಧಕ್ಕೆ ಬೇಕಾದ ಹಿನ್ನೆಲೆಯ ವ್ಯವಸ್ಥೆ ಎಲ್ಲ ಕಡೆಯಿಂದ ನಡೆಸಿದ್ದು ಭಗವಂತ ಕೃಷ್ಣ. ಈಗ ಯಾರನ್ನೂ ಪ್ರಧಾನವನ್ನಾಗಿ ಇಟ್ಟುಕೊಂಡು ಯುದ್ಧದ ದಾಳವನ್ನಾಗಿ ಹೊಡಿಬೇಕಿತ್ತೋ ಅದೇ ಮುಗ್ಗಾದಾಗ, ನಾನು ಮಾಡುವುದಿಲ್ಲ ಯುದ್ಧ ಅಂತ ಕೂತಾಗ ಸಾಮಾನ್ಯ ವ್ಯಕ್ತಿಗೆ ಸಿಟ್ಟು ಬಂದು ಹೋಗಬೇಕು. ಆದರೆ ಈ ಕೃಷ್ಣ ನಗ್ತಾನೆ ಭಾವನನ್ನು ನೋಡಿ. ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚಃ. ಆ ವಿಷಾದದಿಂದ ಕೂತಂತಹ ಅರ್ಜುನನಿಗೆ ಮಾತು ಹೇಳ್ತಾನೆ. ಅದು ಕೂಡ ಹೇಗೆ ನಗ್ತಾ ಇದ್ದಾನೋ ಎಂಬ ಹಾಗೆ. ಯಾವ ಸ್ಥಿತಿಯಲ್ಲೂ ಯಾವತ್ತಿಗೂ ನಗು ಮಾಸದೇ ಇರುವ ತತ್ವಕ್ಕೆ ಕೃಷ್ಣ ಅಂತ ಹೆಸರು, ಭಗವಾನ್ ಅಂತ ಹೆಸರು. ಭಗವಾನುವಾಚ ಅಂತಲೇ ನಾವು ಬಳಕೆ ಮಾಡುವುದು. ನಗು ಯಾಕೆ ಮಾಸುತ್ತೆ ಅಂತೇಳಿದರೆ ಟೆನ್ಷನ್ ಆದಾಗ ನಗು ಹೋಗುತ್ತೆ. ಮಾನಸಿಕ ಉದ್ವೇಗ, ತಲ್ಲಣತೆ ಯಾವಾಗ ಉಂಟಾಗ್ತದೆ? ಅಸಾಮರ್ಥ್ಯ ಇದ್ದಾಗ ಉಂಟಾಗ್ತದೆ. ಯಾವುದು ಸರ್ವಸಮರ್ಥವಾದ ತತ್ವವೋ ಅದರಲ್ಲಿ ಯಾವತ್ತಿಗೂ ಕೂಡ ಉದ್ವೇಗ ಇಲ್ಲ. ಎಲ್ಲವನ್ನೂ ಒಂದು ಸಾಮಾನ್ಯ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಸುಲಲಿತವಾಗಿ ಮಾಡಬಹುದಾದದ್ದು ಅನ್ನುವ ಶಕ್ತಿ ಯಾವುದರಲ್ಲಿ ಇರ್ತದೋ ಅಷ್ಟು ಸುಲಲಿತವಾಗಿ ಮಾಡುವ ಶಕ್ತಿಗೆ ಯಾವುದೂ ದೊಡ್ಡ ವಿಷಯವಾಗುವುದಿಲ್ಲ. ನಗುತ್ತಾ ಕೃಷ್ಣನಿಗೆ ಈಗ ಏನಾದರೂ ಮಾಡಿ ಬುದ್ಧಿ ಹೇಳಬೇಕು, ಅವನನ್ನು ಎಬ್ಬಿಸಬೇಕು, ಅರ್ಜುನನನ್ನು ಎಬ್ಬಿಸಬೇಕು. ಲೋಕದ ಜನ ಎಲ್ಲವೂ ಅರ್ಜುನ ಸ್ವರೂಪ. ಸರಿಯಾಗಿ ಕೆಲಸ ಮಾಡುವುದಕ್ಕೆ ಅವಕಾಶ ಸಿಕ್ಕಿದಾಗಲೇ ಅವರಲ್ಲಿ ಮಾನಸಿಕವಾದಂತಹ ಸಮಸ್ಯೆ ಉಂಟಾಗೋದು. ಈ ರೀತಿಯ ನಿರ್ವೀರ್ಯವಾದ ಮನಸ್ಸಿಗೆ ಮತ್ತೆ ಶಕ್ತಿಯನ್ನು ತುಂಬಿಸುವ ಕೆಲಸ ಅದು ಕೃಷ್ಣನ ಇಲ್ಲಿಂದ ಪ್ರಾರಂಭ. ಭಗವದ್ಗೀತೆಯ 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಕೃಷ್ಣ ಕೊಟ್ಟ ಉಪದೇಶ. ಅದು ಅಲ್ಲಿಂದ ಮಾನಸ ಶಕ್ತಿಯನ್ನು ವೃದ್ಧಿಗೊಳಿಸುವಂತಹ ಮಾತುಗಳು. ಅವ ಹೇಳ್ತಾನೆ, ಭಾರಿ ಮಾತಾಡಿದೆಯಲ್ವ ಅರ್ಜುನ, ಇದರಲ್ಲಿ ಯಾವುದರಲ್ಲೂ ಒಂದು ಸಾರ ಇಲ್ಲ, ಟೊಳ್ಳು ಮಾತುಗಳು. ಪ್ರಜ್ಞಾವಾದ ಅಂತ ಇದಕ್ಕೆ ಹೆಸರು. ಪ್ರಜ್ಞಾವಾದ ಅಂತ ಹೇಳಿದರೆ ನಮ್ಮ ಒಳಗಿದ್ದ ವಿಷಯಗಳನ್ನು ಮುಚ್ಚಿಕೊಂಡು ಅದಕ್ಕೆ ಬಣ್ಣ ಹಚ್ಚಿ ಮಾತಾಡೋದು. ಒಳಗಿರುವಂಥದ್ದು ಏನೋ ಬೇರೆಯೇ, ಆದರೆ ಅದನ್ನು ಅಭಿವ್ಯಕ್ತಿಗೊಳಿಸುವಂತಹ ತರ್ಕಗಳು ಅದು ಬೇರೆ. ತರ್ಕದ ಮೂಲಕವಾಗಿ ತನ್ನದ್ದಾದ ಅಸಾಮರ್ಥ್ಯವನ್ನು ಮುಚ್ಚಿಟ್ಟುಕೊಂಡು ಅದಕ್ಕೆ ಮತ್ತೊಂದು ಲೇಪವನ್ನು ಕೊಟ್ಟು ಹೊರಗಿಡುವಂಥದ್ದು. ಪ್ರಜ್ಞಾವಾದಾಂಶ್ಚ ಭಾಷಸೆ, ಇದನ್ನು ಬಿಡು. ನೀನು ಮಾಡ್ತಾ ಇರುವಂಥದ್ದು ಈಗ ಯುದ್ಧ, ಅದು ನೀನು ಮಾಡಬೇಕಾದಂತಹ ಕರ್ತವ್ಯ. ಅದು ಯಾಕೆ ಮಾಡಬೇಕು ಅಂತ ನೀನು ಆಲೋಚನೆ ಮಾಡು. ಈಗ ಯುದ್ಧ ಬೇಡ, ಎದುರುಗಡೆ ನನ್ನವರಿದ್ದಾರೆ, ಅವರೆಲ್ಲ ಸಾಯ್ತಾರೆ, ಅವರು ಸತ್ತ ಮೇಲೆ ನನಗೆ ಯಾಕೆ ಬೇಕು ರಾಜ್ಯ ಅಂತ ಕೇಳ್ತೀಯಲ್ಲ. ಸಾವು ಅಂದರೆ ಏನು, ಹುಟ್ಟು ಅಂದರೆ ಏನು ಆಲೋಚನೆ ಮಾಡು. ನೀನು ನಿನ್ನ ಬಗ್ಗೆ ಯೋಚಿಸ್ತಿ. ನನ್ನ ಅಜ್ಜ, ನನ್ನ ಗುರುಗಳು, ಹೀಗೆ ಆಲೋಚನೆ ಮಾಡ್ತಿ. ಒಂದು ಸಲ ಪ್ರಪಂಚವನ್ನು ಯೋಚನೆ ಮಾಡು. ಹುಟ್ಟು ಸಾವುಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೋ. ಹುಟ್ಟುವುದು ಅಂದರೆ ಏನು? ಯಾವುದು ಹುಟ್ಟುವುದಿಲ್ವೋ ಅದನ್ನೇ ಹುಟ್ಟುವುದು ಅಂತ ಕರೆಯೋದು. ಯಾವುದು ಸಾಯುವುದೇ ಇಲ್ಲವೋ ಅದನ್ನೇ ಸಾಯುವುದು ಅಂತ ಕರೆಯುವುದು. ಸಾಯುವುದನ್ನು ಸಾಯುವುದು ಅಂತ ಕರೆಯುವುದಿಲ್ಲ, ಹುಟ್ಟುವುದನ್ನು ಹುಟ್ಟುವುದು ಅಂತ ಕರೆಯುವುದಿಲ್ಲ. ಅದರಿಂದ ಹುಟ್ಟು ಸಾವುಗಳ ಸೂಕ್ಷ್ಮ ಅರ್ಥ ಮಾಡಿಕೋ. ಆವಾಗ ಯುದ್ಧ ಯಾಕೆ ಅಂತ ನಿನಗೆ ಅರ್ಥ ಆಗ್ತದೆ. ಇಲ್ಲಿ ಹುಟ್ಟುವುದು ಅಂತ ಹೇಳಿದರೆ ಏನು? ಹಿಂದೆ ಇಲ್ಲದೇ ಇದ್ದದ್ದು ಈಗ ಇರಗೊಳ್ಳುವುದಲ್ವಾ. ಹಿಂದೆ ಮಡಿಕೆ ಇರಲಿಲ್ಲ, ಕುಂಬಾರ ಚಕ್ರ ತಿರುಗಿಸಿದ. 3 ದಿವಸದ ಹಿಂದೆ ನೀರಿನಲ್ಲಿ ಒದ್ದೆ ಮಾಡಿ ಕಾಲಲ್ಲಿ ಒದ್ದು ಗಟ್ಟಿಯಾಗಿಸಿದಂತಹ ಮಣ್ಣಿನ ಮುದ್ದೆಯನ್ನು ಚಕ್ರದ ಮಧ್ಯದಲ್ಲಿಟ್ಟ. ಕೋಲಿನ ಸಹಾಯದಿಂದ ಚಕ್ರ ತಿರುಗಿಸಿದ. ತಾನು ಕೈಯಲ್ಲಿ ಅದನ್ನು ಒಂದು ಆಕಾರ ಕೊಟ್ಟ. ಮಡಿಕೆ ಹುಟ್ಟಿತು. ನಿಜವಾಗಿ ಇಲ್ಲದೇ ಇದ್ದ ಮಡಿಕೆ ಈಗಾಯಿತು. ಆದರೆ ನಮ್ಮ ಕನ್ನಡ ಭಾಷೆ ಬಲ್ಲವರಂತೂ ಹಾಗೆ ಪ್ರಯೋಗಿಸಿದಿಲ್ಲ. ಅಲ್ಲೊಂದು ಮಡಿಕೆ ಹುಟ್ಟಿತು ಅಂತ ಹೇಳಿದರೆ ಇವನು ಬಹುಶಃ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದು ಅಂತ ಗೊತ್ತಾಗ್ತದೆ. ಅದು ಮಡಿಕೆ ಹುಟ್ಟಿತು ಅಂತ ಹೇಳುವ ಹಾಗಿಲ್ಲ. ಹುಟ್ಟಿದರೆ ಅದಕ್ಕೊಂದು ನಾಮಕರಣ ಆಗಬೇಕಲ್ಲ.
ಮಡಿಕೆ ಉತ್ಪತ್ತಿ ಆಯಿತು. ಸ್ವಲ್ಪ ಸಂಸ್ಕೃತದಲ್ಲಿ ಹೇಳಬೇಕು, ಇದು ಕನ್ನಡದಲ್ಲೂ ಕೂಡ ಹೀಗೆ, ಮಡಿಕೆ ಹುಟ್ಟಿತು ಅಂತ ಹೇಳುವ ಹಾಗಿಲ್ಲ. ಹಾಗೆ ಇನ್ನೊಂದು ಯಾವುದೋ ಮನೆಯಲ್ಲಿ ಒಂದು ಮಗು ಅವರು ಹೆತ್ತಾಗ ಏನು ಮಗು ಹುಟ್ಟಿತು ಅಂತ ಹೇಳಬೇಕು. ಅದು ಮಗು ಉತ್ಪತ್ತಿ ಆಯಿತು, ಮಗು ಆವಿರ್ಭಾವಗೊಂಡಿತು, ಇಂಥ ಶಬ್ದ ಎಲ್ಲ ಬಳಸಿದರೆ ಅವನಿಗೆ ಕನ್ನಡ ಬರುವುದಿಲ್ಲ ಅಂತ ಅರ್ಥ. ಅಲ್ಲಿ ಮಗು ಹುಟ್ಟಿತು ಅಂತಲೇ ಹೇಳಬೇಕು. ನಿಜವಾಗಿ ಮಗು ಹುಟ್ಟಿಲ್ಲ, ಆದರೆ ಹುಟ್ಟಿತು ಅಂತ ಪ್ರಯೋಗಿಸಬೇಕು. ನಿಜವಾಗಿ ಮಡಿಕೆ ಹುಟ್ಟಿತು, ಆದರೆ ಹುಟ್ಟಿತು ಅಂತ ಪ್ರಯೋಗಿಸಬಾರ್ದು. ಇದು ಲೋಕದ ವ್ಯವಹಾರಪ್ಪ. ಹುಟ್ಟುವುದು ಅಂದರೆ ಚೇತನಕ್ಕೆ ಹುಟ್ಟಿಲ್ಲ. ಚೇತನ ಅನ್ನುವುದು ಸಾರ್ವಕಾಲಿಕವಾದದ್ದು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ ನ ಹನ್ಯತೆ ಹನ್ಯಮಾನೇಪಿ ದೇಹೇ. ದೇಹಕ್ಕೆ ಹುಟ್ಟು ಸಾವುಗಳೇ ಹೊರತು ಆತ್ಮಕ್ಕಲ್ಲ. ಯಾಕಂದರೆ ಆತ್ಮ ನಿತ್ಯ. ಒಂದು ಆಕ್ಷೇಪ ಇದೆ ನಮ್ಮ ಸಿದ್ಧಾಂತದ ಮೇಲೆ. ಇಡೀ ಭಗವದ್ಗೀತೆಗೆ ಅನೇಕ ವ್ಯಾಖ್ಯಾನ ಬರೆದವರು ಆತ್ಮ ಅನ್ನುವುದು ಅಶಾಶ್ವತವಾದದ್ದು ಅಂತ ಬರೆದಿದ್ದಾರೆ. ಭಗವದ್ಗೀತೆಗೆ ವ್ಯಾಖ್ಯಾನ ಬರೆದವರು ಅಂಥವರಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಭಗವದ್ಗೀತೆಗೆ ಸುಮಾರು 272 ವ್ಯಾಖ್ಯಾನ ಇವತ್ತು ಪ್ರಿಂಟ್ ಆದದ್ದಿದೆ. ಅಷ್ಟು ವ್ಯಾಖ್ಯಾನಗಳು ಬಂದಾಗ ನಾಸ್ತಿಕರೂ ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕಂದರೆ ನಾಸ್ತಿಕರಿಗೂ ಕೂಡ ಭಗವದ್ಗೀತೆ ಬೇಕು, ಅದರಲ್ಲಿದ್ದ ಸಾರ ಬೇಕು, ಬದುಕಿಗೆ ಬೇಕಾದಂತಹ ಪಥದರ್ಶನ ಉಂಟಲ್ಲ, ಅದು ಎಲ್ರಿಗೂ ಬೇಕು. ವ್ಯಾಖ್ಯಾನ ಬರೀತಾರೆ. ವ್ಯಾಖ್ಯಾನ ಬರೆಯೋರು ಪುನರ್ಜನ್ಮ ಅನ್ನುವುದು ಇಲ್ಲವೇ ಇಲ್ಲ. ಒಮ್ಮೆ ಹುಟ್ಟಿದರೆ ಆ ಜನ್ಮದಲ್ಲಿ ಮುಗಿಸಿದರೆ ಮುಗಿಯಿತು. ವಾರದಲ್ಲಿ ಒಂದು ದಿವಸ ಎಲ್ಲಾದರೂ ಹೋಗಿ ನಾನು ತಪ್ಪು ಮಾಡಿದ್ದೇನೆ ಮುಂದೆ ಮಾಡುವುದಿಲ್ಲ ಅಂತ ಹೇಳಿದರೆ ಮುಗಿಯಿತು ಅಂತ ಹೇಳುವವರು ಭಗವದ್ಗೀತೆಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆ ರೀತಿಯ ವ್ಯಾಖ್ಯಾನ ಮಾಡುವವರು ಪುನರ್ಜನ್ಮದ ನಿರಾಕರಣೆ ಮಾಡ್ತಾರೆ. ಆದರೆ ಕೃಷ್ಣ ಎಷ್ಟು ಸ್ಫುಟವಾಗಿ ಪುನರ್ಜನ್ಮ ಉಲ್ಲೇಖ ಮಾಡ್ತಾನೆ ಅಂದರೆ ಪುನರ್ಜನ್ಮ ಶಬ್ದವನ್ನು ಬಳಸಿದ್ದಾನೆ ಆತ. ಮುಂದಕ್ಕೆ ಅಂಥವರಿಗೆ ಪುನರ್ಜನ್ಮ ನವಿದ್ಯತೆ ಅನ್ನುವ ಮಾತುಗಳನ್ನು ಕೃಷ್ಣ ಬಳಸ್ತಾನೆ. ಇಲ್ಲಿ ಹೇಳ್ತಾನೆ, ಒಂದು ಶರೀರ ಹೋಗಿ ಮತ್ತೊಂದು ಶರೀರ ಬರುವುದು ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ಶರೀರದ ಸಾವಿನ ಬಗ್ಗೆ ಯೋಚನೆಯೇ ಮಾಡಬೇಡ. ನೀನೀಗ ಭೀಷ್ಮ ದ್ರೋಣಾದಿಗಳು ಸಾಯ್ತಾರೆ ಅಂತೇಳಿ ಯೋಚನೆ ಮಾಡುವುದು ಅಂದರೆ ಎರಡೇ ಅರ್ಥ. ಒಂದೋ ಅವರ ಶರೀರ ಸಾಯುತ್ತೆ ಅಂತ ಯೋಚನೆ ಮಾಡಬೇಕು, ಇಲ್ಲವೋ ಆ ಆತ್ಮ ಸಾಯುತ್ತೆ ಅಂತ ಯೋಚನೆ ಮಾಡಬೇಕು. ಮೊದಲನೇದಾಗಿ ಶರೀರದ ಬಗ್ಗೆ ಯೋಚನೆ ಮಾಡಬೇಡ. ಯಾಕಂದರೆ ಶರೀರ ಇವತ್ತಲ್ಲ ನಾಳೆ ಸಾಯುವಂಥದ್ದೇ. ಇವತ್ತಲ್ಲ, ಈಗಲೇ ಸಾಯ್ತಾ ಇದೆ. ಸಾಯುತ್ತೆ ಹುಟ್ಟುತ್ತೆ, ಸಾಯುತ್ತೆ ಹುಟ್ಟುತ್ತೆ. ಕ್ಷಣ ಕ್ಷಣಕ್ಕೂ ಕೂಡ ಈ ಶರೀರ ಭಿನ್ನ. ಕೌಮಾರಂ ಯೌವರಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಖ್ಯತಿ. ನಮ್ಮ ಬಾಲ್ಯದ ಚಿತ್ರ ತೋರಿಸಿ ಇದು ಯಾರು ಅಂತ ನಿಮ್ಮ ಹತ್ರ ಕೇಳಿ ನಾನು ಅಂತ ಹೇಳುವುದು ತುಂಬ ಕಷ್ಟ. ನಮ್ಮ ಪುಟ್ಟ ಮಗು 4 ವರ್ಷದ ಮಗು ನನ್ನ ಚಿತ್ರವೇ ತಂದು ನನ್ನ ಮುಂದೆ ಇಟ್ಟರೆ ಇದು ನೀನೇ ಮಗು ಅಂತ ಹೇಳಿದರೆ ಇರಲಿಕ್ಕಿಲ್ಲಪ್ಪ ಅಂತ ಹೇಳುವಂಥ ಪ್ರಸಂಗ ನಮ್ಮಲ್ಲಿರ್ತದೆ. ಹಾಗಾದರೆ ಶರೀರ ಕ್ಷಣ ಕ್ಷಣಕ್ಕೆ ಭಿನ್ನವಾಗ್ತಾ ಹೋಗುತ್ತೆ. ಶರೀರ ನಾಶವಾಗಿ ಹೊಸ ಶರೀರ, ನಾವು ಮಾತ್ರ ಅದೇ ಶರೀರ ಅಂತ. ಯಾಕಂದರೆ ಅಲ್ಲಿದ್ದ ಆತ್ಮ ಒಬ್ಬನಾದ್ದರಿಂದ ಅದು ನನ್ನ ಶರೀರ ಅಂತ ಅವತ್ತು ಅವನಿಗೆ ಜ್ಞಾನ ಇತ್ತು. ಇವತ್ತು ಇದು ನನ್ನ ಶರೀರ ಅಂತ ಜ್ಞಾನ ಉಂಟು. ಅದು ನನ್ನದೇ ಶರೀರ ಅಂತ ಇವತ್ತು ನಾವು ಹೇಳಿಕೊಳ್ತೇವೆ. ಆದರೆ ಶರೀರ ಭಿನ್ನ ಆಯಿತು. ಬಾಲ್ಯ, ಕೌಮಾರ, ಯೌವನ, ವಾರ್ಧಕ್ಯ, ಶರೀರ ಬೇರೆ ಆಯಿತು. ಬೇರೆ ಆದ ಶರೀರ ಮತ್ತೆ ತಥಾ ದೇಹಾಂತರ ಪ್ರಾಪ್ತಿ. ಆಮೇಲೆ ಸತ್ತ ಮೇಲೆ ಮತ್ತೊಂದು ಶರೀರ ಬರುವುದು ಅನ್ನುವುದಕ್ಕೂ, ಬಾಲ್ಯ ಹೋಗಿ ಕೌಮಾರ ಬರುತ್ತೆ ಅನ್ನುವುದಕ್ಕೂ, ಕೌಮಾರ ಬಂದು ಯೌವನ ಬಂತು ಅನ್ನುವುದಕ್ಕೂ ವ್ಯತ್ಯಾಸ ಇಲ್ಲ. ಧೀರ ತತ್ರ ನ ಮುಖ್ಯತಿ. ಜ್ಞಾನಿಯಾದ ವ್ಯಕ್ತಿಗೆ ಈ ಶರೀರ ವ್ಯತ್ಯಾಸ ಆಗುವುದರ ಬಗ್ಗೆ ಯಾವ ಮೋಹವೂ ಇರುವುದಿಲ್ಲ. ಅಷ್ಟೇ, ಶರೀರದಲ್ಲಿ ಇವತ್ತು ಶರೀರ ಬೆಳೆದು ಬೆಳೆದು ವ್ಯತ್ಯಾಸವಾಗುವ ಹಾಗೆ ಒಂದು ಹಂತದಲ್ಲಿ ಈ ಶರೀರ ಹೋಗಿ ಹೊಸ ಶರೀರ ಬರುವುದು ಅಂದರೂ ಇಷ್ಟೇ. ಇಲ್ಲೂ ಹೋಗಿ ಬಂದದ್ದು, ಅಲ್ಲೂ ಹೋಗಿ ಬಂದದ್ದು. ಇಲ್ಲಿ ಹೋಗಿ ಬಂದದ್ದಕ್ಕೂ ಅಲ್ಲಿ ಹೋಗಿ ಬರುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಜ್ಞಾನಿಯಾದವ, ಧೀರನಾದವ ಮೋಹಗೊಳ್ಳದೆ ಚಿಂತನೆ ಮಾಡ್ತಾನೆ. ಧೀರ ಅಂದರೆ ಧೈರ್ಯಶಾಲಿ ಅಂತ ಒಂದು ಅರ್ಥ. ಜ್ಞಾನದಿಂದ ಖುಷಿ ಪಡುವವ. ಧಿಯಾ ರಮತೆ ಇತಿ ಧೀರ. ಜ್ಞಾನಿ ಅನ್ನುವುದು ಆ ಶಬ್ದಕ್ಕೆ ಅರ್ಥ. ಧೀಶಕ್ತಿಯಿಂದ ಯಾವತ್ತೂ ಆನಂದವಾಗಿರುವ ವ್ಯಕ್ತಿಗೆ ಮರಣ ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ಆದ್ದರಿಂದ ಯಾರನ್ನೂ ಕೊಲ್ತಾ ಇದ್ದೇನೆ ಅಂತ ನೀನು ಯೋಚಿಸಬೇಕಾಗಿಲ್ಲ. ನಾನು ಸಾಯ್ತೇನೆ ಅಂತಲೂ ನೀನು ಯೋಚನೆ ಮಾಡಬೇಕಾಗಿಲ್ಲ. ಶರೀರ ಮರಣ ಅನ್ನೋದು ದೊಡ್ಡದಲ್ಲ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇರ್ಥೇ ನತ್ವಂ ಶೋಚಿತುಮರ್ಹಸಿ. ನಾವು ಯಾವುದರ ಬಗ್ಗೆ ದುಃಖ ಮಾಡಬೇಕು? ಯಾವುದು ನಮ್ಮಿಂದ ಬದಲಾವಣೆ ಮಾಡುವುದಕ್ಕೆ ಸಾಧ್ಯವೋ ಅದರ ಬಗ್ಗೆ ಯೋಚಿಸಬೇಕು, ತಲೆ ಬಿಸಿ ಮಾಡಬೇಕು. ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ಆಲೋಚನೆ ಮಾಡಬೇಕು.
ಯಾವುದನ್ನು ನಾವು ವ್ಯತ್ಯಾಸ ಮಾಡಲಿಕ್ಕೇ ಸಾಧ್ಯ ಇಲ್ಲವೋ ಅದನ್ನು ಕೂತುಕೊಂಡು ಆಲೋಚನೆ ಮಾಡಿ ಏನು ಸಾಧ್ಯ? ಆ ಒಂದು ವಾಹನವನ್ನು ಹಿಡಿಯುವುದಕ್ಕೆ ಅಂತ ಹೋಗ್ತಾ ಇದ್ದಾನೆ, ರೈಲು ಹಿಡಿಯುವುದಕ್ಕೆ ಹೋಗ್ತಾ ಇದ್ದಾನೆ, ಧೂಮಶಕಟ. ಇವನು ಅದರ ಹತ್ತಿರ ಹೋಗುವಾಗ ಅದು ಹೊರಟಾಯಿತು ಅಂತ ಹೇಳಿ ಇಲ್ಲಿ ತಲೆ ಬಿಸಿ ಮಾಡಿಕೊಂಡು ಓಡಿ ಕೈಕಾಲು ಮುರಿಕೊಳ್ಳುವುದಕ್ಕಿಂತ ಹೋಗಿ ಆಯಿತು ಅಷ್ಟೇ. ಮತ್ತೊಂದು ರೈಲು ಬಂದರೆ ಹೋಗೋದು, ಇಲ್ಲದೆ ಹೋದರೆ ಮನೆಯಲ್ಲಿ ಹೋಗಿ ಚಪಾತಿ ತಿನ್ನುವುದು ಅಂತ ಹಿಂದಕ್ಕೆ ಬರಬೇಕಲ್ವ. ಯಾವುದು ಅಪರಿಹಾರ್ಯವೋ, ತನ್ನಿಂದ ಏನೂ ಮಾಡುವುದಕ್ಕೆ ಸಾಧ್ಯ ಇಲ್ಲವೋ ಅದರ ಬಗ್ಗೆ ತಟಸ್ಥನಾಗಬೇಕು. ಹುಟ್ಟಿದ್ದಕ್ಕೆ ಮರಣ ಅನ್ನುವುದು ಅನಿವಾರ್ಯ. ಜಾತಸ್ಯ ಹಿ ಧ್ರುವೋ ಮೃತ್ಯು. ಅದು ಯಾವುದೇ ಇರಲಿ, ಪ್ರಾಕೃತವಾದಂತಹ ಪ್ರಪಂಚದಲ್ಲಿ ಹುಟ್ಟಿದ್ದು ಸಾಯಲೇಬೇಕು. ಯಾವುದು ಸಾಯುವುದೇ ಇಲ್ವೋ ಅದು ಹುಟ್ಟಿಲ್ಲ ಅಂತಲೇ ಅರ್ಥ. ಇದು ಸಾರ್ವಕಾಲಿಕವಾದಂತಹ ಸತ್ಯ. ಭಗವಂತ ಅಥವಾ ಮೂಲ ಪ್ರಕೃತಿ, ಅದಕ್ಕೆ ಅಜ ಅಥವಾ ಅಜ ಅಂತ ಹೆಸರು. ಅಜೋ ದುರ್ಮರ್ಷಣ ಶಾಸ್ತ. ಅಜಃ ಅಂದರೆ ಹುಟ್ಟದೇ ಇದ್ದವ ಅಂತ ಅರ್ಥ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ. ಅಜ ಅಂತ ಹೇಳಿದರೆ ಹುಟ್ಟದೇ ಇದ್ದವಳು ಅಂತ ಅರ್ಥ. ಅಜ ಮತ್ತು ಅಜ ಅನಿಸಿದಂತಹ ಪ್ರಕೃತಿ ಪುರುಷ ಮೂಲ ತತ್ವ, ಅದನ್ನು ಲಕ್ಷ್ಮೀನಾರಾಯಣ ಅಂತ ವೈಷ್ಣವ ಸಿದ್ಧಾಂತ ಕರೀತದೆ. ಈ ಮೂಲ ತತ್ವವೆನಿಸಿದಂತಹ ಅಜ ಮತ್ತು ಅಜ ಅಂತ ಹೇಳುವ ಏನು ಮೂಲ ತತ್ವ ಇದೆ ಅದು ಹುಟ್ಟಿಲ್ಲ. ಆ ಶಬ್ದವೇ ಹೇಳುತ್ತೆ ಅಜ ಮತ್ತು ಅಜ ಅಂತ ಹೇಳಿ. ಯಾವುದು ಹುಟ್ಟಲೇ ಇಲ್ಲವೋ ಅದಕ್ಕೆ ಮರಣ ಇಲ್ಲ, ಅದು ಶಾಶ್ವತ. ಅದು ಹೇಗೆ ಅಜ ಮತ್ತು ಅಜವು, ಈ ಜನ ಅಂತ ಕರೆಸಿಕೊಳ್ತಕ್ಕಂಥ ಮನುಷ್ಯನೂ ಕೂಡ ಜ ನ. ನಾವೆಲ್ಲ ಹೇಳ್ಕೊಳ್ತೇವೆ ನಾನೊಬ್ಬ ಜನ ಅಂತ. ಕೆಲವರು ನಾನು ಮಹಾಜನ ಅಂತ ಹೇಳಿಕೊಳ್ಳುವವರು ಇದ್ದಾರೆ. ಅದು ಜನ ಅಂತ ಹೇಳಿದರೆ ಏನು? ಜ ಅಂದರೆ ಜನನ, ನ ಅಂದರೆ ಇಲ್ಲ ಅಂತ ಅರ್ಥ. ಅಜ ಅನ್ನುವಲ್ಲಿ ಇಲ್ಲ ಅನ್ನುವುದಕ್ಕೆ ಪ್ರಾಧಾನ್ಯ, ಹುಟ್ಟು ಅನ್ನುವುದಕ್ಕೆ ನಂತರ. ಇಲ್ಲ ಹುಟ್ಟು ಅಜ. ಜನ ಅಂದರೆ ಹುಟ್ಟು ಕಾಣಿಸುತ್ತೆ ಆದರೆ ನಿಜವಾಗಿ ನ ಇಲ್ಲ. ಹುಟ್ಟು ಕಾಣಿಸುವುದಕ್ಕೆ ಪ್ರಾಧಾನ್ಯ, ಇಲ್ಲದೇ ಇರುವಿಕೆ ಅನ್ನೋದು ಅಪ್ರಧಾನವಾಗಿದೆ. ಅದು ಆ ಕಡೆ ಹೋಗಿದೆ. ಜನ ಅಂತ ನಮ್ಮನ್ನು ಕರಿತೇವೆ, ದೇವರನ್ನು ಅಜ ಅಂತ ಕರಿತೇವೆ. ಹುಟ್ಟು ಏನದು? ಜೀವನಿಗೆ ಹುಟ್ಟು ಅಂತ ಹೇಳಿದರೆ ಏನು? ಶರೀರ ಪ್ರಾಪ್ತಿ, ಒಂದು ದೇಹ ಪ್ರಾಪ್ತಿ ಅಥವಾ ದೇಹಾಂತರ ಪ್ರಾಪ್ತಿ. ಇಷ್ಟಕ್ಕೆ ಹುಟ್ಟು ಅಂತ ನಾವು ಕರೆಯುವುದು. ಅದರಲ್ಲಿ ಶರೀರ ಹುಟ್ಟುವುದೇ ಹೊರತು ಆತ್ಮ ಹುಟ್ಟುವುದಲ್ಲ. ಆತ್ಮಕ್ಕೆ ಶರೀರದ ಅಭಿಮಾನ ಹುಟ್ಟುವುದು. ಇದು ನನ್ನ ದೇಹ ಅನ್ನೋ ಒಂದು ಅಭಿಮಾನದ ಹುಟ್ಟು ಏನಿದೆ ಅದಕ್ಕೆ ಹುಟ್ಟು ಅಂತ ಕರೆಯುವುದು. ಯಾವಾಗ ಶರೀರ ಇದ್ದೂ ಕೂಡ ಅದರಲ್ಲಿ ಅಭಿಮಾನ ಬರುವುದಿಲ್ಲ ಅನ್ನುವ ರೀತಿಯ ಒಬ್ಬ ಸ್ಥಿತಪ್ರಜ್ಞ ಇರ್ತಾನೋ ಅಂಥವನಿಗೆ ನಿಜವಾದ ಹುಟ್ಟು ಇಲ್ಲ, ಮರಣವೂ ಇಲ್ಲ. ನೀನು ಸ್ಥಿತಪ್ರಜ್ಞನಾಗಬೇಕು. ಈ ಸ್ಥಿತಪ್ರಜ್ಞೆ ಏನು ಅನ್ನೋದನ್ನು ನಾನು ಉಪನ್ಯಾಸದಲ್ಲಿ ಹೇಳುವುದಿಲ್ಲ, ಯಾಕಂದರೆ ಅದು 4 ದಿವಸದ ವಿಷಯ ಉಂಟು. ಆಮೇಲೆ ನಾವೆಲ್ಲ ಸ್ಥಿತಪ್ರಜ್ಞರಾದರೆ ನಾಳೆ ಯಾರೂ ಉಪನ್ಯಾಸಕ್ಕೆ ಬರುವುದಿಲ್ಲ. ಇದು ಒಂದು ಸಮಸ್ಯೆ ಉಂಟು. ಸ್ಥಿತಪ್ರಜ್ಞ ಅನ್ನುವುದು ಒಂದು ಲೋಕಾತೀತವಾದಂತಹ ವ್ಯಕ್ತಿತ್ವ. ಆ ಸ್ಥಿತಪ್ರಜ್ಞನಾದ ಅಂದರೆ ಅವನು ಲೋಕ ಬಿಟ್ಟ ಅಂತ ಅರ್ಥ. ಈ ಲೋಕದ ಸಂಬಂಧವೇ ಅವನಿಗಿಲ್ಲ ಅಂಥದ್ದು. ಅದನ್ನು ಕೇಳಿ ಅರ್ಜುನನೇ ಸ್ಥಿತಪ್ರಜ್ಞನಾಗಲಿಲ್ಲ, ಇನ್ನು ನಾವು ಸ್ಥಿತಪ್ರಜ್ಞರಾಗುವುದು ಎಲ್ಲಿಗೆ? ಅರ್ಜುನನಿಗೆ ಸ್ಥಿತಪ್ರಜ್ಞತೆಯ ಬಗ್ಗೆ ಉಪದೇಶ ಕೊಡ್ತಾನೆ ಕೃಷ್ಣ. ಪ್ರಧಾನವಾಗಿ ಕೊಟ್ಟ ಉಪದೇಶ 2. ದೇಹಕ್ಕೆ ಮರಣ ಅದು ಅಪರಿಹಾರ್ಯ. ಅಪರಿಹಾರ್ಯವಾದದ್ದರ ಬಗ್ಗೆ ಆಲೋಚನೆ ಮಾಡಬಾರ್ದು. ಆತ್ಮನಿಗೆ ಯಾವತ್ತಿಗೂ ಮರಣ ಇಲ್ಲ. ಆತ್ಮ ಶಾಶ್ವತ. ಶಾಶ್ವತವಾದಂತಹ ಆತ್ಮದ ಮರಣ ಆಗ್ತದೆ ಅಂತ ನೀನು ಆಲೋಚಿಸಬೇಡ. ಆದರೆ ಈಗ ಅರ್ಜುನನಿಗೆ ಸಮಸ್ಯೆಯಲ್ಲಿರುವುದು, ನನಗೆ ಆತ್ಮ ಸಾಯುವುದಿಲ್ಲ ಇದು ಅರ್ಥ ಆಗಿದೆ. ಮೊದಲು ಗೊತ್ತಿತ್ತು, ಈಗ ಮರ್ತೋಗಿತ್ತು. ನೀನು ಹೇಳಿದಾಗ ಮತ್ತೆ ಸರಿ ಹೋಯಿತು. ಆಮೇಲೆ ಶರೀರ ಸತ್ತೇ ಸಾಯುತ್ತೆ ಅದು ಗೊತ್ತಿದೆ. ಆದರೆ ಏನು? ನನ್ನ ಭೀಷ್ಮಾಚಾರ್ಯರು, ನನ್ನ ದ್ರೋಣಾಚಾರ್ಯರು ಅವರ ಇವತ್ತಿನ ಶರೀರ, ಈ ಶರೀರ ನಾಡಿದ್ದು ಸಾಯುವುದು, ಯಾವತ್ತೋ ಸಾಯುವುದು. ನಾವು ಹಾಗಲ್ಲ, ಈಗಲೇ ಸಾಯಿಸಬೇಕಲ್ಲ. ಈ ಶರೀರದಿಂದ ಆ ಆತ್ಮ ಬೇರೆ ಆಗುತ್ತಲ್ವ. ನಾನು ಯಾವುದರ ಮೇಲೆ ನನ್ನ ಅಜ್ಜ ನನ್ನ ಗುರು ಅಂತ ಹೇಳಿ ನಾನು ಭಾವನೆ ಇಟ್ಟುಕೊಂಡಿದ್ದೇನೋ ಅಂಥ ಶರೀರ ಅಂತೂ ಹೋಗುತ್ತಲ್ವ. ನನಗೆ ಅದು ಬೇಸರ ಇರುವುದು. ಯಾವತ್ತಾದರೂ ಸಾಯುತ್ತೆ, ಅದಕ್ಕೆ ನನಗೆ ಬೇಸರ ಇಲ್ಲ. ಆ ಹೊತ್ತಿಗೆ ನಾನು ಸಾಯ್ತೇನೋ ಏನೋ ಗೊತ್ತಿಲ್ಲ. ಆದರೆ ಈಗಲೇ ನನ್ನ ಮುಂದೆಯೇ ನಾನು ಆ ಶರೀರವನ್ನು ಹೊರದು ಸಾಯಿಸಬೇಕಲ್ವ. ಇದು ನನ್ನ ಸಮಸ್ಯೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾನ್ ಸ್ಥಿತಿಕ್ಷಸ್ವ ಭಾರತ. ಭಾರತ ಅಂತ ಕರೀತಾನೆ ಅರ್ಜುನನನ್ನು. ಯಾಕಂದರೆ ಭರತ ವಂಶದಲ್ಲಿ ಬಂದವ ಅನ್ನೋದು ಕಾರಣ. 2ನೇದ್ದು, ಅವನಾಗಿ ಪ್ರಶ್ನಿಸ್ತಾ ಇದ್ದಾನಲ್ವ, ಪ್ರಶ್ನೆ ಮಾಡುವವರಿಗೆಲ್ಲ ಭಾರತರು ಅಂತ ಹೆಸರು. ಸುಮ್ಮನೆ ಕೇಳಿಸಿಕೊಂಡು ಹಾಗೆ ಕೇಳಿದ್ದು ಅರ್ಥ ಆದರೆ ಅರ್ಥ ಆಯಿತು, ಬಿಟ್ಟರೆ ಬಿಟ್ಟಿತ್ತು. ಕೊನೆಗೆ ಅಲ್ಲಿ ದಾರಿಯಲ್ಲಿ ಹೋಗುವಾಗ ಇವತ್ತು ಭಾರಿ ಏನು ನಡೀತು ಅಂತ ಒಬ್ಬರು ಕೇಳಿದ್ರು ಒಬ್ಬರ ಹತ್ರ. ಇವತ್ತು ಉಪನ್ಯಾಸದಲ್ಲಿ ಏನೆಲ್ಲ ಹೇಳಿದರು,
ಏನು ಅದ್ಭುತ ಹೇಳಿದಿರಪ್ಪ, ಅದ್ಭುತ ಅಂದರೆ ಅದ್ಭುತ, ಅದ್ಭುತ ಅಂದರೆ ಅದ್ಭುತ. ಅಲ್ಲ, ಏನು ಹೇಳಿದರು? ಅದಕ್ಕೆ ನನ್ನ ಗಮನವೇ ಅಲ್ಲಿರಲಿಲ್ಲ ಅಂತ ಇಂಥ ಉತ್ತರ ಬರುತ್ತಲ್ಲ. ಅಂದರೆ ಅಲ್ಲಿ ಏನಾದರೂ ಪ್ರಶ್ನೆ ಕೇಳಿದರೆ ಪ್ರತಿ ಪ್ರಶ್ನೆಯನ್ನು ಮಾಡುವ ಸ್ಥಿತಿ ಇರುವುದಿಲ್ಲ. ಈ ಸ್ಥಿತಿ ಇದ್ದರೆ ಅವರನ್ನು ಭಾರತ ಅಂತ ಕರೆಯುವುದಿಲ್ಲ. ಕೇಳಿದ್ದನ್ನು ಅರಗಿಸಿಕೊಂಡು ಅದರ ಮೇಲೊಂದು ಪ್ರಶ್ನೆ ಬಂದು ಪ್ರಶ್ನಿಸುವವನನ್ನು ಭಾರತ. ಭಾ ಅಂದರೆ ಬೆಳಕು, ಭಾ ಅಂದರೆ ಜ್ಞಾನ, ರತಿ ಅಂದರೆ ಆಸಕ್ತಿ. ಯಾರು ಭಾದಲ್ಲಿ ರತನಾಗಿರ್ತಾನೆ ಅವನಿಗೆ ಭಾರತ ಅಂತ ಹೆಸರು. ಜ್ಞಾನ ರತನಾದವ ಹೇ ಭಾರತ ತಾನು ಸ್ಥಿತಿಕ್ಷಸ್ವ. ನನ್ನ ಗುರು, ನನ್ನ ಅಜ್ಜ ಅವರು ಸಾಯ್ತಾರೆ ನನ್ನ ಪೆಟ್ಟಿನಿಂದ ಅಂತ ನೀನು ಅಂದ್ಕೊಳ್ತೀಯಲ್ವಾ? ಇದು ಅಭಿಮಾನ. ಅವರು ಸತ್ತರೆ ನಿಮಗೆ ದುಃಖ ಆಗೋದು, ಇದಕ್ಕೆಲ್ಲ ಮೂಲ ಕಾರಣ ಅಭಿಮಾನ. ಸತ್ತದ್ದಕ್ಕೆ ಯಾರಿಗೂ ದುಃಖವಾಗುವುದಿಲ್ಲ. ಮತ್ತು ಸತ್ತದ್ದು ನನ್ನದು, ನನಗೆ ಅಂತ ಒಂದು ಅಟ್ಯಾಚ್ಮೆಂಟ್ ಉಂಟಲ್ವ, ಅಭಿಮಾನ ಉಂಟಲ್ವ, ಅಭಿಮಾನ ಮೂಲಭೂತವಾದದ್ದು ದುಃಖ. ಅಭಿಮಾನ ಅನ್ನೋದು ಅಜ್ಞಾನ ಮೂಲಕವಾದದ್ದು. ಅಲ್ಲಿ ನೀನು ಜ್ಞಾನ ಒಂದು ಸರಿ ಮಾಡಿಕೊಂಡ್ರೆ ಅಭಿಮಾನ ದೂರ ಆಗುತ್ತೆ. ಅಭಿಮಾನ ದೂರವಾದರೆ ಈ ದುಃಖ ಎಲ್ಲ ಹೋಗುತ್ತೆ ಅಷ್ಟೇ. ಇದನ್ನು ಬಹಳ ಸುಲಭವಾಗಿ ಪರಿಹರಿಸಿಕೊಳ್ಬೋದು. ಪ್ರತಿಯೊಂದಕ್ಕೂ ಕಾರಣ ಒಬ್ಬ ಸತ್ತ ಅಂತ ನಿನಗೆ ದುಃಖ ಆಗುವುದಲ್ಲ, ಮತ್ತು ಆ ಸತ್ತದ್ದರ ಹಿನ್ನೆಲೆಯಲ್ಲಿ ಒಂದೇನೋ ಸೆಳೆತ ಇರುತ್ತಲ್ವ, ಒಂದು ಅಭಿಮಾನ, ಅದು ಕಾರಣ. ಮನೆಯ ಒಳಗೆ ಅಮ್ಮ ಒಗ್ಗರಣೆ ಹಾಕ್ತಾ ಇದ್ದಾಳೆ ಅಂತ ಅಂದ್ಕೊಳ್ಳಿ. ಪುಟ್ಟ ಮಗು, 3 ವರ್ಷದ ಮಗು, ಅದು ಮನೆಯ ಹೊರಗೆ ಅಂಗಳದಲ್ಲಿ ಆಟ ಆಡ್ತಾ ಇತ್ತು. ಅಂಗಳದ ಆ ಕಡೆಯಲ್ಲಿ ಒಂದು ದೊಡ್ಡ ರಸ್ತೆ, ಆ ರಸ್ತೆಯಲ್ಲಿ ಭಾರಿ ವಾಹನಗಳು ಓಡಾಡ್ತಾ ಇದ್ದಾವೆ. ಈ ಮಗು ಆಟ ಆಡ್ತಾ ಇತ್ತು, ಸ್ವಲ್ಪ ಆ ಕಡೆ ಹೋಯಿತು, ರಸ್ತೆ ಹತ್ತಿರ ಹೋಯಿತು. ಅಷ್ಟು ಹೊತ್ತಿಗೆ ಒಂದು ದೊಡ್ಡ ವಾಹನ ಬಂದ ಶಬ್ದ ಬೇರೆ ಕೇಳಿಸಿತು. ಶಬ್ದ ಕೇಳುವುದರ ಜೊತೆಗೆ ಮಗು ಕಿಟಾರನೆ ಕಿರುಚಿದ ಶಬ್ದ ಬೇರೆ ಕೇಳಿಸಿತು. ಅಕ್ಕಪಕ್ಕದ ಜನ ಎಲ್ಲ ಸೇರಿದರು, ರಾಶಿ ಬಿದ್ದಿದ್ದಾರೆ. ಒಳಗಿದ್ದ ಅಮ್ಮನಿಗೆ ಎದೆ ಒಡೆಯುವ ಹಾಗೆ ಆಯಿತು. ಎಲ್ಲ ಒಗ್ಗರಣೆಯನ್ನು ಅರ್ಧದಲ್ಲಿ ಹಾಗೆ ಬಿಟ್ಟು ಓಡಿ ಬರ್ತಾಳೆ, ರಸ್ತೆಯಿಂದ ಹೊರಗೆ ಬರ್ತಾಳೆ. ಜನರೆಲ್ಲ ಸೇರಿದವರು ಹೇಳ್ತಾರೆ, ಅಮ್ಮ ಬಂದಿದ್ದಾಳೆ. ಇವಳು ಎಲ್ಲ ದಾರಿ ಬಿಟ್ಟಿದ್ದಾರೆ, ಸೀದಾ ಹೋಗಿ ನೋಡ್ತಾಳೆ. ನೋಡಿ, ಅಬ್ಬಾ ನನ್ನ ಮಗು ಅಲ್ಲ ಅಂತ ಹೇಳಿ ಒಳಗೆ ಬಂದು ಹಾಲು ಕುಡಿತಾಳೆ. ಸತ್ತದ್ದೇ, ಅವಳ ಮಗು ಅಲ್ಲ, ಅದು ಬೇರೆಯವರ ಮಗು. ಇಲ್ಲಿಯ ತನಕ ಇವಳಿಗೆ ಅಷ್ಟು ದುಃಖ. ಅಲ್ಲಿ ಮಗು ಸತ್ತದ್ದು ಹೌದು, ಆದರೆ ದುಃಖ ಇಲ್ಲ. ಅಬ್ಬಾ ನನ್ನ ಮಗು ನೋಡಿದರೆ ಮಗು ಅಲ್ಲಿ ನಗ್ತಾ ಇದೆ, ಇವಳ ಮಗು. ಈಗ ಸತ್ತದ್ದಕ್ಕೆ ಇವಳಿಗೆ ದುಃಖವೋ? ಅಲ್ಲ. ಮತ್ತೆ ನನ್ನ ಅನ್ನುವ ಒಂದು ಅಭಿಮಾನವೇ ಮೂಲ ದುಃಖಕ್ಕೆ, ಮತ್ತೊಂದಕ್ಕೆ ಮೂಲ ಕಾರಣ ಅಲ್ವಾ? ಪ್ರತಿಯೊಂದು ವಿಷಯದಲ್ಲೂ ದುಃಖವೇ ಆಗಲಿ ಸುಖವೇ ಆಗಲಿ ಅದು ಅಭಿಮಾನ ಮೂಲಕವಾಗಿರ್ತದೆ. ಯಾವುದೋ ಒಂದು ಹೆಣ್ಣು ಮಗಳಿಗೆ ಜ್ವರ ಬಂತು ಅಂತಾದರೆ ಇವಳಿಗೆ ಏನೂ ಆಗೋದಿಲ್ಲ. ಅದೇ ಮಗಳಿಗೆ ಇವನಿಗೆ ನಿಶ್ಚಿತಾರ್ಥ ಆಯಿತು. ನಿಶ್ಚಿತಾರ್ಥ ಆಗಿ ಎಲ್ಲ ಚಿತ್ರಗಳನ್ನೆಲ್ಲ ತೆಗೆದು ಭಾರಿ ಒಂದು ಅಲಂಕಾರಿಕವಾದ ಚಿತ್ರಗಳನ್ನೆಲ್ಲ ಅಂಟಿಸಿ ಇಟ್ಟಿದ್ದಾರೆ. ಮರುದಿವಸ ಫೋನ್ ಬಂತು, ಅವಳಿಗೆ ಸಿಕ್ಕಾಬಟ್ಟೆ ಜ್ವರ ಅಂತೆ, ಕರೋನಾ ಅಂತ ಕಾಣಿಸುತ್ತೆ ಅಂತ ಒಂದು ಸುದ್ದಿ ಬಂತು. ಇವನಿಗೆ ಇಲ್ಲಿ ಜ್ವರ ಬಂದ ಹಾಗೆ ಆಗಲಿಕ್ಕೆ ಶುರು ಆಗ್ತದೆ. ಅಲ್ಲಿಯ ತನಕ ಏನೂ ಸಂಬಂಧ ಇಲ್ಲದೆ ಇದ್ದದ್ದು ನನ್ನದು ಅಂತ ಒಂದು ಅಭಿಮಾನ ತಾಗಿಸಿಕೊಂಡ ಕೂಡಲೇ ಅಲ್ಲಿ ದುಃಖಕ್ಕೆ ಹೇತುವಾಗ್ತದೆ. ಹಾಗಾದರೆ ಎಲ್ಲ ದುಃಖಕ್ಕೂ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ. ಇದೊಂದು ಕಾಕುಸ್ವರದಲ್ಲಿ ಕೇಳ್ತಾ ಇದ್ದಾನೆ ಕೃಷ್ಣ. ಕೇವಲ ಶಬ್ದಸ್ಪರ್ಶ ರೂಪರಸಗಂಧಗಳ ಸ್ಪರ್ಶ ಮಾತ್ರದಿಂದ ಯಾರಿಗಾದರೂ ಸುಖ ದುಃಖ ಉಂಟಾಗುತ್ತೇನೋ ಅಷ್ಟು ಮಾತ್ರದಿಂದ ಆಗುವುದಲ್ಲ. ಮತ್ತೇನು? ಅಭಿಮಾನ ಮೂಲಕವಾಗಿ ಎಲ್ಲ ಉಂಟಾಗುವಂಥದ್ದು. ಮಾತ್ರ ಅಂದರೆ ಇಂದ್ರಿಯ ವಿಷಯ, ಜ್ಞಾನ ವಿಷಯ. ಮಾನ ಅಂದರೆ ಜ್ಞಾನ, ಅದಕ್ಕೆ ತ್ರ ಅಂದರೆ ವಿಷಯವಾಗುವಂಥದ್ದು. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಎಲ್ಲ ವಿಷಯ ಪದಾರ್ಥಗಳು ಮಾತ್ರೆಗಳು. ಆ ಮಾತ್ರೆಗಳ ಸ್ಪರ್ಶ ಅಂತ ಹೇಳಿದರೆ ಸನ್ನಿಕರ್ಷ, ಅವುಗಳ ಜೊತೆಗೆ ಆಗತಕ್ಕಂಥ ಸಂಬಂಧ. ಇವಿಷ್ಟೇ ಮನುಷ್ಯನಿಗೆ ಶೀತೋಷ್ಣ ಸುಖ ದುಃಖದ ಅಲ್ಲ. ಯಾರೋ ಒಬ್ಬರು ಬೆನ್ನಿಗೆ ಜೋರಾಗಿ ಹೊಡೆದ್ರು ಅಂದರೆ ನೋವಾಗ್ತದೆ. ನೋವಾಗೋದು ಮಾತ್ರ ಅಲ್ಲ, ಸಿಟ್ಟು ಬರ್ತದೆ. ಯಾರು ಹೊಡೆದದ್ದು ಅಂತ ನೋಡಿದರೆ ಬಾಲ್ಯದ ಗೆಳೆಯ ಹೊಡೆದದ್ದು. ಅವನು ಏನು ಇಲ್ಲಿ ಸಿಕ್ಕಿದ್ದೀನಿ, ಇವನಿಗೊಂದು ಆನಂದ ಆಗುತ್ತೆ, ಎಷ್ಟು ಚೆನ್ನಾಗಿ ಹೊಡೆದಿ ಮಹಾರಾಯ, ಎಷ್ಟು ಪ್ರೀತಿ ನನ್ನಲ್ಲಿ ಅಂತ. ಆ ಪೆಟ್ಟು ತಿಂದದ್ದೇ ಖುಷಿ ಅವನಿಗೆ. ಬಾಲ್ಯದ ಗೆಳೆಯ ಇಷ್ಟು ಅಪರೂಪಕ್ಕೆ ಸಿಕ್ಕಿದಿ ಅಂತ. ಅದೇ ಕೆಲವೊಂದು ಸಲ ದಾರಿಯಲ್ಲಿ ಹೋಗಾಗ ಒಬ್ಬರು ತಾಗಿಸಿಕೊಂಡು ಹೋದರು. ಇವನ ಮುಖ ಸಿಂಡರಿಸಿ ಹೋಗ್ತದೆ. ಏನು ಕಣ್ಣು ಕಾಣಿಸಲ್ಲ ನಿಮಗೆ, ತಾಗಿಸಿಕೊಂಡು ಹೋಗೋದು. ಯಾರ ಮೇಲೆ ಅಭಿಮಾನ ಇಲ್ಲ ಅಂಥ ವ್ಯಕ್ತಿ ತಾಗಿದರೆ ಸಾಕು ಇವನಿಗೆ ಸಿಟ್ಟು ಬರ್ತದೆ. ಅಭಿಮಾನ ಇದೆಯೋ ಅವ್ರು ಹೊಡೆದ್ರೂ ಕೂಡ ಇವನಿಗೆ ಆನಂದವೇ ಆಗುತ್ತೆ. ಹಾಗಾದರೆ ಲೋಕದ ವ್ಯವಹಾರಗಳು, ಲೋಕದಲ್ಲಿ ನಾವು ಯಾವುದು ಸುಖಕ್ಕೆ ಕಾರಣ ದುಃಖಕ್ಕೆ ಕಾರಣ ಅಂತ ಅಂದುಕೊಂಡಿದ್ದೇವೋ ಅದು ನಿಜವಾಗಿ ಸುಖ ದುಃಖ ಕಾರಣಗಳಲ್ಲ. ಅದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಅಭಿಮಾನವೆಂಬುದೇ ಸುಖ ದುಃಖಗಳಿಗೆ ಕಾರಣ. ಆದರೆ ಆ ಅಭಿಮಾನ ಅನ್ನುವುದು ಯಾಕೆ ಬಂತು? ಇದೊಂದು ಮಿಥ್ಯಾ ಪರಿಕಲ್ಪನೆಯಿಂದ ಬಂದಿರತಕ್ಕಂಥದ್ದು ಅಭಿಮಾನ.
ನಾನು ನಾನು ಅನ್ನುವ ಒಂದು ಅಭಿಮಾನ ಶರೀರದ ಮೇಲೆ, ನನ್ನದು ಅಂತ ಹೇಳುವ ಅಭಿಮಾನ ಶರೀರಕ್ಕೆ ಸಂಬಂಧಿಸಿದ್ದರ ಮೇಲೆ. ನಾನು ಅನ್ನುವ ಅಭಿಮಾನಕ್ಕೆ ಅಹಂತೆ ಅಂತ ಕರಿತೇವೆ, ನನ್ನದು ಅನ್ನುವ ಅಭಿಮಾನಕ್ಕೆ ಮಮತೆ ಅಂತ ಕರಿತೇವೆ, ಅಥವಾ ಮಮಕಾರ ಅಹಂಕಾರ ಅಂತ ಕರೆಸಿಕೊಳ್ಳತಕ್ಕಂತಹ ಅಹಂ ಮಮಾಭಿಮಾನೋತ್ಥೈಹಿ ಕಾಮಕ್ರೋಧಾಧಿಭಿರ್ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ಈ ಕಾಮಕ್ರೋಧಾದಿ ಮಲಗಳೆಲ್ಲ ಬರುವುದು ಅಹಂಕಾರ ಮಮಕಾರಗಳೆಂಬಂತಹ ಅಭಿಮಾನದ ಕಾರಣದಿಂದ. ಅಭಿಮಾನ ಬಿಡಬೇಕು. ಈ ಅಧ್ಯಾಯದ ಕೃಷ್ಣನ ಮುಖ್ಯ ಉಪದೇಶವೇ ಅಭಿಮಾನ ತ್ಯಾಗ ಮಾಡು. ಈ ಅಭಿಮಾನ ತ್ಯಾಗ ಮಾಡು ಅನ್ನುವುದರ ಜೊತೆಗೆ ಸ್ವಲ್ಪ ಎಚ್ಚರವೂ ಬೇಕು. ಯಾಕಂದರೆ ಕೃಷ್ಣ ವಿಷ್ಣು ಪುರಾಣದಲ್ಲಿ ಹೇಳ್ತಾನೆ ಅಭಿಮಾನ ಇಟ್ಟುಕೊಳ್ಳಲೇಬೇಕು, ಅಭಿಮಾನ ಬಿಡಬಾರ್ದು ಅಂತ ಹೇಳ್ತಾನೆ. ಇಲ್ಲಿ ಗೀತೆಯಲ್ಲಿ ಹೇಳ್ತಾನೆ ಅಭಿಮಾನ ಬಿಡಿ ಅಂತ ಹೇಳ್ತಾನೆ. ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರುತ್ತೆ, ಅಭಿಮಾನ ವಿಹೀನಾನಾಂ ಕಿಂ ಧನೇನ ಕಿಮಾಯುಷ. ಅಭಿಮಾನ ಬಿಟ್ಟವನಿಗೆ ದುಡ್ಡು ಇದ್ರೇನು ಪ್ರಯೋಜನ, ಆಯುಷ್ಯ ಇದ್ದೇನು ಪ್ರಯೋಜನ. ಅಭಿಮಾನ ಬೇಕು. ಇಲ್ಲಿ ಕೃಷ್ಣ ಅಭಿಮಾನ ಬಿಡು ಅಂತ ಅರ್ಜುನನಿಗೆ ಹೇಳಿದ. ಕೊನೆಗೂ ಕೂಡ ಅವನು ನಾನು ನನ್ನದು ಅಂತ ಬಿಡಲೇ ಇಲ್ಲ. ಕೊನೆಗೆ ಈ ಗೀತೆಯ 18ನೇ ಅಧ್ಯಾಯ ಆದಮೇಲೆ ನೋಡಬೇಕು. ಅರ್ಜುನ ಹೇಳ್ತಾನೆ, ನಂದೆಲ್ಲ ಅಜ್ಞಾನ ಹೋಯಿತು, ನಷ್ಟೋ ಮೋಹ ಸ್ಮೃತಿರ್ಲಬ್ಧ, ನನಗೆ ಸರಿಯಾದ ಜ್ಞಾನ ಬಂತು, ಆದ್ದರಿಂದ ಕರಿಷ್ಯೆ ವಚನಂ ತವ, ನೀನು ಹೇಳಿದ ಹಾಗೆ ಮಾಡ್ತೇನೆ ಅಂತ ಕೊನೆಗೆ ಹೇಳ್ತಾನೆ. ಕರಿಷ್ಯೆ ಅಂತಾನೆ, ನಾನು ಮಾಡ್ತೇನೆ ಅಂತ ಕೊನೆಗೆ ಹೇಳ್ತಾನೆ. ನಾನು ಅನ್ನೋ ಅಭಿಮಾನ ಬಿಟ್ಟರೆ ಇವ ಮಾಡಲಿಕ್ಕೆ ಯಾಕೆ ಹೋಗ್ತಾನೆ ಯುದ್ಧ? ಅಭಿಮಾನ ಬಿಡುವುದು ಅನ್ನುವುದರ ಹಿನ್ನೆಲೆಯಲ್ಲಿ ಅಭಿಮಾನ ಇಟ್ಟುಕೊಳ್ಳುವುದು ಅನ್ನುವುದು ಸೇರಿಕೊಂಡಿದೆ. ಅಭಿಮಾನ 2 ಥರ ಇದೆ, ಒಂದು ದುರಭಿಮಾನ, ಒಂದು ಸ್ವಾಭಿಮಾನ. ಸ್ವಾಭಿಮಾನವನ್ನು ಯಾವತ್ತೂ ಬಿಡಬಾರ್ದು, ದುರಭಿಮಾನವನ್ನು ಎಲ್ಲ ಕಾಲದಲ್ಲೂ ಬಿಡಬೇಕು. ಅಭಿಮಾನವೇ ಇಲ್ಲದೇ ಇದ್ದವ ಏನು ಉದ್ಧಾರ ಮಾಡ್ತಾನೆ? ತಾನೊಂದು ಕೂತು ದೇವರ ಮುಂದೆ ಹೋಗಿ 4 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕಾದರೂ ಅವನಿಗೊಂದು ಅಭಿಮಾನ ಬೇಕಲ್ವ. ನಾನು ಮಾಡ್ತೇನೆ, ಅಹಂ ಕರಿಷ್ಯೆ ಅನ್ನುವ ಭಾವ ಇಲ್ಲದೇ ಇದ್ದವ ಏನು ಮಾಡುವುದಕ್ಕೆ ಸಾಧ್ಯ? ಅಹಂಕಾರದ ತ್ಯಾಗ ಸಂಪೂರ್ಣವಾಗಿ ಮಾಡುವುದಲ್ಲ. ಮತ್ತು ಯಾವುದರಲ್ಲಿ ಅಭಿಮಾನ ಎಷ್ಟು ಮಾಡಬೇಕು? ಇದ್ದೂ ಇಲ್ಲದಿರುವುದು, ಅದನ್ನು ಪದ್ಮಪತ್ರಮಿವಾಂಭಸಿ ಅನ್ನುವ ಮಾತಿನಲ್ಲಿ ಹೇಳ್ತಾನೆ ಕೃಷ್ಣ. ನೀರಿನಲ್ಲೇ ಇರ್ತದೆ ಕಮಲದ ದಳ, ಅದು ನೀರಿನಲ್ಲಿಲ್ಲ ಅಂತ ಹೇಳಿದರೆ ಒಣಗಿ ಹೋಗ್ತದೆ. ಅದು ನೀರಿನಲ್ಲಿರುವುದು ಅನಿವಾರ್ಯ. ನೀರಿನಲ್ಲಿದ್ದರೂ ಅದು ನೀರನ್ನು ಅಂಟಿಸಿಕೊಳ್ಳುವುದಿಲ್ಲ. ಕಮಲದ ಎಸಳಿನ ಮೇಲೆ ನೀರು ಬಿದ್ದರೆ ಜಾರಿ ಹೋಗ್ತದೆ, ಅಥವಾ ಕಮಲದ ಎಲೆಯ ಮೇಲೆ ನೀರು ಬಿದ್ದರೂ ಜಾರಿ ಹೋಗ್ತದೆ. ನೀರಲ್ಲಿದ್ದೂ ನೀರನ್ನು ಅಂಟಿಸಿಕೊಳ್ಳದೇ ಇರುವ ಕಮಲಪತ್ರವನ್ನು ನೋಡಿ ನಾವು ಅರ್ಥೈಸಿಕೊಳ್ಳಬೇಕು. ಸಂಸಾರದಲ್ಲಿರಬೇಕು, ಆದರೆ ಅಂಟಿಸಿಕೊಳ್ಳಬಾರ್ದು. ಇದ್ದೂ ಇಲ್ಲದೇ ಇರುವ ರೀತಿಯ ಸ್ಥಿತಿಯನ್ನೇ ನಿರಭಿಮಾನ ಸ್ಥಿತಿ ಅಂತ ಕರೆಯುವುದೇ ಹೊರತು ಸಂಪೂರ್ಣ ಅಭಿಮಾನವನ್ನೇ ಊರೇ ಬಿಟ್ಟು ಕಾಡಿನಲ್ಲಿ ಹೋಗುವುದು ಅನ್ನುವ ರೀತಿಯ ಉಪದೇಶ ಅಲ್ಲ ಕೃಷ್ಣನದ್ದು. ನಮ್ಮ ಸುಖ ದುಃಖಗಳಿಗೆ ಕಾರಣ ಕೇವಲ ಅಟ್ಯಾಚ್ಮೆಂಟ್ ಅಲ್ಲ, ಅತಿಯಾದ ಅಟ್ಯಾಚ್ಮೆಂಟ್. ಆ ಸಂಬಂಧ ಅತ್ಯಾಸಕ್ತಿ ಏನಿದೆ ಅದನ್ನು ದೂರೀಕರಿಸುವುದಕ್ಕೋಸ್ಕರ ನೀನು ವಿಷಯಧ್ಯಾನದಿಂದ ದೂರ ಇರು. ವಿಷಯಧ್ಯಾನದಿಂದ ದೂರ ಇರಬೇಕು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ. ಅರ್ಜುನನ ವಿಷಯದಲ್ಲಿ ಕೃಷ್ಣ ಹೇಳಿದ ಒಂದು 4 ಪ್ರಮುಖ ವಿಷಯಗಳು. ಈಗೊಂದು ಕಾರಣಮಾಲೆಯನ್ನು ನಾನು ಶ್ಲೋಕದ ರೂಪದಲ್ಲಿ ಹೇಳಿದೆ, ವಿವರಣೆ ಕೊಡುವುದಕ್ಕೆ ಹೋಗುವುದಿಲ್ಲ. ಸಿಕ್ಕಾಬಟ್ಟೆ ರಾಶಿ ನಮ್ಮ ಮನಃಶಾಸ್ತ್ರೀಯ ವಿಮರ್ಶೆಯನ್ನು ಕೃಷ್ಣ ಈ ಶ್ಲೋಕಗಳ ಮೂಲಕ ಮಾಡ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಆತ ಹೇಳ್ತಾನೆ, ಅರ್ಜುನ, ನಾನು ಯುದ್ಧ ಮಾಡುವುದಿಲ್ಲ ಅಂತ ಕೂತಿದ್ಯಲ್ಲ, ಇದು ಅಪರಾಧ ಅಂತ ಹೇಳ್ತಾನೆ. ಅರ್ಜುನನಿಗೆ ಆಶ್ಚರ್ಯ, ಅಪರಾಧ ಯಾಕೆ? ಯಾಕೆಂದರೆ ನೀನು ಧರ್ಮ ತ್ಯಾಗ ಮಾಡ್ತಾ ಇದ್ದಿ. ಅವರವರ ಧರ್ಮವನ್ನು ಅವರವರು ಪಾಲಿಸುವುದು ಅವರವರ ಕೆಲಸ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನೀನು ಕ್ಷತ್ರಿಯನಾಗಿದ್ದಿ. ಧರ್ಮ್ಯವಾದ ಯುದ್ಧಕ್ಕಿಂತ ಮತ್ತೊಂದು ಶ್ರೇಯಸ್ಸು ಕ್ಷತ್ರಿಯನಿಗಿಲ್ಲ. ಧರ್ಮ್ಯಾಧಿ ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಕ್ಷತ್ರಿಯನಿಗೆ ಧರ್ಮದ ಕಡೆಯಿಂದ ನಿಂತು ಯುದ್ಧ ಮಾಡುವುದು ಅನ್ನುವುದು ಅವನಿಗೆ ಶ್ರೇಯಸ್ಕರವಾದ ವಿಷಯ. ಇದನ್ನು ನೀನು ಮಾಡತಕ್ಕದ್ದು. ಕ್ಷತ್ರಿಯ ಅನ್ನುವ ಶಬ್ದಕ್ಕೆ ಸೇನಾನಿ ಅಂತ ಅರ್ಥ ಇಟ್ಟುಕೊಳ್ಳುವ. ರಾಜ್ಯದ ರಕ್ಷಣೆಗೋಸ್ಕರ ವ್ಯವಸ್ಥೆಗೊಳಿಸಿರ್ತಕ್ಕಂಥ ಒಂದು ಪಡೆಗೆ ಕ್ಷತ್ರಿಯ ಅಂತ ಹೆಸರು. ಕ್ಷತಾತ್ ತ್ರಾಣ ಮಾಡುವಂಥದ್ದು ಕ್ಷತ್ರಿಯ. ದೇಶದ ಸಂರಕ್ಷಣೆ, ಗಡಿ ಪಡೆ ಅಂತ ಕರಿತೇವೆ ನಾವು.
ನಮ್ಮ ದೇಶದ ರಕ್ಷಣೆಗೋಸ್ಕರ ಗಡಿಯಲ್ಲಿ ನಿಯೋಜಿತವಾದಂತಹ ಸೇನಾ ಸಮುದ್ರಕ್ಕೆ ಕ್ಷತ್ರಿಯ ಅಂತ ಹೆಸರು. ಆ ಕ್ಷತ್ರಿಯನಿಗೇನು ಕೆಲಸ ಅಂತೇಳಿದರೆ ನಮ್ಮ ದೇಶದ ರಕ್ಷಣೆ ಅನ್ನೋದು ಅವರಿಗೆ ಕೆಲಸ. ನಮ್ಮ ದೇಶದ ರಕ್ಷಣೆ ಮಾತ್ರ ಅಲ್ಲ, ದೇಶವನ್ನು ಕಾಯುವವರ, ದೇಶದ ರಾಜರುಗಳ ರಕ್ಷಣೆಯೂ ಕೂಡ ಅವರ ಕೆಲಸ, ದೇಶದ ಪ್ರಜೆಗಳ ರಕ್ಷಣೆಯೂ ಕೂಡ ಅವರ ಕೆಲಸ. ದೇಶ ಪ್ರಕೃತಿಯಿಂದ ಕರೀತಾರೆ. ದೇಶ ಮತ್ತು ದೇಶ ಪ್ರಕೃತಿ ಇದನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಸೇನಾನಿಗಳ ಕೆಲಸವಾಗಿದೆ. ಅವರು ಅಲ್ಲಿ ಕೂತುಕೊಂಡು ಅವರನ್ನೆಲ್ಲ ನಾವು ಕೊಂದರೆ ಒಂದು ಪ್ರಾಣಹಾನಿ ಆಗ್ತದೆ, ಪ್ರಾಣಹಾನಿ ಆದರೆ ನರಕ ಸಿಗ್ತದೆ, ಅವರ ಹೆಂಗಸರಿಗೆ ಗತಿ ಇಲ್ಲ ಅಂತಾಗ್ತದೆ, ಹೆಂಗಸರಿಗೆ ಗತಿ ಇಲ್ಲ ಅಂದರೆ ಮಕ್ಕಳಿಗೆ ಗತಿ ಇಲ್ಲ ಅಂತಾಗ್ತದೆ, ವರ್ಣಸಾಂಕರ್ಯ, ಇದನ್ನೆಲ್ಲ ಇವು ಆಲೋಚನೆ ಮಾಡಿಕೊಂಡು ಯುದ್ಧ ಮಾಡದೇ ಕೂಡುವುದಾ? ಅವರವರ ಧರ್ಮವನ್ನು ಅವರವರು ಆಚರಿಸಲೇಬೇಕು. ಸ್ವಧರ್ಮವನ್ನು ಆಚರಿಸುವುದು ಅನ್ನುವುದು ಅವರವರ ಕೆಲಸ. ಇದರ ವಿಸ್ತಾರ ತುಂಬ ಇದೆ. ಯಾಕಂದರೆ ಅರ್ಜುನನ ಪ್ರಶ್ನೆಯಲ್ಲಿ ಅದು ಸೇರಿತ್ತು. ಕುಲಧರ್ಮ ಸನಾತನ ಅಂತ ಕುಲಧರ್ಮಗಳೆಲ್ಲ ಹೋಗುತ್ತೆ ಅನ್ನೋ ಒಂದು ಮಾತು ಬಂದಿತ್ತು. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾನೆ ಕೃಷ್ಣ. ಅವರ ಧರ್ಮವನ್ನು ಅವರು ಆಚರಿಸಬೇಕು. ನೀನಿವತ್ತು ಆಚರಿಸುವುದಿಲ್ಲ ಅಂತ ಯೋಚನೆ ಮಾಡ್ತಿ, ಯುದ್ಧ ಮಾಡುವುದಿಲ್ಲ, ಪಾಪ ಬರ್ತದೆ ಅಂತಿ. ನಾನು ಹೇಳುವುದು ಪಾಪ ಬರುವುದಲ್ಲ, ಪುಣ್ಯ ಬರ್ತದೆ. ಯಾಕಂದರೆ ಧರ್ಮ್ಯವಾದ ಯುದ್ಧ ಇದು. ನೀನು ಮಾಡದೇ ಹೋದರೆ ಪಾಪ ಬರ್ತದೆ. ಕೆಲವೆಲ್ಲ ಕೆಲಸ ಹಾಗೆ, ಅವನು ಮಾಡಬೇಕು ಅಂತ ನಿರ್ಧರಿತವಾದ ಕೆಲಸವನ್ನು ಮಾಡದೇ ಇರುವುದರಿಂದ ಪಾಪ ಪ್ರಾಪ್ತಿಯಾಗ್ತದೆ. ಒಬ್ಬ ಉಪನಯನನಾದಂತಹ ವಟು, ಉಪನೀತ ವಟು, ಆ ಉಪನೀತ ವಟುವಿಗೆ ಸಂಧ್ಯಾವಂದನ ಅನ್ನೋದು ಕರ್ತವ್ಯ. ಅವನಿಗೆ ಒಂದು ಆಲೋಚನೆ ಬಂತು, ಸಂಧ್ಯಾವಂದನೆ ಮಾಡುವಾಗ ನಾವು ನೀರು ತರ್ತೇವೆ, ತಂದ ನೀರಿನಲ್ಲಿ ಮೀನಿನ ಮೊಟ್ಟೆ ಇರ್ಬೋದು, ಮೊಟ್ಟೆ ಇತ್ತು ಅಂತಾದರೆ ನಾನು ಆಚಮನ ಮಾಡುವಾಗ ಮೊಟ್ಟೆ ತಿಂದ ದೋಷ ನನಗೆ ಬರ್ಬೋದು, ಆದ್ದರಿಂದ ನಾನು ಆ ದೋಷ ಬರುವುದಕ್ಕಿಂತ ಸಂಧ್ಯಾವಂದನೆ ಮಾಡದೇ ಇದ್ದರೆ ಆ ಪಾಪ ಬರುವುದಿಲ್ಲಲ್ವ ಅಂತ ಹೀಗೆಲ್ಲ ಆಲೋಚನೆ ಮಾಡಿಕೊಂಡು ಆಚಮನ ಮಾಡುವುದನ್ನೇ ಬಿಟ್ಟು ಸಂಧ್ಯಾವಂದನೆ ಬಿಟ್ಟರೆ, ಸಂಧ್ಯಾವಂದನೆ ಬಿಟ್ಟದ್ದೊಂದು ದೋಷವಾಯಿತು. ಮಾಡುವುದರಿಂದ ದೋಷ ಬರುವುದು ಮಾತ್ರ ಅಲ್ಲ, ಮಾಡಬೇಕಾದದ್ದನ್ನು ಮಾಡದೇ ಇರುವುದರಿಂದಲೂ ಕೂಡ ದೋಷ ಬರ್ತದೆ. ಇದಕ್ಕೆ ಪ್ರತ್ಯವಾಯ ಅಂತ ಹೆಸರು. ಈಗ ಇದು ಧರ್ಮದ ಯುದ್ಧ. ಧರ್ಮಯುದ್ಧವನ್ನು ನಡೆಸುವುದು ಕ್ಷತ್ರಿಯನಿಗೆ ಸಿಕ್ಕಿರ್ತಕ್ಕಂಥ ಮೋಕ್ಷದ್ವಾರಂ ಅಪಾವೃತಂ ಅಂತ, ತೆರೆದ ಮೋಕ್ಷದ ದ್ವಾರ ಅದು. ಇಂಥ ಅವಕಾಶ ಸಿಕ್ಕಿದಾಗ ಮಾಡಬೇಕಾದ ಕೆಲಸ ಬಿಟ್ಟು ನೀನು ನನ್ನ ಗಾಂಡೀವಂ ಸಂಸತೆ ಅಂತ ಕೆಳಗೆ ಹಾಕಿ ಕೂತರೆ ನಿನಗೆ ಪಾಪ ಬರ್ತದೆ. ಪಾಪಮೇವ ಪಾಪಂ ಏವಂ ಅವಾಪ್ಸ್ಯಸಿ. ನೀನು ಪಾಪವನ್ನು ಪಡೆಯುವ ಕೆಲಸ ಮಾಡ್ತಾ ಇದ್ದಿ. ಧಾರ್ಮಿಕವಾದ ಯುದ್ಧ. ಇನ್ನೊಂದು ನೀನು ಆಲೋಚನೆ ಮಾಡ್ಬೋದು ಅರ್ಜುನ, ಏನು? ಯುದ್ಧ ಮಾಡ್ತೇನೆ, ಇದರಿಂದಾಗಿ ನನಗೆ ಪುಣ್ಯ, ಆದರೆ ಅಲ್ಲಿ ನಮ್ಮ ಗುರುಗಳನ್ನು ನಮ್ಮ ಅಣ್ಣ ತಮ್ಮಂದಿರನ್ನೆಲ್ಲ ಸಾಯಿಸ್ತೇನೆ, ಸಾಯಿಸಿದ್ರಿಂದ ಪಾಪ. ಈ ಕಡೆ ಪುಣ್ಯ ಬರ್ತದೆ, ಆ ಕಡೆಯಿಂದ ಪಾಪ ಬರ್ತದೆ, ಎರಡೂ ಸೇರಿಸಿದರೆ ಕೊನೆಗೆ ಬ್ಯಾಲೆನ್ಸ್ 0 ಅಂತ ಆಗ್ತದೆ. ಈ ಪರಿಸ್ಥಿತಿ ಏನಾದರೂ ಬರುತ್ತೋ ಅಂತ ನೀನು ಆಲೋಚನೆ ಮಾಡ್ಬೋದು. ಹಾಗೂ ಇಲ್ಲ. ಯಾಕಂದರೆ ಇದು ನೀನು ಮಾಡಲೇಬೇಕಾದ ಕೆಲಸ. ಮಾಡುವ ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಅದರಿಂದ ಏನೂ ಪ್ರತ್ಯವಾಯೋ ನ ವಿದ್ಯತೆ. ಈ ಕೆಲಸವನ್ನು ಪ್ರಾರಂಭ ಮಾಡಿದ ಮೇಲೆ ಅದರಲ್ಲಿ ಹೆಚ್ಚು ಕಡಿಮೆ ಆಯಿತು ಅನ್ನುವ ಕಾರಣದಿಂದ ನಿನಗೆ ಯಾವ ಪಾಪವೂ ಅಂಟುವುದಿಲ್ಲ. ಆ ರೀತಿಯ ಭಾವ ಬೇಕು. ಇದು ನಾನು ಮಾಡಬೇಕಾದ ಕೆಲಸ, ದೇವರು ನನಗೆ ಕೊಟ್ಟಂತಹ ಅನಿವಾರ್ಯವಾದ ಧರ್ಮ. ಒಬ್ಬ ವ್ಯಕ್ತಿ ಮಹಾ ಅಪರಾಧ ಮಾಡಿದ. ಅಪರಾಧಿಯಾದವನಿಗೆ ನ್ಯಾಯವಾದಿಗಳು ನ್ಯಾಯವೇತ್ತರ ಮೂಲಕವಾಗಿ ಶಿಕ್ಷೆಯನ್ನು ಕೊಡಿಸಿದರು. ಈತನ ಕುತ್ತಿಗೆಗೆ ಹಗ್ಗ ಹಾಕಿ ಜೋತಾಡಿಸಬೇಕು ಅಂತ ಶಿಕ್ಷೆ ಬಂತು. ಅದಕ್ಕೋಸ್ಕರ ಒಬ್ಬ ದಂಡಕ ಆತ ದಂಡ ಕೊಡುವುದಕ್ಕೋಸ್ಕರವೇ ನಿಯುಕ್ತನಾದಂತಹ ದಂಡಾಧಿಕಾರಿ ಇದ್ದಾನೆ. ಆತ ಇವನ ಕುತ್ತಿಗೆಗೆ ಹಗ್ಗ ಹಾಕಿ ನೇಣು ಹಾಕುವಂಥದ್ದು ಅವನ ಕರ್ತವ್ಯ. ಅದರಿಂದ ಅವನಿಗೆ ಪಾಪ ಬರ್ತದೆ ಅಂತ ಆಲೋಚನೆ ಮಾಡಲಿಕ್ಕಿಲ್ಲ. ಅದು ಅವನ ಕರ್ತವ್ಯ. ಮಾಡದೇ ಹೋದರೆ ಅವನಿಗೆ ಅದರಿಂದಾಗಿ ದೋಷ ಇದೆ. ಯಾರು ಯಾವ ಕರ್ಮದಲ್ಲಿ ನಿಯುಕ್ತರಾಗಿದ್ದಾರೋ ಅವರು ಆ ಕರ್ಮವನ್ನು ನಡೆಸಬೇಕಾದರೆ ಅದರಲ್ಲಿ ಪಾಪ ಕೆಲಸಗಳು ಬಹಳಷ್ಟು ಇದ್ದಾವೆ. ಆದರೆ ಅದರಲ್ಲಿ ನಿಯುಕ್ತನಾದಂತಹ ವ್ಯಕ್ತಿ ಆ ಕರ್ಮವನ್ನು ಮಾಡುವುದು ಪುಣ್ಯಪ್ರದವೇ ಹೊರತು ಅದರಿಂದ ಪಾಪದ ಆಲೋಚನೆಯನ್ನು ಆತ ಮಾಡತಕ್ಕದ್ದಲ್ಲ. ಹೀಗೆ ಹೌದಾದರೆ ಪ್ರಪಂಚದಲ್ಲಿ ಊಟ ಮಾಡುವುದು ಸಾಧ್ಯ ಇಲ್ಲ. ಕೃಷಿ ಮಾಡದೇ ಹೋದರೆ ಇವನು ಮನೆಯಲ್ಲಿ ಅಕ್ಕಿ ಬೇಯಿಸುವುದಕ್ಕೆ ಅವಕಾಶ ಇಲ್ಲ. ಆದರೆ ಒಬ್ಬ ಕೃಷಿ ಮಾಡಬೇಕಾದ್ರೆ ಎಷ್ಟು ಹಿಂಸೆ ಮಾಡಬೇಕು, ಎಷ್ಟು ಅಪರಾಧ ಮಾಡಬೇಕು. ನಸ್ಸು ಬದ್ಧಂತಿ ವಾರ್ಷ್ಣೇಯ. ಎತ್ತುಗಳನ್ನು, ಇವತ್ತಿನ ಕಥೆ ಅಲ್ಲ, ಹಿಂದೆ ಎಲ್ಲ ಎತ್ತಿನಿಂದ ಉತ್ತೇ ಕೃಷಿ ಮಾಡಬೇಕು ಅನ್ನೋ ವ್ಯವಸ್ಥೆ. ಈಗೆಲ್ಲ ಎತ್ತಿನ ಸ್ಥಾನದಲ್ಲಿ ಟ್ರ್ಯಾಕ್ಟರ್ಗಳು ಬಂದಿದ್ದಾವೆ, ವ್ಯವಸ್ಥೆ ಬೇರೆ ಆಗಿದೆ. ಎತ್ತಿನ ಮೂಗು ತೂತು ಮಾಡಿ ಅದಕ್ಕೆ ಹಗ್ಗ ಹಾಕುವುದು ಎಷ್ಟು ಹಿಂಸೆಯ ಕೆಲಸ.
ನೋಡಿದರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ಅದೇ ಮೂಗಿನ ದಾರವನ್ನು ಅದಕ್ಕೊಂದು ಹಗ್ಗ ಪೋಣಿಸಿ ಅದರ ಕುತ್ತಿಗೆಯ ಮೇಲೆ ನೊಗವನ್ನಿಟ್ಟು ನೊಗಕ್ಕೊಂದು ಕೋಲು ಕಟ್ಟಿ ಕೋಲಿಗೊಂದು ನೇಗಿಲು ಹಾಕಿ ನೇಗಿಲಿನ ತುದಿಯಲ್ಲಿ ಒಂದು ಕೃಷ್ಣ ಅನಿಸಿದ ಕೃಷ್ಣಾಯಸವನ್ನು ಪನೋರು ಹಾಕಿ ಅದಕ್ಕೆ ಕೋಲು ಹಿಡಿದು ಕೈಯಲ್ಲಿ ಚಾಟಿ ಹಿಡ್ಕೊಂಡು ಬೆನ್ನಿನಲ್ಲಿ ಬರೆ ಬರುವ ಹಾಗೆ ಹೊಡೆದಾಗ ಮಾತ್ರ ಅಲ್ಲೋ ಇದು ಒಂದು ಕೃಷಿ ಆಗುವುದು. ಆ ರೀತಿ ಕೃಷಿ ಆಗುವಾಗ ಎಷ್ಟು ಪ್ರಾಣಿಗಳು ನೇಗಿಲ ತುದಿಗೆ ಸಿಕ್ಕು ಸಾಯ್ತಾವೆ. ಆ ನೀರಿನ ಮಧ್ಯದಲ್ಲಿ ಸಾಯುವ ಪ್ರಾಣಿಗಳ ಲೆಕ್ಕಾಚಾರವೇ ನಮಗೆ ಗೊತ್ತಾಗೋದಿಲ್ಲ. ಇಷ್ಟೆಲ್ಲ ಹಿಂಸೆ ಮಾಡಿದ ಮೇಲೆ ಒಂದಿಷ್ಟು ಅಕ್ಕಿ ಹೊರಗೆ ಬರುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ಹಿಂಸೆ ಆಗ್ತದೆ ಅಂತ ಹೇಳಿ ಅವರವರ ಧರ್ಮವನ್ನು ಅವರವರು ತ್ಯಾಗ ಮಾಡಿದರೆ ಮನುಷ್ಯ ಹೊಟ್ಟೆಗೆ ಊಟ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅವರ ಧರ್ಮವನ್ನು ಅವರು ಅನುಷ್ಠಾನ ಮಾಡುವಾಗ ಹಿಂಸೆಗಳಾಗಿಯೇ ಆಗ್ತದೆ. ಆದರೆ ಆ ಹಿಂಸೆ ಪಾಪಿಷ್ಠ ಅಂತ ಆತ ಭಾವಿಸುವ ಹಾಗಿಲ್ಲ. ಆದ್ದರಿಂದ ಅರ್ಜುನ, ನೀನು ಇವತ್ತಿನ ಸೇನಾ ನಾಯಕ, ಬರೀ ಸೇನಾ ಅಲ್ಲ, ನೀನೊಂದು ಸೇನೆಯ ವ್ಯಕ್ತಿ, ಸೈನಿಕ ಅಲ್ಲ, ನೀನು ಸೇನಾನಿಯಾಗಿದ್ದಿ. ಸೇನಾನಿಯಾಗಿದ್ದು ಯುದ್ಧದ ಮುಂದೆ ನಿಂತು ನಾನು ಯುದ್ಧ ಮಾಡುವುದಿಲ್ಲ ಅಂತ ನೀನು ಕೂತರೆ ಸೇನಾ ನಾಯಕ ಏನು ಮಾಡ್ತಾನೋ ಉಳಿದವರೆಲ್ಲ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ, ಅವನನ್ನು ಅನುಸರಿಸಿ ಉಳಿದವರು ಆ ಕೆಲಸ ಮಾಡ್ತಾರೆ. ಉಳಿದವರು ಆ ಕೆಲಸ ಮಾಡಿದರು ಅಂದರೆ ಧರ್ಮದ ಕಡೆ ಓಡಿ ಹೋಗುತ್ತೆ, ಅಧರ್ಮ ಅಟ್ಟಹಾಸ ಮಾಡುತ್ತೆ, ವಿಕಟಾಟ್ಟಹಾಸ ಮಾಡುತ್ತೆ, ಲೋಕದಲ್ಲಿ ಅಧರ್ಮ ರಾರಾಜಿಸಿ ಬಿಡುತ್ತೆ. ಅಧರ್ಮವನ್ನು ಮೆಟ್ಟುವುದಕ್ಕೋಸ್ಕರ ಧಾರ್ಮಿಕನಾದ ವ್ಯಕ್ತಿ ತನ್ನ ಪ್ರತಿಜ್ಞೆಯನ್ನು ನಿರ್ವಹಿಸುವುದಕ್ಕೋಸ್ಕರ ಕೆಲಸ ಮಾಡಲೇಬೇಕು. ಇಷ್ಟೇ ಅಲ್ಲ ಅರ್ಜುನ, ನೀನು ಓಡಿ ಹೋದಿ ಅಂತ ಅನ್ಕೋ, ಓಡಿ ಹೋಗು, ತೊಂದರೆ ಇಲ್ಲ. ನಂಗೋಸ್ಕರ ಯುದ್ಧ ಏನು ಬೇಕಾಗಿಲ್ಲ. ನಾನು ಇವರನ್ನು ನೋಡಿದರೆ ಸಾಕು, ಎಲ್ಲರನ್ನು ಯಾರು ಸಾಯಬೇಕು ಯಾರು ಬದುಕಬೇಕು ನನ್ನ ವ್ಯವಸ್ಥೆಯಲ್ಲಿದೆ. ಆದರೆ ನೀನು ಯುದ್ಧ ಮಾಡಬೇಕು ನಿನಗೋಸ್ಕರ. ನೀನು ಓಡಿ ಹೋದಿ ಅಂತಾದರೆ ಇವರೆಲ್ಲ ಏನು ಮಾತಾಡಿಕೊಳ್ತಾರೆ ನಿನ್ನನ್ನು. ಇಷ್ಟೇ ಅರ್ಜುನನ ನಾವೆಲ್ಲ ಮಾತಾಡ್ತೇವಲ್ಲ, ಇಷ್ಟೇ ಪವರ ಒಂದು ಅಂತ ಹೇಳೋದಿಲ್ಲ. ಹಾಗೆ ಇದು ಏನು ಕುಣಿದಾಟ ಹಾರಾಟ ಎಲ್ಲ ಭಾರಿ ದೊಡ್ಡದು ಇವ್ರದ್ದು. ನೋಡಿದ್ರ ನಮ್ಮನ್ನು ನೋಡಿಕೊಂಡೇ ಓಡಿ ಹೋದರು. ಅರ್ಜುನ ಮೊದಲು ಓಡಿದ, ಆಮೇಲೆ ಹಿಂದಿನವರೆಲ್ಲ ಓಡಿ ಹೋದರು. ಇಲ್ಲಿಯ ತನಕ ನೀನು ಲೋಕದಲ್ಲಿ ಏನು ಕೀರ್ತಿ ಗಳಿಸಿದ್ದೀಯೋ ಅವೆಲ್ಲವೂ ನೀರಿನಲ್ಲಿ ಹೋಮ ಇಟ್ಟ ಹಾಗೆ ಆಗ್ತದೆ. ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾ, ನಿನಗೆ ಅಹಿತರು ಯಾರಿದ್ದಾರೆ ಅವರೆಲ್ಲ ನಿನ್ನನ್ನು ಅವಾಚ್ಯ ಶಬ್ದದಿಂದ ಕರೀಲಿಕ್ಕೆ ಶುರು ಮಾಡ್ತಾರೆ. ನಿನ್ನ ಕೀರ್ತಿ ಎಲ್ಲವೂ ಕೂಡ ಅಪಕೀರ್ತಿಯಾಗಿ ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ಅಲ್ಲಿಯ ತನಕ ಸಂಭಾವಿತನಾಗಿ ಬದುಕಿದಂತಹ ವ್ಯಕ್ತಿಗೆ ಒಂದು ಅಪಕೀರ್ತಿ ಬಂತು ಅಂತಾದರೆ ಅದಕ್ಕಿಂತ ದೊಡ್ಡ ಸಾವು ಅವನಿಗಿಲ್ಲ. ಅದಕ್ಕಿಂತ ಸಾವು ಮೇಲು. ಸಂಭಾವಿತಸ್ಯ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ. ಸಂಭಾವಿತನಾದಂತಹ ವ್ಯಕ್ತಿಗೆ, ನಾವು ಕನ್ನಡದಲ್ಲಿ ಸಂಭಾವಿತ ಅಂತ ತುಂಬ ಚೆನ್ನಾಗಿ ಬಳಸ್ತೇವೆ. ತುಂಬ ಸಂಭಾವಿತ ಅಂತ. ಸಂಭಾವಿತ ಅಂತ ಹೇಳಿದರೆ ಒಂದು ತಪ್ಪು ಮಾಡದೇ ಬದುಕಿದವ ಅಂತ ಅರ್ಥ. ಯಾವುದೋ ಒಂದು ವಿಷಯದಲ್ಲಿ ಸಂಭಾವಿತ ಅಂತ ಅರ್ಥ ಅಲ್ಲ ಅದಕ್ಕೆ. ಸಂಭಾವನೆ ಅಂತೇಳಿದರೆ ಮಾನಸಿಕವಾಗಿ ಆಗಲಿ ಶಾರೀರಿಕವಾಗಿ ಆಗಲಿ ಮತ್ತೊಬ್ಬರಿಗೆ ಕೆಡುಕು ಎಣಿಸದೆ ಧರ್ಮ ಮಾರ್ಗದಲ್ಲಿ ಸಾಗಿದಂತಹ ನೀತಿವಂತನಿಗೆ ಸಂಭಾವಿತ ಅಂತ ಹೆಸರು. ಅಂತಹ ವ್ಯಕ್ತಿಗೆ ಅವನು ಮಾಡದೇ ಇದ್ದ ಅಪರಾಧ ಅದು ಅಕೀರ್ತಿಯಾಗಿ ಲೋಕದಲ್ಲಿ ಎಲ್ಲರ ಬಾಯಿಯಲ್ಲಿ ಬಂತು ಅಂತಾದರೆ ಅದಕ್ಕಿಂತ ದೊಡ್ಡ ಮರಣ ಮತ್ತೊಂದಿಲ್ಲ. ಅದು ಮರಣಕ್ಕಿಂತ ದೊಡ್ಡದು. ಅಂತಹ ಪರಿಸ್ಥಿತಿ ನಿನಗೆ ಬರುತ್ತಪ್ಪ, ಇದೆಲ್ಲ ಬೇಕಾ? ಒಟ್ಟು ಈ 5 ಕಾರಣಗಳನ್ನು ಕೊಟ್ಟು ಕೃಷ್ಣ ಹೇಳ್ತಾನೆ, ಆದ್ದರಿಂದ ನೀನು ಯುದ್ಧ ಮಾಡುವ ಅನಿವಾರ್ಯತೆ ಇದೆ. ಇದು ತಪ್ಪಿಸಿಕೊಳ್ಳುವುದಕ್ಕೆ ನುಣುಚಿಕೊಳ್ಳುವುದಕ್ಕೆ ಇರತಕ್ಕಂತಹ ಕಾಲ ಅಲ್ಲ. ಯಾರು ಸಾಯುವುದಿಲ್ಲ, ನೀನು ಯುದ್ಧ ಮಾಡಬೇಕು. ಯಾರು ಸಾಯ್ತಾರೋ ಅವರ ಜೊತೆಗೆ ನೀನಿಟ್ಟ ಅಭಿಮಾನವನ್ನು ನೀನು ಹಿಂದಕ್ಕೆ ತೆಗೆದುಕೊಳ್ಳಲೇಬೇಕು. ಅಭಿಮಾನವನ್ನು ಬಿಟ್ಟು ಯುದ್ಧ ಮಾಡು. ಅವರು ಆತ್ಮನಿಗೆ ಯಾವತ್ತಿಗೂ ನಾಶ ಇಲ್ಲ ಅನ್ನುವ ಎಚ್ಚರ ಇರಲಿ. ಶರೀರ ಇವತ್ತಲ್ಲ ನಾಳೆ ನೀನಲ್ಲದೆ ಹೋದರೆ ಮತ್ತೊಬ್ಬರಿಂದ ಅದು ಸತ್ತು ಹೋಗುವಂಥದ್ದು ಅನ್ನೋ ಎಚ್ಚರವೂ ನಿನ್ನ ಮನಸ್ಸಿನಲ್ಲಿ ದೃಢವಾಗಿರಲಿ. ಅದರ ಜೊತೆಗೆ ನಿನ್ನದ್ದಾದ ಕರ್ತವ್ಯ ಇದು, ಸ್ವಧರ್ಮ ಅನ್ನುವ ಎಚ್ಚರ ಇರಲಿ. ಸ್ವಧರ್ಮ ಅನ್ನೋ ಎಚ್ಚರದ ಜೊತೆಗೆ ಇದನ್ನು ಬಿಟ್ಟು ನೀನು ಹಿಂದೆ ತಿರುಗುವುದು ಅನ್ನುವುದರ ಮೂಲಕ ತುಂಬ ಅಪಕೀರ್ತಿಗೆ ಭಾಜನನಾಗ್ತಿ ಅನ್ನುವ ಎಚ್ಚರವೂ ಕೂಡ ಜೊತೆಗೆ ಇರಲಿ. ಜೊತೆಗೆ ನೀನು ಮಾಡಲೇಬೇಕಾದಂತಹ ಕರ್ಮ ಇದು ಅನ್ನುವ ಎಚ್ಚರದಿಂದ ಯುದ್ಧ ಮಾಡು. ಇಷ್ಟು ನಾನು ಲೌಕಿಕ ವಿಷಯ ಹೇಳಿದ್ದು. ಇನ್ನು ಸ್ವಲ್ಪ ಶಾಸ್ತ್ರೀಯ ವಿಷಯ ಹೇಳ್ತೇನೆ ಕೇಳು ಅಂತ ಹೇಳ್ತಾನೆ. ಇದು ಇನ್ನೂ ಕಷ್ಟ, ನಮಗಂತೂ ಸಿಕ್ಕಾಬಿಟ್ಟೆ ಕಷ್ಟ. ಏಷಾ ತೇ ವಿಹಿತಾ ಸಾಂಖ್ಯೇ ಬುದ್ಧಿರ್ ಯೋಗೇ ತ್ವಿಮಾಂ ಶೃಣು. ನಾನು ಇಲ್ಲಿಯ ತನಕ ಹೇಳಿದ್ದು ಸಾಂಖ್ಯದ ವಿಷಯ, ಇನ್ನು ಸ್ವಲ್ಪ ಯೋಗದ ವಿಷಯ ಬೇರೆ ಹೇಳ್ತೇನೆ. ಅದರ ಸಾರ ಮಾತ್ರ ನೋಡೋಣ. ಇದು 2ನೇ ಅಧ್ಯಾಯ ಉಂಟಲ್ವ, ಇಡೀ ಭಗವದ್ಗೀತೆಯಲ್ಲಿ ತುಂಬ ಕಷ್ಟದ ಅಧ್ಯಾಯ ಅಂತ ಹೆಸರು.
ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಶಾಂಕರ ಭಾಷ್ಯ ಅಥವಾ ರಾಮಾನುಜ ಭಾಷ್ಯ ಅಥವಾ ಮಧ್ವಾಚಾರ್ಯರ ಭಾಷ್ಯದ ಜೊತೆಗೆ ಓದುವವರು 2ನೇ ಅಧ್ಯಾಯ ಓದಿದಾಗ ಸುಸ್ತಾಗಿ ಆಮೇಲೆ ಒಂದು ಲೋಟ ಶರ್ಬತ್ತು ಕುಡಿದು ಆಮೇಲೆ ಓದಲಿಕ್ಕೆ ಶುರು ಮಾಡೋದು. ಅಷ್ಟು ಕಷ್ಟ ಉಂಟು ಅಂತ ಅರ್ಥ. ಈ 2ನೇ ಅಧ್ಯಾಯದಲ್ಲಿ ಸುಸ್ತಾಗಿ ಬಿದ್ದು ಹೋಗ್ತಾರೆ. ಅಷ್ಟು ಕ್ಲಿಷ್ಟವಾದ ವಿಚಾರಧಾರೆಗಳನ್ನು ಹೊಂದಿದಂಥ ಒಂದು ಅಧ್ಯಾಯ. ಅವ ಹೇಳ್ತಾನೆ, ಇಲ್ಲಿಯ ತನಕ ನಾನು ಸಾಂಖ್ಯದ ಬಗ್ಗೆ ಹೇಳಿದೆ. ಏಷಾತೇ ಅಭಿಹಿತ ಸಾಂಖ್ಯೇ ಬುದ್ಧಿ ಯೋಗೇತು ಇಮಾಂ ಬುದ್ಧಿಭೂಷಣು. ಇನ್ನು ಮುಂದೆ ಯೋಗದ ಬಗ್ಗೆ ಹೇಳ್ತೇನೆ. ಸಾಂಖ್ಯ ಅಂದರೆ ಏನು, ಯೋಗ ಅಂದರೆ ಏನು? ಸಾಮಾನ್ಯವಾದ ಅರ್ಥದಲ್ಲಿ ಈಗ ನಾನು ಹೇಳಿದ ಅರ್ಥ. ಸಾಂಖ್ಯ ಅಂದರೆ ಒಂದು ಲೋಕದೃಷ್ಟಿಯಿಂದ ವಿಚಾರಧಾರೆಯನ್ನು ಮನುಷ್ಯನ ತಲೆಯಲ್ಲಿ ತುಂಬಿಸುವುದಕ್ಕೆ ಸಾಂಖ್ಯ ವಿಚಾರಧಾರೆ ಅಂತ ಹೆಸರು. ಶಾಸ್ತ್ರೀಯವಾದ ಅಧ್ಯಾತ್ಮದ ನೆಲೆಗಟ್ಟಿನಲ್ಲಿ ವಿಷಯಗಳನ್ನು ಮಂಡಿಸುವುದಕ್ಕೆ ಯೋಗ ವಿಚಾರಧಾರೆ ಅಂತ ಹೆಸರು. ಸಾಂಖ್ಯ ಮತ್ತು ಯೋಗ. ಸಾಂಖ್ಯವನ್ನು ಬಿಟ್ಟು ಯೋಗ ಇರಬಾರ್ದು, ಯೋಗವನ್ನು ಬಿಟ್ಟು ಸಾಂಖ್ಯ ಇರಬಾರ್ದು. ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಕೃಷ್ಣನೇ ಕೊಡುವ ನಿರ್ಧಾರ. ಸಾಂಖ್ಯ ಬೇರೆ, ಯೋಗ ಬೇರೆ ಅಂತ ಯಾರು ತಿಳ್ಕೊಂಡಿರ್ತಾನೆ ಅವನು ಅಪಂಡಿತ. ಯಾರು ಸಾಂಖ್ಯ ಮತ್ತು ಯೋಗ ಎರಡೂ ಒಂದೇ ನೆಲೆಗಟ್ಟಿನಲ್ಲಿ ಒಂದೇ ಗುರಿಯನ್ನು ತಲುಪಿಸುವಂಥದ್ದು ಅಂತ ತಿಳ್ಕೊಂಡಿರ್ತಾನೆ ಅವ ನಿಜವಾಗಿ ಜ್ಞಾನಿ. ಯಹ ಪಶ್ಯತಿ ಏಕಂ ಸಾಂಖ್ಯಂಚ ಯೋಗಂಚ. ಸಾಂಖ್ಯ ಯೋಗಗಳು ಒಂದೇ ಮುಖದಲ್ಲಿ ಸಾಗತಕ್ಕಂಥವುಗಳು ಅಂತ ತಿಳ್ಕೊಳ್ತಾನೋ ಸಹ ಪಶ್ಯತಿ. ಅವನು ನಿಜವಾಗಿ ತಿಳಿದವನು, ಅವನು ಕಂಡವನು ಅಂತ ಕೃಷ್ಣ ಹೇಳ್ತಾನೆ. ಈ ಸಾಂಖ್ಯ ಯೋಗಗಳನ್ನು ಜೊತೆ ಸೇರಿಸಿ ನಾವು ನೋಡಬೇಕು. ಯೋಗದ ಬಗ್ಗೆ ಕೃಷ್ಣ ಮುಖ್ಯವಾಗಿ 2 ಮಾತುಗಳನ್ನು ಹೇಳ್ತಾನೆ. ಒಂದು ಯೋಗ ಕರ್ಮಸು ಕೌಶಲಂ ಅನ್ನುವ ಮಾತು ಹೇಳ್ತಾನೆ ಈ ಸಂದರ್ಭದಲ್ಲಿ. ಸಮತ್ವಂ ಯೋಗ ಉಚ್ಯತೆ ಅಂತ ಮತ್ತೊಂದು ಮಾತು ಹೇಳ್ತಾನೆ. ಯೋಗ ಅನ್ನುವುದು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯ. ನಾವು ಯಾವ ಕೆಲಸವನ್ನೇ ಮಾಡುವಾಗಲೂ ಸಮ ಸ್ಥಿತಿಯಲ್ಲಿ ಇರಬೇಕು. ಏನಾದರೂ ವಿಷಮತೆ ಮನಸ್ಸಿನಲ್ಲಿ ಉಂಟಾದರೆ ಅದು ಅಯೋಗ. ಮನಸ್ಸು ಸಮಸ್ಥಿತಿಯಲ್ಲಿತ್ತು ಅಂತಾದರೆ ಅದಕ್ಕೆ ಯೋಗ ಅಂತ ಹೆಸರು. ಸಮಸ್ಥಿತಿಯಲ್ಲಿರುವುದು ಅಂದರೆ ಇವತ್ತು ಯುದ್ಧ ನಡೆಯುತ್ತೆ, ನಾಳೆಯೂ ಯುದ್ಧ ನಡೆಯುತ್ತೆ. ಇವತ್ತಿನ ಯುದ್ಧದಲ್ಲಿ ನಮ್ಮಲ್ಲಿ 10 ಜನ ಸತ್ರು, ಅವರಲ್ಲಿ ಒಬ್ಬ ಮಾತ್ರ ಸತ್ತ. ಅದರಿಂದ ಜರ್ಜರಿತರಾಗಬಾರ್ದು. ನಾಳೆಯ ಯುದ್ಧದಲ್ಲಿ ಅವರ ಕಡೆಯಲ್ಲಿ 25 ಜನ ಸತ್ರು, ನಮ್ಮಲ್ಲಿ ಒಬ್ಬ ಮಾತ್ರ ಸತ್ತಿದ್ದಾನೆ. ಇದರಿಂದ ಕುಣಿದು ಕುಪ್ಪಳಿಸುವುದಕ್ಕೂ ಬಾರದು. ಸಮತ್ವಂ ಯೋಗ ಉಚ್ಯತೆ. ಮನಸ್ಸನ್ನು ಸಮಸ್ಥಿತಿಯಲ್ಲೇ ಇಟ್ಟುಕೊಂಡಿರಬೇಕು. ಇವತ್ತು ನಮಗೆ ಜಯ ಸಿಕ್ಕಿತು ಅಂತೇಳಿದರೆ ನಾಳೆಯೂ ಜಯ ಸಿಗ್ತದೆ ಅಂತ ನಿಶ್ಚಯ ಇಲ್ಲ. ನಾಳೆ ಜಯ ಸಿಗುವುದಿಲ್ಲ ಅಂತ ಇವತ್ತು ತೀರ್ಮಾನ ಮಾಡುವ ಹಾಗೂ ಇಲ್ಲ. ಜಯಾಪಜಯಗಳನ್ನು ಸಮವಾಗಿ ಕಾಣಬೇಕು. ಸುಖ ದುಃಖೇ ಸಮೇ ಕೃತ್ವ. ಲಾಭಾಲಾಭವು ಜಯವು. ಎಲ್ಲ ಜಯ ಇರಲಿ, ಅಪಜಯ ಇರಲಿ, ಲಾಭ ಇರಲಿ, ನಷ್ಟ ಇರಲಿ, ಅದನ್ನು ಭಾರೀ ತಲೆಗೆ ಹಾಕಿಕೊಳ್ಳಬಾರ್ದು. ಇದನ್ನು ಹೇಳುವುದಕ್ಕೋಸ್ಕರ ಕೃಷ್ಣ ಈ ಯೋಗದ ನಿರೂಪಣೆಯಲ್ಲಿ ಮುಖ್ಯವಾಗಿ ಕೊಟ್ಟ ಒಂದು ಪ್ರಸಿದ್ಧವಾದ ಶ್ಲೋಕ ಏನು ಅಂದರೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂ ಮಾತೇ ಸಂಗೋಸ್ತ್ವಕರ್ಮಣಿ. ಇದು ಯೋಗದ ಒಂದು ಮೂಲಭೂತವಾದ ವಿಚಾರಧಾರೆ. ಯೋಗ ಇಲ್ಲದೆ ಹೋದರೆ ಮನುಷ್ಯ ಬದುಕಿ ಪ್ರಯೋಜನ ಇಲ್ಲ. ಅವನು ಬದುಕುವುದೂ ಇಲ್ಲ. ಇವತ್ತು ನಾವೆಲ್ಲ ಬದುಕಿದ್ದೇವೆ ಅಂದರೆ ನಮ್ಮಲ್ಲಿ ಒಂದಿಷ್ಟಾದರೂ ಯೋಗ ಇದೆ ಅಂತ ಅರ್ಥ. ಯೋಗ ಅನ್ನುವ ಸ್ಥಿತಿಯೇ ಹಾಗೆ. ಇವತ್ತು ನಾವು ಪತ್ರಿಕೆಗಳಲ್ಲಿ ಅನೇಕ ವಿಷಯಗಳನ್ನು ಓದ್ತೇವೆ. ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಇವರು ಮಾಡಿಕೊಂಡ್ರು, ಇದನ್ನೆಲ್ಲ ನಿನ್ನೆಯೂ ನಮ್ಮ ಉಪನ್ಯಾಸದಲ್ಲಿ ಅದು ಪ್ರಸಕ್ತವಾಯಿತು. ಅದರ ಹಿನ್ನೆಲೆ ಏನು ಅಂತ ನೋಡೋಣ. ಒಬ್ಬ ಕೃಷಿಕ ಭಾರೀ ಬೀಜ ಬಿತ್ತಿದ್ದಾನೆ, ರಾಸಾಯನಿಕ ಗೊಬ್ಬರಕ್ಕೋಸ್ಕರ ಅರ್ಧದಷ್ಟು ಖರ್ಚು ಬೇರೆ ಮಾಡಿದ್ದಾನೆ. ಆದ್ದರಿಂದ ಈ ಸಲ ಇಳುವರಿ ಭಾರೀ ಚೆನ್ನಾಗಿ ಬರ್ತದೆ ಅಂತ ಯೋಚನೆ ಮಾಡಿದ್ದಾನೆ. ಅಷ್ಟರಲ್ಲಿ ಏನೋ ಸುಂಟ್ರ ಗಾಳಿ ಬಂದು ಇದ್ದದ್ದೆಲ್ಲ ಹಾಳಾಗಿ ಹೋಯಿತು ಅಂತ. ಮರುದಿವಸ ಪತ್ರಿಕೆ ಎಡಭಾಗದಲ್ಲಿ ಒಂದು ಲೈನ್ ಬರ್ತದೆ, ರೈತನ ಆತ್ಮಹತ್ಯೆ ಅಂತ ಒಂದು ಬರ್ತದೆ. ಇದರ ಹಿನ್ನೆಲೆ ಏನು ಅಂತ ಒಂದು ಪ್ರಶ್ನೆ. ಅಲ್ಲಿಯ ತನಕ ಅಷ್ಟು ಕೃಷಿ ಮಾಡಿದ್ದಾನೆ, ಅವನ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿದೆ, ಎಲ್ಲ ವ್ಯವಸ್ಥೆ ಸರಿ ಇದೆ. ಈ ವರ್ಷ ಹೀಗಾಯಿತು, ಆತ್ಮಹತ್ಯೆ ಮಾಡಿಕೊಂಡ. ಮೊನ್ನೆ ನೀಟಲ್ಲಿ ನಡೆದದ್ದು ಅಂಥದ್ದೇ ಘಟನೆಗಳಲ್ವಾ. ಇವೆಲ್ಲದರ ಹಿನ್ನೆಲೆ ಏನು ಅಂದರೆ ಈ ಯೋಗ ಇಲ್ಲದೆ ಇರುವುದು ಇದರ ಹಿನ್ನೆಲೆ. ಯೋಗ ಅನ್ನುವುದರ ಹಿನ್ನೆಲೆಯಲ್ಲಿ ಮನುಷ್ಯ ಹೀಗೆ ಯೋಚನೆ ಮಾಡಬೇಕು, ನಾನು ಮಾಡಬೇಕಾದದ್ದನ್ನು ಸರಿಯಾಗಿ ಮಾಡಬೇಕು. ಇದು ಮೊದಲು ಮನುಷ್ಯನಲ್ಲಿ ಇರಬೇಕು. ಇದು ಒಂದು ಯೋಗ. ಮಾಡಬೇಕಾದ ಕೆಲಸವನ್ನು ಎಷ್ಟು ನಿಷ್ಕೃಷ್ಟವಾಗಿ, ಯಾವ ವ್ಯತ್ಯಾಸವೂ ಇಲ್ಲದೆ ಹೇಗೆ ಮಾಡಿದರೆ ಸರಿಯಾದ ಫಲ ಕೊಡುತ್ತೋ ಆ ಕ್ರಮದಲ್ಲಿ ಕೆಲಸವನ್ನು ಮಾಡಬೇಕು.
ಕರ್ಮಣ್ಯೇವಾಧಿಕಾರ ತೇ. ಮಾಡುವ ಕೆಲಸದ ಜವಾಬ್ದಾರಿ ನಿನ್ನದ್ದೇ. ನೀನು ಸರಿಯಾದ ರೀತಿಯಲ್ಲಿ ಅದನ್ನು ಮಾಡಬೇಕು. ಕೆಲಸ ಮಾಡಿದ ಮೇಲೆ ಅದಕ್ಕೆ ಇಂತಹ ಫಲ ಬರಲೇಬೇಕು, ಬಯಸು, ಆದರೆ ಬರಲೇಬೇಕು ಅಂತ ಹಠ ಹಿಡಿಬೇಡ. ಯಾಕೆಂದರೆ ಅದು ನಿನ್ನ ಕೈಯಲ್ಲಿಲ್ಲ, ಅದನ್ನು ಕೊಡುವಂಥದ್ದು ಬೇರೆ ಶಕ್ತಿ ಇದೆ. ಈ ಎಚ್ಚರ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೇಕು. ಕರ್ಮ ಮಾಡು, ಫಲ ಬಯಸಬೇಡ ಅಲ್ಲ. ಕರ್ಮ ಮಾಡು, ಅದಕ್ಕೆ ಏನು ಫಲ ಸಿಗಬೇಕು ಅದಕ್ಕೆ ಬೇಕಾದ ರೀತಿಯಲ್ಲೇ ಕರ್ಮ ಮಾಡು. ಆದರೆ ಕರ್ಮದ ಫಲ ಸಿಗಲಿಲ್ಲ ಅಂತೇಳಿ ನಾಳೆ ನೀನು ಅದು ನನ್ನ ಅಧಿಕಾರ, ಯಾಕೆ ಸಿಗಲೇಬೇಕು ಹಠ ಹಿಡಿಬೇಡ. ಮಾ ಫಲೇಶು ಕದಾಚನ ಫಲೇಶು ತೇ ಅಧಿಕಾರ ನಾಸ್ತಿ. ನಾವು ನವಗ್ರಹ ಹೋಮ ಮಾಡ್ಬೋದು, ಗ್ರಹಚಾರ ದೋಷ ಉಂಟು. ಜ್ಯೋತಿಷ್ಕರು ಸರಿಯಾಗಿ ಹೇಳಿದ್ದಾರೆ. ಇದರ ಪರಿಣಾಮ ಏನು ಅಂತೇಳಿದರೆ, ನೀವು 2 ಚಕ್ರದ ವಾಹನದಲ್ಲಿ ಹೋಗುವಾಗ ಪಕ್ಕದಲ್ಲಿದ್ದ ಮರಕ್ಕೆ ಗುದ್ದುತ್ತೀರಿ. ಅದು ಯಾವ ಮರ ಅಂತೇಳಿದರೆ ಅಲ್ಲಿ ಚಂದ್ರ ಇರುವುದರಿಂದ ಪಾಲಾಶದ ಮರ. ಇಷ್ಟು ಸ್ಪಷ್ಟ ಹೇಳಿದ್ದಾರೆ. ಇಷ್ಟು ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು? ಒಂದು ಹೋಮ ಮಾಡಬೇಕು. ಹೋಮ ಮಾಡಿತು, ಮಾಡುವುದು ನಿನ್ನ ಕರ್ಮ, ನೀನು ಮಾಡೋಲ್ಲ ಅಂತ ಕೊಡುವ ಹಾಗೂ ಇಲ್ಲ. ಅದಕ್ಕೆ ಇಂಥದ್ದಾಗಬೇಕು ಅಂತ ಬಂದಿದೆಯೋ ಆ ಕರ್ಮವನ್ನು ಮಾಡಬೇಕು. ಕರ್ಮಣ್ಯೇವಾಧಿಕಾರಸ್ಥೆ. ಅದರ ಫಲ ಬಯಸು. ಫಲ ಸಿಗಲಿಲ್ಲ, ಸಿಗಲೇಬೇಕು ಅಂತ ಹಠ ಮಾಡುವುದಕ್ಕೆ ನೀನು ಯಾರು? ಆ ಫಲವನ್ನು ನೀನೇ ಪಡೆಯುವುದಕ್ಕಾಗುವುದಾದರೆ ನೀನು ಹೋಮ ಆದರೆ ಯಾಕೆ ಮಾಡಬೇಕಿತ್ತು? ಹೋಮ ಮಾಡುವುದರ ಮೂಲಕ ಫಲ ಕೊಡುವಂಥ ಶಕ್ತಿ ಬೇರೊಂದುಂಟಲ್ವಾ, ಅದು ಫಲ ಕೊಡಲಿಲ್ಲ ಅಂದರೆ ಅದರ ಹಿನ್ನೆಲೆಯಲ್ಲಿ ಇನ್ನೇನೋ ಉಂಟು ಅಂತ ಅರ್ಥ. ಅದನ್ನು ತಿದ್ದುವುದಕ್ಕೆ ಮುಂದಿನ ಬಾರಿ ಪ್ರಯತ್ನ ಪಡು. ಇಷ್ಟು ಮಾತ್ರದಿಂದ ನಾನು ಮಾಡಿದೆ ಸಿಗಲಿಲ್ಲ, ನಾನು ಬದುಕಿ ಏನು ಪ್ರಯೋಜನ, ಹೀಗೆ ಆಲೋಚನೆ ಮಾಡಬೇಡ. ಮಾ ಕರ್ಮ ಫಲ ಹೇತುರ್ಭೂ. ಕರ್ಮದಲ್ಲಿ ನಿನ್ನ ಹೇತುತ್ವ ಬೇಕೇ ಹೊರತು ಕರ್ಮದ ಹೇತುವಿನಲ್ಲೇ ಮನಸ್ಸಿಟ್ಟು ಮಾಡುವುದಲ್ಲ. ಕರ್ಮದಿಂದ ಏನು ಫಲವೋ ಆ ಫಲವನ್ನೇ ಮನಸ್ಸಲ್ಲಿಟ್ಟುಕೊಂಡು ಕರ್ಮ ಮಾಡಬೇಡ. ಕರ್ಮ ಮಾಡುವಾಗ ಕರ್ಮದ ಬಗ್ಗೆಯೇ ನಿನ್ನ ಬಗ್ಗೆ ಯೋಚನೆ ಇರಬೇಕು. ಪರೀಕ್ಷೆ ಬರೆಯೋನು ಅಷ್ಟೇ. ಪರೀಕ್ಷೆ ಬರೆಯುವಾಗ ಪರೀಕ್ಷೆಯ ಬಗ್ಗೆ ಮಾತ್ರ ಅದನ್ನು ಸರಿಯಾಗಿ ಮಾಡಬೇಕು. ನನ್ನ ನ್ಯೂನತೆ ಯಾವುದೂ ಇರಬಾರ್ದು, ಸರಿಯಾಗಿ. ಅದರ ಫಲ ನನಗೆ ಸಿಗಬೇಕು ಅಂತೇಳಿದರೆ ಅದಕ್ಕೆ ಏನೆಲ್ಲ ವ್ಯವಸ್ಥೆ, ಎಷ್ಟೆಲ್ಲ ಅವ್ಯವಸ್ಥೆ ಎಲ್ಲ ಸೇರಿ ಕೊನೆಗೊಂದು ವ್ಯವಸ್ಥೆ ಸರಿ ಇದ್ದರೆ ಸಿಗೋದು. ಇಲ್ಲ ಅದೇನೋ ವ್ಯತ್ಯಾಸ ಆಯಿತು, ನಾನು ಬದುಕಿ ಏನು ಪ್ರಯೋಜನ, ಹೀಗೆ ಆಲೋಚಿಸುವುದಲ್ಲ. ಮಾ ಕರ್ಮ ಫಲ ಹೇತುರ್ಭೂ. ಇನ್ನೊಂದು ವಿಷಯ ಬಹಳ ಸ್ಪಷ್ಟ ಬೇಕು ನಿನಗೆ. ಕರ್ಮದಲ್ಲಿ ನಿನಗೆ ಅಧಿಕಾರ ಅಂತೇಳಿದರೆ ಹಿಡಿತ. ಕರ್ಮ ನಿನ್ನ ಕೈಯಲ್ಲೇ ಇರ್ತದೆ, ಸರಿಯಾಗಿ ನೀನು ಮಾಡಬೇಕು. ಆದರೆ ಅದರ ಫಲದಲ್ಲಿ ಇಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾವತ್ತಿಗೂ ಫಲದ ಅಧಿಕಾರ ನಿನ್ನ ಕೈಯಲ್ಲಿಲ್ಲ. ನೀನು ಹೊಟ್ಟೆ ಬರ್ತಿ ಊಟ ಮಾಡುವುದು ನಿನ್ನ ಜವಾಬ್ದಾರಿ. ಆ ಊಟ ಮಾಡಿದ್ರಿಂದ ನಿನಗೆ ಶರೀರದಲ್ಲಿ ಪುಷ್ಟಿ ಸಿಗುವುದು ಅದು ನಿನ್ನ ಕೈಯಲ್ಲಿಲ್ಲ. ರೋಗ ಬಂದಾಗ ಔಷಧಿ, ಅದಕ್ಕೆ ಸರಿಯಾದದ್ದನ್ನು ವೈದ್ಯಕೀಯವಾಗಿ ವಿಮರ್ಶೆ ಮಾಡಿ ಔಷಧಿ ತೆಗೆದುಕೊಳ್ಳುವುದು ನಿನ್ನ ಜವಾಬ್ದಾರಿ, ನೀನು ಅದನ್ನು ಮಾಡಲೇಬೇಕು. ಆದರೆ ಅದರಿಂದ ಇಂಥ ಫಲ ಇಷ್ಟೇ ಗಂಟೆಯಲ್ಲಿ ನಿನಗೆ ಸಿಗಲೇಬೇಕು ಅಂತ ಹಠ ಹಿಡಿಯುವುದಕ್ಕೆ ನಿನ್ನ ಕೈಯಲ್ಲಿಲ್ಲ. ಅದು ನೀನು ತೆಗೊಂಡದ್ರಿಂದ ಇನ್ನಷ್ಟು ಉಲ್ಬಣವೂ ಆಗ್ಬೋದು, ಹೇಳಲಿಕ್ಕೆ ಬರುವುದಿಲ್ಲ. ನೀನು ಕರ್ಮವನ್ನು ಸರಿಯಾಗಿ ಮಾಡು, ಫಲವನ್ನು ಕೊಡುವವ ಇನ್ನೊಬ್ಬ ಇದ್ದಾನೆ. ಕರ್ಮ ಸರಿಯಾದ ಮೇಲೆ ಕೈ ಮುಗಿ. ಇವತ್ತೇನು ಮಾಡ್ತೇವೆ, SSLC ಪರೀಕ್ಷೆ ಬರೀಲಿಕ್ಕೆ ಹೋಗೋ ಹುಡುಗನಿಗೆ ಅಮ್ಮ ಹೇಳಿ ಕಳಿಸ್ತಾಳೆ, ದೇವರಿಗೆ ನಮಸ್ಕಾರ ಮಾಡಿ ಒಂದು ಪಂಚಾಮೃತ ಮಾಡಿಸ್ತೇನೆ 98 ಬಂದರೆ ಅಂತ ಹೇಳಿ ಹೋಗು ಅಂತ. ಇವನು ಅದೆಲ್ಲ ಮಾಡ್ತಾನೆ, ಪರೀಕ್ಷೆ ಎಲ್ಲ ಬರೀತಾನೆ. ಪರೀಕ್ಷೆ ಬರೆದ ಮೇಲೆ ದೇವರ ಹತ್ರವೇ ಬರುವುದಿಲ್ಲ. ಆದರೆ ಕೃಷ್ಣ ಹಾಗೆ ಹೇಳುವುದಲ್ಲ. ನೀನು ಪರೀಕ್ಷೆಗೋಸ್ಕರ ಎಲ್ಲ ರೀತಿಯ ಸಿದ್ಧತೆ ಮಾಡಿ ಸರಿಯಾಗಿ ಕೆಲಸ ಮಾಡು. ಮಾಡಿದ ಮೇಲೆ ನಾನು ಎಲ್ಲ ಸರಿಯಾಗಿ ಬರೆದಿದ್ದೇನೆ ದೇವರೇ, ಅದಕ್ಕೆ ಸರಿಯಾದ ಫಲ ಕೊಡುವ ಹಾಗೆ ನೀನು ಮಾಡು ಅಂತ ಆಮೇಲೆ ಪಂಚಾಮೃತ ಅಭಿಷೇಕ ಮಾಡಬೇಕಾದ್ದು. ಇವನು ಮೊದಲೇ ಹೋಗಿ ಸರಿಯಾದ ರಿಸಲ್ಟ್ ಬಂದರೆ ಪಂಚಾಮೃತ ಮಾಡ್ತೇನೆ ಅಂತ ಹೇಳುವುದಲ್ಲ. ಇವನು ಮೊದಲು ತನ್ನ ಕರ್ಮವನ್ನು ಸರಿಯಾಗಿ ಮಾಡಬೇಕು. ಕರ್ಮ ಆದ ಮೇಲೆ ಫಲ ನನ್ನ ಕೈಯಲ್ಲಿಲ್ಲ. ಯಾಕಂದರೆ ನಾನು ಬರೆದ ಪತ್ರಕ್ಕೆ ನಾನೇ ಅಂಕಗಳನ್ನು ಹಾಕುವುದಲ್ಲ. ಅಂಕ ಹಾಕುವ ವ್ಯಕ್ತಿಗೆ ಮನೆಯಲ್ಲಿ ಹೆಂಡತಿ ಲಟ್ಟಣಿಗೆಯಲ್ಲಿ ಹೊಡೆದು ಕಳಿಸಿದರೆ ಪಾಪ, ಅವನು ಇಲ್ಲಿ ಪೇಪರಲ್ಲಿ ಅವನ ಸಿಟ್ಟನ್ನು ಈ ಹುಡುಗನ ಮೇಲೆ ಸೇರಿಸಿ ಅಂಕ ಕಡಿಮೆ ಮಾಡಿದರೆ ಏನು ಮಾಡೋದು ಗತಿ? ಅಂಕ ಕಡಿಮೆ ಆಗಿರುವ ಸಾಧ್ಯತೆ ಇದೆ. ಅಲ್ಲಿ ಸರಿಯಾದ ರೀತಿಯ ವ್ಯಕ್ತಿ ಸರಿಯಾದ ರೀತಿಯ ಅಂಕಗಳನ್ನು ನನಗೆ ಕೊಡಬೇಕು ಅಂತಾದರೆ ದೇವರಿಗೆ ಕೈ ಮುಗಿಬೇಕು. ಅದೊಂದು ಶಕ್ತಿ, ಎಲ್ಲೆಡೆ ತುಂಬಿದ ಶಕ್ತಿ, ಸರ್ವ ನಿಯಂತ್ರಕವಾದದ್ದು. ಅದಕ್ಕೆ ಕೈ ಮುಗಿದು ಅದರ ಮೂಲಕ ಅನುಗ್ರಹ ಸಂಪಾದನೆ ಮಾಡಬೇಕು. ಮಹಾಪ್ರಯತ್ನ ವರ್ಜಿತಾ ಮಹಾನುಭಾವ ವರ್ಜಿತಾ ನ ಪಾಪು ಉನ್ನತಿ. ಒಬ್ಬ ಉನ್ನತಿಯನ್ನು ಪ್ರಾಪ್ತಿ, ಅವನಿಗೆ ಒಂದು ಎತ್ತರದ ಸ್ಥಿತಿ, ಅವನ ಫಲಪ್ರಾಪ್ತಿ ಅವನಿಗೆ ಆಗಬೇಕಾದರೆ ಅವನಲ್ಲಿ ಮಹಾ ಪ್ರಯತ್ನ ಬೇಕು. ಅದರ ಹಿನ್ನೆಲೆಯಲ್ಲಿ ಮಹಾ ಅರ್ಹತೆ ಬೇಕು. ಅದರ ಹಿನ್ನೆಲೆಯಲ್ಲಿ ಭಗವಂತನ ಅನುಗ್ರಹ ಬೇಕು. ಈ ಅನುಗ್ರಹ, ಪರಶಕ್ತಿಯ ಅನುಗ್ರಹ,
ಅವನಲ್ಲಿ ಬೇಕಾದಂತಹ ಅರ್ಹತೆ ಜೊತೆಗೆ ಮಹಾಪ್ರಯತ್ನ, ಇವಿಷ್ಟು ಇಲ್ಲದೆ ಯಾರೂ ಉನ್ನತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಈ ಎಚ್ಚರ ಇಟ್ಟುಕೊಂಡು ಪ್ರತಿಯೊಂದು ಕೆಲಸದಲ್ಲೂ ಮುನ್ನುಗ್ಗಬೇಕು. ಅದರ ಫಲದ ಅಭಿಕಾಂಕ್ಷೆ ಬೇಕು. ಆದರೆ ಅಭಿಕಾಂಕ್ಷೆಯ ಕಾರಣದಿಂದಾಗಿ ಸಿಗಲಿಲ್ಲ ಅಂತ ಹೇಳಿ ನನ್ನದೇ ಅಪರಾಧ ಅಂತ ಭಾವಿಸುವಂತಹ ಪ್ರಸಂಗಕ್ಕೆ ಬರತಕ್ಕದ್ದಲ್ಲ. ಇನ್ನೊಂದು ಎಚ್ಚರ, ಕರ್ಮ ಮಾಡು. ಕರ್ಮದಿಂದ ಫಲ ನಿನಗೆ ಸಿಗುವುದು ಬಿಡುವುದು ಭಗವಂತನ ಕೈಯಲ್ಲಿದೆ. ನೀನು ಸರಿಯಾಗಿ ಬೀಜ ಬಿತ್ತಬೇಕು. ಬಿತ್ತಿದ ಬೀಜದ ಸಂರಕ್ಷಣೆಗೋಸ್ಕರ ನೀನು ದಿವಸ ಹೋಗಬೇಕು. ಹಂದಿಗಳು ಬರದೇ ಇರುವುದಕ್ಕೋಸ್ಕರ ಅಲ್ಲಿ ಒಂದು ಗಂಟ ಕಟ್ಟಿ ಡನ್ ಅಂತ ಶಬ್ದ ಮಾಡು. ಇಲ್ಲದೆ ಹೋದರೆ ನಿನ್ನದ್ದೇ ಆದ ವಸ್ತ್ರವನ್ನು ಅಡ್ಡಕೋಲಿಗೆ ಹಾಕಿ ಮನುಷ್ಯ ಅಲ್ಲಿ ನಿಂತಿದ್ದಾನೆ ಅಂತ ಬೆರ್ಚಪ್ಪನನ್ನು ಹಾಕಿ ವ್ಯವಸ್ಥೆ ಮಾಡು. ಏನು ನಿನ್ನ ಪ್ರಯತ್ನ ಉಂಟು ಎಲ್ಲ ಮಾಡು. ಅಷ್ಟಾಗಿಯೂ ಅದು ಬೆರ್ಚಪ್ಪ ಅಂತ ಗೊತ್ತಾಗಿ ಹಂದಿ ಅದನ್ನೇ ಅಡ್ಡ ಹಾಕಿ ರಾತ್ರಿಯೆಲ್ಲ ಬಂದು ಇಡೀ ಹಾಳು ಮಾಡಿತು ಅಂತ ತಲೆಬಿಸಿ ಮಾಡಿಕೊಂಡು ಕೂತ್ಕೊಳ್ಬೇಡ. ಇವತ್ತಿನ ವರ್ಷಕ್ಕೆ ನನಗೆ ಪ್ರಾಪ್ತಿ ಇಷ್ಟು, ನಾನು ಬಹುಶಃ ವರಾಹನ ಪೂಜೆ ಸರಿಯಾಗಿ ಮಾಡಲಿಲ್ಲ ಅಂತ ಮನಸ್ಸಲ್ಲಿ ಆಲೋಚನೆ ಮಾಡಿಕೊ. ಮುಂದಕ್ಕೆ ಇದನ್ನು ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷಃ. ಇದೊಂದು ಸಂಸ್ಕೃತದ ಬಹಳ ಪ್ರಸಿದ್ಧವಾದ ಸುಭಾಷಿತ. ದೈವಂ ನಿಹತ್ಯ ಕುರು ಪೌರುಷಮಾತ್ಮಶಕ್ತಿಯ ಯತ್ನೇ ಕೃತೆ ಯದಿನ ಸಿದ್ಧ್ಯತಿ ಕೋತ್ರ ದೋಷಃ. ಪ್ರಯತ್ನ ಮಾಡಿಯೂ ಕೂಡ ನಿನಗೆ ಅದರ ಫಲ ಸಿಗಲಿಲ್ಲ ಅಂತ ಹೇಳಿದರೆ ಕೋತ್ರ ದೋಷಃ, ಏನು ದೋಷ? ಇದನ್ನು ಅರ್ಥ ಮಾಡಿಕೊಳ್ಳುವಾಗ ಜಾಗ್ರತೆ ಬೇಕು. ಕೋತ್ರ ದೋಷ, ಏನು ದೋಷ? ಅದರಿಂದ ಪ್ರಯತ್ನ ಮಾಡಿದ್ದೇನೆ ಸಿಗಲಿಲ್ಲ, ಸುಮ್ಮನೆ ಕೈಗಟ್ಟಿ ಕೂತ್ಕೊಳ್ಳುವುದು ಅಂತ ಅರ್ಥ ಅಲ್ಲ. ಕೋತ್ರ ದೋಷ ಅತ್ರ ಅನ್ನೋದು ವಿಷಯ ಸಪ್ತಮಿ. ಅಸ್ಮಿನ್ ವಿಷಯೇ ಕಹ ದೋಷ. ನಾನು ಇಷ್ಟು ಪ್ರಯತ್ನ ಮಾಡಿಯೂ ಫಲ ಸಿಗಲಿಲ್ಲ, ಹಾಗಾದರೆ ಏನೋ ಸಮಥಿಂಗ್ ರಾಂಗ್ ಅಂತ ಯೋಚನೆ ಮಾಡಬೇಕು. ಏನೋ ತಪ್ಪಾಗಿದೆ. ಕೋತ್ರ ದೋಷ, ಏನೋ ಒಂದು ತಪ್ಪಾಗಿದೆ ಅಲ್ಲ, ಏನು? ಓ, ಇದೆಲ್ಲ ಮಾಡಿದ್ದು ಹೌದು, ನಾನು ಹಿರಿಯರಿಗೆ ನಮಸ್ಕಾರ ಮಾಡಲಿಲ್ಲ, ಅಥವಾ ಭಗವದ್ಭಕ್ತಿ ನನ್ನಲ್ಲಿ ಕ್ಷೀಣವಾಗಿದೆ, ಮಾಡಬೇಕಾದ ಕೆಲಸ ಮಾಡಲಿಲ್ಲ, ಏನೋ ಒಂದು ತಪ್ಪದೇ ಇದು ಆಗುವುದಕ್ಕೆ ಸಾಧ್ಯ ಇಲ್ಲ. ಯಾವುದು ತಪ್ಪಿದೆ? ಕುಲದೇವತಾರಾಧನೆ ಮಾಡಲಿಲ್ಲ, ಆದ್ದರಿಂದ ಈ ಮದುವೆಗೆ ಇಷ್ಟು ವ್ಯವಸ್ಥೆ ಮಾಡಿಯೂ ಮದುವೆ ಮಧ್ಯದಲ್ಲಿ ನಿಂತೋಯಿತು. ಏನೋ ಒಂದು ದೋಷ ಇರ್ತದೆ, ಆ ದೋಷವನ್ನು ನೀನು ಆಲೋಚನೆ ಮಾಡು. ಆಲೋಚನೆ ಮಾಡಿ ಮುಂದಿನ ಬಾರಿಯ ಪ್ರಯತ್ನದಲ್ಲಿ ಆ ದೋಷ ಒಳಗೆ ಬರದೇ ಇರುವ ಹಾಗೆ ನೋಡಿಕೊ. ಮಾಡಿದ ತಪ್ಪು ಮತ್ತೆ ಮಾಡಬೇಡ. ಬುದ್ಧಿವಂತನಿಗೂ ದಡ್ಡನಿಗೂ ಏನು ವ್ಯತ್ಯಾಸ ಅಂತ ಚಾಣಕ್ಯನ ಹತ್ರ ಚಂದ್ರಗುಪ್ತ ಕೇಳಿದ. ಆವಾಗ ಚಾಣಕ್ಯ ಉತ್ತರ ಕೊಟ್ಟದ್ದೇನು? ದಡ್ಡ ಮಾಡಿದ ತಪ್ಪನ್ನೇ ಮಾಡ್ತಾ ಇರ್ತಾನೆ, ಬುದ್ಧಿವಂತ ಹೊಸ ಹೊಸ ತಪ್ಪು ಮಾಡ್ತಾ ಇರ್ತಾನೆ. ಇಷ್ಟೇ. ಮಾಡಿದ ತಪ್ಪನ್ನು ಮತ್ತೊಬ್ಬ ಮಾಡುವವನಿಗೆ ದಡ್ಡ ಅಂತ ಹೆಸರು. ಇವತ್ತು ಮಾಡಿದ ತಪ್ಪು ನಾಳೆ ಮಾಡುವುದಿಲ್ಲ, ಹೊಸ ತಪ್ಪು ಮಾಡ್ತಾನೆ. ಓ, ಇದು ತಪ್ಪಾಯ್ತಲ್ಲ ಅಂತ ನೋಡಿಕೊಂಡು ಮುಂದಕ್ಕೆ ಮತ್ತೆ ಮರಳಿ ಯತ್ನವ ಮಾಡು ಅನ್ನೋದು ಮನುಷ್ಯನ ಜೀವನ ಪದ್ಧತಿಯಾಗಬೇಕು. ಕರ್ಮದಲ್ಲಿ ನಮಗೆ ಅಧಿಕಾರ, ಫಲ ಸಿಗುವುದು ಬಿಡುವುದು ಅದು ಇನ್ನೊಂದು ಶಕ್ತಿಗೆ ಸಂಬಂಧಪಟ್ಟದ್ದು. ಆ ಫಲ ಸಿಗಬೇಕು ಅಂತಾದರೆ ಏನು ಮಾಡಬೇಕು? ಅಂತಹ ದೈವೀ ಅವಲಂಬನ, ದೇಹಿ ಕರಾವಲಂಬಂ ಅಂತ ದೇವರಲ್ಲಿ ಕೈ ಎತ್ತಿ ಮೇಲಕ್ಕೆತ್ತು ಅಂತ ಹೇಳುವ ಭಗವದ್ ಬುದ್ಧಿ, ಭಗವತ್ ಪ್ರಜ್ಞೆ ಅದು ಜೊತೆಗೆ ಸೇರಿದಾಗ ಮಾತ್ರ ನಮ್ಮ ಕರ್ಮ ಫಲ ಕೊಡ್ತದೆ ಅನ್ನೋದು ಯೋಗದ ಮುಖ್ಯ ವಿಷಯ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಹು. ಜೊತೆಗೆ ಮಾತೇ ಸಂಗೋಸ್ತು ಅಕರ್ಮಣಿ. ನನಗೆ ಕರ್ಮದಲ್ಲಿ ಅಧಿಕಾರ, ಕರ್ಮದ ಫಲ ಸಿಗಲೇಬೇಕು ಅನ್ನೋ ಆಧಿಕಾರಿಕ ವ್ಯಕ್ತಿ ನಾನಲ್ಲ ಅಂತ ಹೇಳಿ ಕರ್ಮವನ್ನು ಮಾಡದೇ ಇರಬೇಡ. ಕರ್ಮ ಮಾಡುವುದು ನಿನ್ನ ಅಧಿಕಾರ, ಮಾಡಲೇಬೇಕು. ಅಕರ್ಮಣಿ ಮಾತೇ ಸಂಗಹ ಅಸ್ತು. ಕರ್ಮವನ್ನೇ ಮಾಡುವುದಿಲ್ಲ ಅನ್ನುವ ರೀತಿಯ ಶಕ್ತಿ ನಿನ್ನಲ್ಲಿ ಬರುವುದು ಬೇಡ. ಕರ್ಮದಲ್ಲಿ ಆಸಕ್ತಿ ಇರಲಿ, ಆದರೆ ಕರ್ಮದಲ್ಲಿ ಸಂಗ ಇಲ್ಲದೆ ಕರ್ಮ ಮಾಡು ಅನ್ನುವ ಸಾಂಖ್ಯಯೋಗದ ಪ್ರಮುಖ